ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಯೂಟ್ಯೂಬ್, ಜೂಮ್, ಫೇಸ್ಬುಕ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿ, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಆ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ಆ ಎಲ್ಲಿ ಬಂದಿತ್ತು, ಆ ರಾಮಾಯಣ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ಆ ಹೀಗೆ ಆ ಸುಗ್ರೀವ ಹೇಳಿದ, ನೋಡು ರಾಮಚಂದ್ರ, ಈಗ ಶ್ರಾವಣ ಮಾಸ ಇದೆ, ಶ್ರಾವಣ ಮಾಸದಲ್ಲಿ ಬಹಳ ಮಳೆ, ಅಥವಾ ಅದರಲ್ಲೂ ಈಗ ವಾನರರು ಅಂತಂದ್ರೆ ಏನು, ಬರೀ ಕಾಡಲ್ಲಿ ಗುಡ್ಡ ಬೆಟ್ಟ ಹೀಗೆ ಇರೋರು. ಹಾಗಾಗಿ ಆ ಯಾವುದೋ ಅರಮನೆ ಈ ತರದ ಒಂದಿದಲ್ಲ, ಅವರೆಲ್ಲ ನಾಗರಿಕತೆ, ಅಷ್ಟೊಂದು ನಾಗರಿಕತೆಯಲ್ಲಿ ಇರುವಂತಹ ಜನ ಅಲ್ಲ. ವಾನರರು ಅಂದ್ರೆ ಮಂಗಗಳು, ಎಲ್ಲರೂ ಒಂದು ಇದರಲ್ಲಿ ಇರುವಂತವ್ರು. ಹಾಗಾಗಿ ಅವರಿಗೇನು ಯಾವುದೋ ನಗರ ಪಟ್ಟಣ ಈ ತರ ಎಲ್ಲ ನಿರ್ಮಾಣ ಮಾಡಿಕೊಂಡು ಬದುಕುವವರಲ್ಲ. ಒಂದು ಗುಹೆಗಳು ಹೀಗೆ ಈ ತರದಲ್ಲಿ ಇರುವಂತವ್ರು. ಅದರಲ್ಲಿ ಏನಾಯ್ತು, ಹಾಗಾಗಿ ಆ ಅದಕ್ಕೆ ನಾವು ಈಗ ಸ್ವಲ್ಪ ದಿವಸ, ನೀವು ಯಾರಿಗೆ ಹುಡುಕೋದು ಕಷ್ಟ ಆಗ್ತದೆ, ಮಳೆಗಾಲ ಇದೆ, ಎಲ್ಲಾ ಕಡೆ ಹೋಗೋದು ಬರೋದು, ಎಲ್ಲ ಆಮೇಲೆ ಜೊತೆಗೆ ಎಲ್ಲಾ ನಾವು ಯಾರೋ 4 ಜನ ಸೇರಿ ಮಾಡುವಂಥದ್ದಲ್ಲ, ಎಲ್ಲಾ ವಾನರರನ್ನ ಕರೆಸ್ಬೇಕು. ಹಾಗಾಗಿ ಎಲ್ಲ ಎಲ್ಲೆಲ್ಲಿ ವಾನರರು ಇದ್ದಾರೋ ಎಲ್ಲರನ್ನ ಕರೆಸ್ಬೇಕಾಗ್ತದೆ, ಸ್ವಲ್ಪ ಸಮಯ ಬೇಕಾಗ್ತದೆ. ಹಾಗಾಗಿ ನಾವು ಪುನಃ ಏನು ಇದು ಬರ್ತದಲ್ವ, ಅಂದ್ರೆ ಕಾರ್ತಿಕ ಮಾಸದಿಂದ, ಅಲ್ಲಿಗೆ ಮಳೆ ಸ್ವಲ್ಪ ಕಡಿಮೆ ಆಗ್ತದೆ, ಕಾರ್ತಿಕ ಮಾಸದಿಂದ ನಾವು ಶುರು ಮಾಡೋಣ ಸೀತಾನ್ವೇಷಣಾ ಕಾರ್ಯಕ್ರಮ ಅಂತ ಹೇಳಿ, ಅಲ್ಲಿಯವರೆಗೂ ನೀನು ಆ ಇಲ್ಲೇ ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇರು ಅಂತ ಹೇಳಿ, ಅಂದರೆ ರಾಮಚಂದ್ರನನ್ನ ತಾನು ಕೂರಿಸಿ ತಾನು ಹೋದ. ಅದಕ್ಕೆ ಆ ರಾಮಚಂದ್ರನನ್ನ ಕೂರಿಸಿ ತಾನು ಹೊರಟು ಹೋಗ್ತಾನೆ. ಹೊರಟು ಹೋದ್ಮೇಲೆ ಅಲ್ಲಿ ಆ ಹೋದ. ಕಾರ್ತಿಕ ಮಾಸ ಹೋಯ್ತು, ಕಾರ್ತಿಕ ಮಾಸ ಬಂತು, ಕಾರ್ತಿಕ ಮಾಸವೂ ಮುಗಿದೋಯ್ತು. ಆದ್ರೆ ಸುಗ್ರೀವನಿಗೆ ರಾಮನ ನೆನಪೇ ಇಲ್ಲ, ಮರ್ತು ಹೋಗ್ಬಿಟ್ಟಿದ. ಎಷ್ಟು ಅಂತಂದ್ರೆ ಆ ಅಂದ್ರೆ ದೇವರನ್ನ ಪ್ರತಿಷ್ಠೆ ಮಾಡಿದ. ಅಂದ್ರೆ ನಾವು ಹಾಗೆ ಅಲ್ಲ, ಸಂಕಟ ಬಂದಾಗ ವೆಂಕಟರಮಣ ದೇವರು ನಮ್ಗೆ ಏನೋ ಒಂಚೂರು ಚೆನ್ನಾಗಿ ಸುಖ ಸಂಪತ್ತು ಕೊಟ್ಟ ಅಂದ ಕೂಡಲೇ ಮರ್ತು ಬಿಡಿ. ಹಂಗೆ ಈಗ ರಾಮನ ಒಂದು ಅನುಗ್ರಹದಿಂದ ಇವತ್ತು ಸುಗ್ರೀವನಿಗೆ ರಾಜ್ಯ ಸಿಕ್ಕಿದೆ. ಅವನಿಗೆ ಹೆಂಡತಿ, ಜೊತೆಗೆ ಅವನ ಹೆಂಡತಿ ಮಾತ್ರ ಅಲ್ಲ, ಈಗ ವಾಲಿಯ ಹೆಂಡತಿಯನ್ನು ಕೂಡ ಆ ಅವಳನ್ನ ಏನು ಅವನ ಇದೆಲ್ಲ ಮಾಡ್ಕೊಂಡ್ ಬಿಟ್ಟಿದ. ಹಂಗಾಗಿ ಅವನೇನು ಕುಡಿಯೋದು ತಿನ್ನೋದು ಫುಲ್ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾನ ಅವನು. ಯಾರು ಸುಗ್ರೀವ. ರಾಮ ಇಲ್ಲಿ ಕಾಯ್ತಾ ಇದ್ದಾನೆ, ಅವನ ರಾಮನ ಕಾರ್ಯ ಮಾಡಬೇಕು ಅನ್ನೋ ಕೆಲಸನೇ ಮರ್ತು ಬಿಟ್ಟಿದ್ದಾನು. ಮರೆತು ತಾನು ಮತ್ತನಾಗಿ ಮಾಡ್ತಾ ಇದ್ದಾನೆ. ಈ ಕಡೆ ಗುಹೆಯಲ್ಲಿ ಹನುಮಂತ, ರಾಮ, ಲಕ್ಷ್ಮಣ 3 ಜನ ಕೂತ್ಕೊಂಡು ಹೀಗೆ ಮಂತ್ರಾಲೋಚನೆ ಮಾಡುವಾಗ ತಾನು ಹೇಳ್ತಾ ಇದ್ದಾನೆ, ಲಕ್ಷ್ಮಣ, ಈ ನೋಡು ಅಣ್ಣ, ಈ ಜನರೇ ಹಾಗೆ. ಯಾಕೆಂದ್ರೆ ಅವ್ರಿಗೇನೋ ಕೆಲಸ ಆಗಬೇಕು ಅಂತ ಇದ್ದಾಗ ಸ್ವಲ್ಪ ಬಂದಿಲ್ಲಿ ಇದ್ ಮಾಡ್ತಾರೆ, ಕೆಲಸ ಆದ್ಮೇಲೆ ನಮ್ಮನ್ನೇ ಮರೆತು ಬಿಡ್ತಾರೆ. ಎಂತ ಅಂದ್ರೆ ಕೃತಜ್ಞತೆಯೂ ಇಲ್ಲದಂತಹ ಜನ ಅಲ್ವಾ. ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ, ಮಾಡ್ಬೇಕು ಅಂತ ಹೇಳಿ ತಾನು ಲಕ್ಷ್ಮಣ ಹೇಳಿದ. ಕೊನೆಗೆ ಹನುಮಂತ ಹೇಳ್ತಾನೆ, ಇಲ್ಲ, ನಾನು ಒಂದ್ಸಾರಿ ಹೋಗಿ ಅವನಿಗೆ ಎಚ್ಚರ ಮಾಡಿ ಬರ್ತೇನೆ ಅಂತ ಹೇಳಿ ಹನುಮಂತ ತಾನು ಹೋಗ್ತಾನೆ. ಸುಗ್ರೀವನ ಹತ್ರ ಹೋಗ್ತಾನೆ. ಇವನಿಗೇನು ಟೆನ್ಷನ್ ಇಲ್ಲ ಸುಗ್ರೀವನಿಗೆ. ಬಾ 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 ಹನುಮಂತ, ಬಾ ಆರಾಮ್ಸ ಕೂತ್ಕ ತಗ ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ದಾನೆ. ಅಲ್ಲಯ್ಯ, ನಿನಗೇನಾದ್ರೂ ಸ್ವಲ್ಪನಾದ್ರೂ ಪ್ರಜ್ಞಾನ ಇದೆ ಯಾಕೆಂದ್ರೆ ರಾಮಚಂದ್ರ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ ನಮ್ಗೆ. ಇವತ್ತು ಅವನ ಅನುಗ್ರಹದಿಂದಲೇ ಇವತ್ತು ನಿನಗೆ ರಾಜನಾಗಿದ್ದೀಯ, ರಾಜ್ಯ ಸಿಕ್ಕಿದೆ, ಇಷ್ಟೆಲ್ಲ ಸುಖದ ವೈಭೋಗ ಸಿಕ್ಕಿದೆ ನಿನಗೆ. ಅಷ್ಟೆಲ್ಲ ಕೊಟ್ಟಂತಹ ಭಗವಂತರಿಗೆ ಅವನ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವ ಸಾಮಾನ್ಯ ಇದಿಲ್ವಾ ನಿನಗೆ? ಮತ್ತನಾಗಿದ್ದೀಯಲ್ವಾ, ಬೇಗ ಕಾರ್ಯಪ್ರವೃತ್ತನಾಗು. ಇಲ್ಲ ಅಂದ್ರೆ ನೋಡು, ರಾಮನ
ಕೋಪಕ್ಕೆ ತುತ್ತಾಕ್ಬೇಕಾಗ್ತದೆ ಅಂತ ಹೇಳಿ ಸುಗ್ರೀವ ಏನು ಹನುಮಂತ ತಾನು ಹೇಳಿದ. ಆದ್ರೂ ಯಾಕೆಂದ್ರೆ ಹನುಮಂತನ ಮಾತನ್ನು ಯಾವಾಗ್ಲೂ ಕೇಳ್ತಾ ಇದ್ದ ಸುಗ್ರೀವ. ಆದ್ರೂ ಅವನಿಗೆ ಆಯ್ತಾಯ್ತು, ಮಾಡೋಣ 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 ಮಾಡೋಣ, ಇನ್ನೂ ಟೈಮ್ ಇದೆ ನಾವ್ ಹೇಳ್ತೀವಲ್ಲ ಹಂಗೆ. ಅಂದ್ರೆ ಇನ್ನೂ ಅವನಿಗೆ ಸೀರಿಯಸ್ ಬರ್ತಾ ಇಲ್ಲ, ಸೀರಿಯಸ್ ಆಗ್ತಾ ಇಲ್ಲ ಅವನು. ಆ ಅದಕ್ಕೆ ಆಯ್ತು ಮಾಡೋಣ ಮಾಡೋಣ ಅಂತ ಹೇಳಿ ಅಲ್ಲಿದ್ದವರಿಗೆ ಆದೇ ಆದೇಶ ಮಾಡಿದ ಅಂಗದ ಅವರಿಗೆಲ್ಲ, ನೋಡು ಎಲ್ಲ ವಾನರರು ಎಲ್ಲೆಲ್ಲೆಲ್ಲ ಇದ್ದಾರೆ ವಾನರರು ಎಲ್ಲರಿಗೂ ಆದೇಶ ಕೊಟ್ಬಿಡು, ಎಲ್ಲರೂ ಬಂದ್ಬಿಡ್ಬೇಕು. ದೊಡ್ಡ ಕಾರ್ಯ ಇದೆ ಒಂದು ಸಾಧಿಸ್ಬೇಕಾದ್ರೆ. ಹಂಗಾಗಿ ನಮ್ಮ ವಾನರ ಒಂದು ಪಡೆ ಎಲ್ಲೆಲ್ಲೆಲ್ಲ ಇದೆ ಅಲ್ವಾ, ಎಲ್ಲಾ ಮೂಲೆ ಮೂಲೆಯಲ್ಲಿದೆ, ಏನಾರ ಏನೋ ಕಾಡಿನ ಮೂಲೆ ಮೂಲೆ ಎಲ್ಲಾ ಕಡೆ ಎಲ್ಲರನ್ನು ಕರೆಸ್ಬಿಡು ಅಂತ ಹೇಳಿ ತಾನು ಆದೇಶ ಮಾಡಿದ. ಆದೇಶ ಮಾಡಿ ಮತ್ತೆ ಪುನಃ ಅದೇ ತಾನು ಎಣ್ಣೆ ಕುಡಿತಾ ಹೆಣ್ಮಕ್ಳ ಜೊತೆಗೆ ಸಹವಾಸ ಮಾಡ್ಕೊಳ್ತಾ ತಾನು ಇದ್ಬಿಟ್ಟ. ಈ ಕಡೆ ಹನುಮಂತನು ಬಂದ, ಮತ್ತೆ ಸುಗ್ರೀವನ ಕಡೆಯಿಂದ ಯಾವುದೇ ಮಾಹಿತಿನೇ ಬರಲಿಲ್ಲ. ಏನೋ ಅವನೇನು ಈ ಕಡೆ ರಾಮನನ್ನ ಹೇಗಿದ್ದಿ ಏನಾಯ್ತು ಕತೆ ವಿಚಾರಿಸೋಕು ಕೂಡ ಬಂದು ನೋಡ್ಲೇ ಇಲ್ಲ. ಕೊನೆಗೆ ಲಕ್ಷ್ಮಣನಿಗೆ ಬಹಳ ಸಿಟ್ಟು ಬರ್ತದೆ, ತಡ್ಕೊಳಕ್ ಆಗ್ಲಿಲ್ಲ. ಖಂಡಿತ ಇದು ಈ ಹನುಮಂತನ ಹಂಗೆ ಹೋಗಿ ಹೇಳಿದ್ರೆ ಆಗಲ್ಲ. ಹ್ಮ್ ಅಂತ ಹೇಳಿ ರಾಮ ತಾನು ಹೇಳಿದ, ಇದಕ್ಕೆ ಸರಿಯಾದ ವ್ಯಕ್ತಿ ಅಂದ್ರೆ ನೀನೇ. ಮೊದಲೇ ಮಹಾ ಸಿಟ್ಟನೇ ಮನುಷ್ಯ ಲಕ್ಷ್ಮಣ. ಯಾಕೆಂದ್ರೆ ಕೆಲವರಿಗೆ ಏನಾಗ್ತದೆ, ಬಾಯಿ ಮಾತಲ್ಲಿ ಹೇಳಿದ್ರೆಲ್ಲ ಅರ್ಥ ಆಗಲ್ಲ, ಕೆಲವರಿಗೆ ಹೇಳೋಂಗೆನೆ ಹೇಳ್ಬೇಕು. ಅದಕ್ಕೆ ಆಮೇಲೆ ಸ್ವಲ್ಪ ತಣ್ಣಗಾಗ್ತಾರೆ. ಕೂಡ್ಲೆ ಲಕ್ಷ್ಮಣನನ್ನ ಕಳಿಸಿದ. ನೋಡು, ನೀನೇನೋ ಅಪಾಯ ಮಾಡ್ಲಿಕ್ಕೆ ಹೋಗ್ಬೇಡಿ, ಆದ್ರೆ ಅವನಿಗೆ ಸ್ವಲ್ಪ ಅವನ ಜವಾಬ್ದಾರಿಯನ್ನ ನೆನಪಿಸಿ ಬಾ. ಇಲ್ಲ ಅಂತಂದ್ರೆ ರಾಮನ ರಾಮನನ್ನ ವಿಚಾರಿಸ್ಕೊಳ್ಬೇಕಾಗ್ತದೆ ಅಂತ ಹೇಳಿ. ಅದಕ್ಕೆ ತಾನು ಲಕ್ಷ್ಮಣ ಹೋದ, ಭಾರಿ ಹೆಂಗೆ ದಡ 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 ಹೋದ. ಲಕ್ಷ್ಮಣ ಹೋಗೋದನ್ನ ನೋಡಿನೇ ಆ, ಅಲ್ಲೆಲ್ಲ ವಾನರ ಹೆದರೋದ್ರು. ಯಾಕೆಂದ್ರೆ ಅವನೇನು ಕಡಿಮೆ ಅಲ್ಲ ಲಕ್ಷ್ಮಣ ಅಂತಂದ್ರೆ. ಹೋಗಿ ಅಲ್ಲಿ ಏನು ಅವರ ಒಂದು ಇದರ ಮುಂದೆ ಹೋಗಿ ನಿಂತ್ಕೊಂಡು, ದ್ವಾರದ ಮುಂದೆ ನಿಂತ್ಕೊಂಡು ತನ್ನ ಬಿಲ್ಲನ್ನ ಠೇಂಕಾರ ಮಾಡಿದಂತೆ. ಹೆದರಿ ಹೋಗ್ಬಿಟ್ರಂತೆ ಎಲ್ಲರೂ ಆ ಒಂದು ಢೇಂಕಾರಕ್ಕೆ. ಕೊನೆಗೆ ಗೊತ್ತಾಯ್ತು, ಆ ಸುಗ್ರೀವನಿಗೆ ಲಕ್ಷ್ಮಣ ಬಂದಿದ್ದಾನೆ, ಬಹಳ ಉಗ್ರ ರೂಪದಲ್ಲಿದ್ದಾನೆ, ಹೋದ್ರೆ ಸರಿ ಬೀಳ್ತವೆ ಈಗ ಅಂತ ಗೊತ್ತಾಯ್ತು ಅವನಿಗೆ. ಅದಕ್ಕೆ ತಾನು ಅನ್ಕೊಂಡ, ಆ, ಕೊನೆಗೆ ಜೊತೆಗೆ ಅವನ ಹೆಂಡತಿ ಉಮೆ, ಉಮೆ ಸಿಕ್ಕಿದ್ದಾಳೆ. ಉಮೆ ಜೊತೆಗೆ ತಾರೆ, ವಾಲಿಯ ಹೆಂಡತಿ ತಾರೆ. ಅಂದ್ರೆ ಅವನ್ ಮಾಡಿದ್ದು ಅದೇ ಆಯ್ತಲ್ಲ ಮತ್ತೆ. ವಾಲಿ ಏನ್ ಮಾಡಿದ್ದ, ಆ ಸುಗ್ರೀವನ ಹೆಂಡತಿಯನ್ನು ಇಟ್ಕೊಂಡಿದ್ದ. ಈಗ ಸುಗ್ರೀವನ ಅದನ್ನೇ ಮಾಡಿದ್ನಲ್ಲ, ವಾಲಿ ಸತ್ತೋದ, ವಾಲಿ ಹೆಂಡತಿನ ಇಟ್ಕೊಂಡಿದ್ ಮತ್ತೆ ಇದನ್ನ ಹೆಂಗೆ ರಾಮಚಂದ್ರ ಒಪ್ಪಿದ? ಅಥವಾ ಇದು ತಪ್ಪಲ್ವಾ? ಅಂತಂದ್ರೆ ಅದಕ್ಕೆ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಸುಗ್ರೀವ ಏನು ಮಾಡಿದ್ದ, ಆ ಆ ವಾಲಿ ಏನ್ ಮಾಡಿದ್ದ, ಬಲವಂತವಾಗಿ ಸುಗ್ರೀವನ ಹೆಂಡತಿಯನ್ನ ಕರ್ಕೊಂಡು ಹೋಗಿದ್ದ. ಆದ್ರೆ ಇಲ್ಲಿ ಹಾಗಲ್ಲ, ಬಲವಂತವಾಗಿ ಅಲ್ಲ, ಅವಳೇ ಆಗಿಯೇ ಬಯಸಿ ಸುಗ್ರೀವನ ಬಳಿ ಹೋಗಿದ್ದ. ಯಾರು? ವಾಲಿಯ ಹೆಂಡತಿ. ಅದಕ್ಕಾಗಿ ಆ ಈ ವಾಲಿ ಬೇರೆ ಯಾರು ಅಲ್ಲ. ಯಾರು ವಾಲಿ ಅಂದ್ರೆ ಇಂದ್ರ. ಆ ಇಂದ್ರನ ಪತ್ನಿ ಯಾರು ಅಂತಂದ್ರೆ ತಾರೆ. ಆ ತಾರೆ ಬೇರೆ ಯಾರಲ್ಲ, ಶಚಿ. ತಾನು ಅವತಾರ ಮಾಡಿ ಬಂದಿರ್ತಾಳೆ. ಇಲ್ಲಿ ವಾಲಿ ಸತ್ತ ಮೇಲೆ ತಾನು ಪುನಃ ಏನು ಸುಗ್ರೀವನ ಸಹವಾಸ ಮಾಡಿದ್ದರಿಂದ ಇದೇ ತಾರೆಯ ಮುಂದೆ ಚಿತ್ರಾಂಗದೆಯಾಗಿ ಹುಟ್ಟಿ ಬರ್ತಾಳೆ. ಅರ್ಜುನನ ಪತ್ನಿ ಇದೇ ವಾಲಿ ಮುಂದೆ ಅರ್ಜುನನಾಗಿ ಹುಟ್ಟಿ ಬರ್ತಾನೆ. ಇವಳೇ ಮುಂದೆ ತಾರೆ ಚಿತ್ರಾಂಗದೆಯಾಗಿ ಹುಟ್ಟಿ ಬರ್ತಾಳೆ. ತಾನು ಇಲ್ಲಿ ತಾನು ಗಂಡ ಸತ್ತ ಮೇಲೆ ಗಂಡನಿಗೆ ದ್ರೋಹ ಮಾಡಿದ್ಲಲ್ವ, ಆ ಕಾರಣಕ್ಕಾಗಿ ಅಲ್ಲಿ ಜೀವನ ಪರ್ಯಂತ ಗಂಡ ಇದ್ದರೂ ಕೂಡ ಗಂಡನಿಂದ ದೂರ ಅವನು ಒಂದ್ಸಾರಿ ಬಂದು ಬಬ್ರುವಾನ ಹುಟ್ಟುವವರಿಗೆ ಮಾತ್ರ ಇರ್ತಾನೆ. ಆಮೇಲೆ ಹೋಗ್ಬಿಡ್ತಾನೆ. ಅಂದ್ರೆ ಅವನು ತೀರ್ಥಯಾತ್ರೆ ಇದೆಲ್ಲ ಬಬ್ರುವಾನ ಸಿನಿಮಾದಲ್ಲೇ ನೋಡಿರ್ತೀರಲ್ವ. ಆ ಚಿತ್ರಾಂಗದೆ ಕೊನೆಗೆ ಆ ಆಮೇಲೆ ಹೋಗಿಬಿಡ್ತಾರೆ. ಹಾಗೆ ಕೊನೆಗೆ ಜೀವನ ಪರ್ಯಂತ ಅರ್ಜುನ ಇದ್ರೂ ಕೂಡ ಆ ಗಂಡ ಇದ್ರೆ ಇಲ್ಲದ ಹಾಗೆ ಬದುಕಬೇಕಾಗ್ತದೆ. ಕಾರಣ ಏನಂತಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ದ್ರೋಹ. ಹಾಗಾಗಿ ಅದಕ್ಕೆ ಹೇಳೋದು, ಯಾವುದಕ್ಕೂ ಯಾರನ್ನೂ ದೋಷಿಸಂಗಿಲ್ಲ, ನಾವು ಮಾಡಿದ್ದೇ ನಮಗಿರ್ತದೆ. ಆ, ಕೊನೆಗೆ ಅದಕ್ಕೆ ದೇವರು ಆ ಟೈಮಲ್ಲಿ ಎಲ್ಲ ಒಪ್ಕೊಳ್ತಾನೆ. ಯಾಕಂದ್ರೆ ನೀವ್ ಏನೇ ಮಾಡ್ರಿ, ಅದು ಮುಂದೆ ನಿಮಗೆ ಅದರದ್ದು ಫಲ ಇದ್ದೇ ಇರ್ತದೆ ಅಂತ ಹೇಳಿ, ನಾವು ನಮ್ದೇನೇ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಈಗೇನ್ ತಪ್ಪು ಮಾಡ್ತಾರೆ ಹೀಗೆ ಅಪ್ಪ ಶಿಕ್ಷೆ ಕೊಡ್ಬೇಕಂತ ಹೇಳಿ ಅಲ್ಲ. ಆದ್ರೆ ದೇವರ ಕಥೆಯಲ್ಲಿ ಬೇರೆನೇ ಇರ್ತದೆ. ಹಾಗೆ ತಾನು ತಾನು ಹೇಳಿದ ಅವ ಕೂಡ್ಲೆ ತಾನು ಗೊತ್ತಾಯ್ತು ಸುಗ್ರೀವನಿಗೆ, ನಾನು ಹೋದ್ರೆ ಬೀಳ್ತವೆ ಈಗ, ಸರಿ ಬೀಳ್ತವೆ ಅಂತ ಹೇಳಿ ತಾನು ತಾರೆಯನ್ನು ಕಳಿಸಿಕೊಟ್ಟ. ಯಾಕೆಂದ್ರೆ ಅವಳು ಆ ಯಾಕೆಂದ್ರೆ ಎಂಥವರೇ ಆದ್ರು, ಎಂತಹ ಸಿಟ್ಟಿನವರೇ ಆದ್ರು ಸಜ್ಜನರು ಹೆಣ್ಮಕ್ಳ ಹತ್ರ ಯಾರು ಅಸಭ್ಯವಾಗಿ ವರ್ತನೆ ಮಾಡುದು, ಅಥವಾ ಹೆಣ್ಮಕ್ಳು ಎಂತಹ ಸಿಟ್ಟಿನವ್ರು ಬಂದ್ರು ಕೂಡ ಈಗ ಮನೆಯಲ್ಲಿ ಹಂಗೆ ಆಗ್ತದೆ. ಯಾರೋ ಸಾಲ ಕೇಳೋರು ಅಥವಾ ಯಾರೋ ಯಜಮಾನ್ರನ್ನ ಸಿಟ್ಟಿನಲ್ಲಿ ಮಾಡ್ತಾ ಇರ್ಬೇಕು ಅಂದಾಗ ಅವ್ರು ಒಳಗಿರ್ತಾರೆ, ಹೆಣ್ಮಕ್ಳನ್ನ ಕಳಿಸ್ತಾರೆ. ಇಲ್ಲ ಇಲ್ಲ ಅಂತ ಹೇಳೋ, ಇಲ್ಲ ಏನೋ ಒಂದು ಹೇಳಿ ಕಳಿಸ್ಲಿಕ್ಕೆ ಅಂತ. ಹಂಗೆ ಪಾಪ ಇವನು ತಾರೆಯನ್ನು ಕಳಿಸಿದ. ತಾರೆ ಅವಳು ಫುಲ್ಲು ಕುಡಿದು ಬಿಟ್ಟಿದ್ದಾಳಂತೆ, ಮೈ ಮೇಲೆ ವಸ್ತ್ರನೂ ಕೂಡ ನಿಲ್ತಾ ಇಲ್ಲಂತೆ. ತೇಲಾಡ್ತಾ ತೇಲಾಡ್ತಾ ಕೈಯಲ್ಲಿ ಎಣ್ಣೆ ಬಾಟ್ಲಿ ಹಿಡ್ಕೊಂಡೆ ತಾನು ಬಂದು ಅದನ್ನು ಬಂದು ನೋಡ್ತಾ ಇದ್ದಾನೆ. ಅವಳು ವಸ್ತ್ರನೇ ಸರಿ ಇಲ್ಲ ದೇಹದ ಮೇಲೆ.
ಅದನ್ನು ನೋಡಿ ಇವನು ಲಕ್ಷ್ಮಣ ಒಂದು ಸಾರಿ ತಲೆ ಕೆಳಗೆ ಹಾಕಿದ. ಅವನ್ ಸಿಟ್ಟೆಲ್ಲ ಇಳಿದು ಹೋಗ್ಬಿಡ್ತು. ಇವಳು ಏನಪ್ಪ ಇವಳು ತಾನು ಪರಿಜ್ಞಾನನೇ ಇಲ್ಲ, ಫುಲ್ ಕುಡಿದು ಬಿಟ್ಟಿದ್ದಾಳೆ, ಇವಳ ಹತ್ರ ನಾನು ಏನ್ ಮಾತಾಡೋದು ಅಂತ ಹೇಳಿ ಕೊನೆಗೆ ಅವಾಗ ಅವನು ಹೇಳ್ತಾನೆ, ನೋಡು ಸುಗ್ರೀವನಿಗೆ ಹೇಳು ನಾನು ಬಂದಿದ್ದೇನೆ. ಯಾಕೆಂದ್ರೆ ಅವನು ನಿಜವಾಗಲೂ ಒಬ್ಬ ಆ ರಾಮ ಎಂತಹ ದೊಡ್ಡ ಉಪಕಾರ ಮಾಡಿದ್ದಾನೆ, ಅದನ್ನು ಅವನು ಸ್ವಲ್ಪವೂ ಕೂಡ ಸ್ಮರಣೆ ಮಾಡದೆ ತಾನು ಕಾರ್ಯಪ್ರವೃತ್ತನಾಗದೆ ಈ ತರ ಮತ್ತನಾಗಿದ್ದಾನೆ. ಹಾಗಾಗಿ ಈ ಕೂಡಲೇ ಅವನಿಗೆ ಕಾರ್ಯಪ್ರವೃತ್ತನಾಗ್ಲಿಕ್ಕೆ ಹೇಳು, ಇಲ್ಲ ಅಂತಂದ್ರೆ ನಾನೇ ಅವನನ್ನ ಸಾಯಿಸಿ ಬಿಡ್ತೇನೆ ಅಂತ ಹೇಳಿ ಲಕ್ಷ್ಮಣ ತಾನು ಅದ್ ಮಾಡ್ದ. ಅದಕ್ಕೆ ತಾರೆ ಹೇಳ್ತಾ ಇದ್ದಾಳೆ, ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದಿ? ಯಾಕೆಂದ್ರೆ ನಿನ್ನಂತಹ ಸಜ್ಜನರು ಕೋಪ ಮಾಡ್ಕೊಳ್ಬಾರ್ದಲ್ವಾ ಅಂತ ಹೇಳಿ ತಾನು ಈ ಒಳ್ಳೆ ಅಂದ್ರೆ ಇವಾಗ ಅವಳಿಗೇನು ನಾಚಿಕೆ ಗೀಚಿಗೆ ಏನಿಲ್ಲ, ಆರಾಮ ಒಳ್ಳೆ ಚೆನ್ನಾಗೇ ಮಾತಾಡ್ತಾ ಇದ್ದಾಳಂತೆ. ಆದ್ರೆ ಅವನು ಹಚ್ಕೊಂತ ಇದ್ದ ಅವಳು ಹುಲ್ಲು ಒಪ್ಪನಾಗಿ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಅವನೇ ಹೇಳಿದ, ಯಾಕೆಂದ್ರೆ ಎಂತೆಂತಹ ಮಹಾತ್ಮರು ಕೂಡ ತಪ್ಪು ಮಾಡಿದ್ದಾರೆ, ಏನೋ ಅದಕ್ಕೆ ಸುಗ್ರೀವ ಏನು ಹೊರತಲ್ಲ. ಯಾಕೆಂದ್ರೆ ಅವನೊಬ್ಬ ವಾನರ, ಮಂಗ್ಯ ಮಂಗ್ಯ ಏನಿರ್ತದೆ ಈ ಇಷ್ಟೊತ್ತಿದ್ದು ಸಹ ಬುದ್ಧಿ ಇನ್ನೊಂದು ಇಷ್ಟೊತ್ತಿಗೆ ಇರಲ್ಲ. ಹಾಗೆ ಆತರ ಇರುವಂತವ್ರು ಅವರು. ಅದರಲ್ಲೂ ಇಷ್ಟು ದಿವಸ ಅವನು ಪಾಪ ಬರೀ ಹೊಡೆತ ತಿಂದು ಜಗಳ ಆಡಿ ಆಮೇಲೆ ಅಲ್ಲಿ ಇಲ್ಲಿ ಅಂದ್ರೆ ಹೊರಗಡೆ ಇದ್ದಿದ್ದೇ ಆಯ್ತು. ಅವನಿಗೆ ಸುಖ ಭೋಗದ ಅನುಭವ ಅರಿವೇ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಿ ಹೋದ್ರೂ ಅಲ್ಲಿ ಹೊಡೆದು ಓಡಿಸ್ತಿದ್ದ, ಅವನು ಗುಹೆ ಸೇರ್ಕೊಂಡು ಬಿಟ್ಟಿದ್ದ. ಈಗ ಅವನಿಗೆ ಒಂದೇ ಸಾರಿ ಏನೋ ಸಿಗ್ಬಾರ್ದು ಸಿಕ್ಕಂಗ ಆಗ್ಬಿಟ್ಟಿದೆ. ಹಂಗಾಗಿ ಅವನು ಪಾಪ ಆ ಒಂದು ವೈಭೋಗದಲ್ಲಿ ಮೆರೆದು ಮೈ ಮರೆತು ಬಿಟ್ಟಿದ್ದಾನೆ. ಹಾಗಾಗಿ ನೀನೇನು ಖಂಡಿತ ಅವನಿಗೆ ರಾಮನ ಒಂದು ಮಾಡಿದ ಉಪಕಾರವನ್ನಾಗಲಿ ಅಥವಾ ಮಾಡಬಾರದು ಅನ್ನೋ ದುರುದ್ದೇಶ ಆಗಲಿ ಅವನಿಗೇನಿಲ್ಲ. ಯಾಕೆಂದ್ರೆ ವಿಶ್ವಾಮಿತ್ರರಂತಹವರೇ ಅಂತಹ ತಪಸ್ವಿಗಳು ಕೂಡ ಹೆಣ್ಣಿನ ಒಂದು ಮಾಯೆಗೆ ಬಿದ್ದವರಾಗಿ ಆ ತಾವು ತಾವು ಮೈಮರೆತು ಹೋಗಿದ್ದಾಗ ಅಂಥದ್ರಲ್ಲಿ ಇಂತಹ ಸಾಮಾನ್ಯ ಸುಗ್ರೀವರಿದ್ದಲ್ಲ ಏನ್ ಕತೆ ಅಂತ ಹೇಳಿ ತಾನು ಅವನನ್ನು ಸಮಾಧಾನ ಮಾಡಿದ್ಲು. ಈ ಕೂಡ್ಲೆ ಯಾವಾಗ ಅವನು ಆಯ್ತು, ಆ ಇಷ್ಟು ದಿವಸ ಅಂತೂ ಆಯ್ತು, ಇನ್ನು ಮುಂದಾದ್ರೂ ಆ ಯಾವಾಗ ಬೇಗ ಕೆಲಸ ಸ್ಟಾರ್ಟ್ ಮಾಡಕ್ ಹೇಳಿ ಏನು ಸೀತಾನ್ವೇಷಣ ಕಾರ್ಯಕ್ರಮ ಅಂತ ಯಾವಾಗ ನಿಧಾನವಾಗಿ ಆ, ಲಕ್ಷ್ಮಣ ಮಾತಾಡಿದ, ಅವಾಗ ನಿಧಾನ ಬಂದ ಸುಗ್ರೀವ ಬಂದು ಆಯ್ತು ನಾನು ಬರ್ತೇನೆ ಅಂತ ಹೇಳಿ ಸೀದಾ ಬಂದು ರಾಮನಿಗೆ ಬಂದು ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತಾನೆ. ನನ್ನ ಅಜ್ಞಾನಕ್ಕೆ ತಪ್ಪಾಯ್ತು, ನಾನು ಹಾಗೆ ಮಾಡಬಾರ್ದಿತ್ತು, ಆದ್ರೆ ಏನ್ ಮಾಡ್ಲಿ, ಏನೋ ಒಂದೇ ಸಾರಿ ಅವನಿಗೆ ಆ ಏನಂತೀವಿ ನಾವು, ತಿರುಕನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿ ಕಡೆ ಹಿಡ್ದ ಅಂತಾರಲ್ಲ, ಹಂಗಾಯ್ತು ಪಾಪ ಅವನಿಗೆ ಏನೋ ಸಿಗ್ಬಾರ್ದು ಸಿಕ್ಕಂಗ ಆಗ್ಬಿಡ್ತು. ಹಂಗಾಗಿ ಮೈ ಮರೆಸ್ಬಿಟ್ಟ. ಅಂದ್ರೆ ಇದು ಒಬ್ಬ ಸುಗ್ರೀವನ ಕಥೆ ಅಲ್ಲ. ಸುಗ್ರೀವ ಅಂದ್ರೆ ನಾವು ಹೇಳಿದ್ವಿ ಪ್ರತಿಯೊಬ್ಬ ಜೀವನನ್ನ ಪ್ರತಿನಿಧಿಸ್ತಾನೆ. ನಾವು ಹಾಗೆ ನಮಗೇನೋ ಬಹಳ ಒಳ್ಳೆಯ ಸಮಯ ಬಂತು, ಸಂದರ್ಭ ಬಂತು ಅಂದ್ರೆ ಎಲ್ಲವನ್ನ ಮರೆತು ಬಿಡ್ತೀವಿ, ಅದರಲ್ಲೇ ಮುಳುಗಿ ಬಿಡ್ತೀವಿ. ಹಾ ಹಾಗೆ ಅಥವಾ ಮಾಡಿದ ಉಪಕಾರವನ್ನೇ ಮರೆತು ಬಿಡ್ತೀವಿ. ಹಾಗಾಗ್ಬಾರ್ದು ಅಂತ ಹೇಳಿ ಕೊನೆಗೆ ರಾಮನಲ್ಲಿ ತಾನು ಕ್ಷಮಾಪಣೆ ಕೇಳಿ ಕೂಡಲೇ ತಾನು ಎಲ್ಲ ವಾನರರಿಗೆ ಆದೇಶ ಮಾಡಿದ. ಈಗಾಗಲೇ ಆದೇಶ ಮಾಡಿದ, ಎಲ್ಲರೂ ಬಂದ್ರು, ಎಲ್ಲಾ ಕಡೆ ಇದ್ದಂತಹ ವಾನರನ್ನೆಲ್ಲ ಕರೆಸಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಲಕ್ಷ ಲಕ್ಷ ಕೋಟಿಗಟ್ಟಲೆ ವಾನರರು ಬಂದು ಸೇರಿದರು. ಎಲ್ಲಾ ಕಡೆ ವಾನರರು ಅಂತಂದ್ರೆ ಬರೀ ಮಂಗ ಅಂತಲ್ಲ, ಅದರಲ್ಲಿ ಕರೆ ಮಂಗ ಇರ್ತವೆ, ಬಿಳಿ ಮಂಗ ಇರ್ತವೆ, ಕೆಂಪನ್ ಮಂಗ ಇರ್ತವೆ, ಆಮೇಲೆ ಯಾರು ಕರಡಿಗಳು, ಆಮೇಲೆ ಗೋರಿಲ್ಲ, ಏನೇನೋ ಎಲ್ಲರನ್ನ ಸೇರಿ ವಾನರರು ಅಂತೆ. ಅಂದ್ರೆ ಮನುಷ್ಯರ ತರ ಹೋಲಿಕೆ ಇರ್ತದೆ, ಆದ್ರೆ ಮನುಷ್ಯ ಅಲ್ಲ. ಆ ತರದ ಎಲ್ಲಾ ದೇಶದ ಮೂಲೆ ಮೂಲೆಯಿಂದ ಎಲ್ಲರೂ ಬಂದು ಸೇರಿದ್ರು. ತಾನು ಸುಗ್ರೀವ ಆಜ್ಞೆ ಮಾಡಿದ, ಎಲ್ಲರನ್ನು 4 ಗುಂಪು ಮಾಡಿದ. 4 ಗುಂಪು ಮಾಡಿ ನೋಡಿ, ರಾಮಚಂದ್ರ ನಮಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ದಾನೆ, ಅವನ ಕಾರ್ಯವನ್ನು ಸಾಧಿಸುವ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಹಾಗಾಗಿ ರಾಮನ ಸೇವೆಯನ್ನು ಎಲ್ಲರೂ ಪಾತ್ರರಾಗಬೇಕು. ಇದರಲ್ಲಿ ಪ್ರತಿಯೊಬ್ಬರು ಕೂಡ ರಾಮನ ಸೇವೆ ಮಾಡಬೇಕು ಅಂತ ಹೇಳಿ ತಾನು ಆದೇಶ ಮಾಡಿ 4 ಗುಂಪುಗಳನ್ನು ಮಾಡಿದ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಸೀತೆಯನ್ನ ಹುಡುಕ್ಬೇಕು. ಎಲ್ಲಿದ್ದಾಳೆ ಸೀತೆ ಅನ್ನೋದನ್ನ ಹುಡುಕೊಂಡು ಬರ್ಬೇಕಷ್ಟೇ. ಫಸ್ಟ್ ಹುಡುಕ್ಬೇಕಲ್ವಾ ಎಲ್ಲಿದ್ದಾರೆ ಅಂತ. ಗೊತ್ತಾದ್ರೆ ತಾನೇ ನಾವು ಮುಂದೆ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಪೂರ್ವ ದಿಕ್ಕಿಗೆ ವಿನುತ ಅನ್ನುವಂತ ಒಬ್ಬ ವಾನರನ ಮುಂದಾಳತ್ವದಲ್ಲಿ ತಾನು ಪೂರ್ವ ದಿಕ್ಕಿಗೆ ಕಳಿಸಿಕೊಟ್ಟ. ಪಶ್ಚಿಮ ದಿಕ್ಕಿಗೆ ಸುಷೇಣ ಅನ್ನುವಂತ ಒಬ್ಬ ವಾನರ, ಅವನ ಒಂದು ಮುಖ್ಯಸ್ಥನನ್ನಾಗಿ ಮಾಡಿ ಕೊನೆಗೆ ಶತಬಲ ಅನ್ನುವನನ್ನು ಉತ್ತರಕ್ಕೆ, ಹೀಗೆ 3 ದಿಕ್ಕುಗಳಿಗೆ ಪೂರ್ವ, ಪಶ್ಚಿಮ, ಉತ್ತರಕ್ಕೆ ಕಳಿಸ. ಈಗ ದಕ್ಷಿಣ ಭಾಗ ಅಂತಂದ್ರೆ ಈ ಕಡೆ ಶ್ರೀಲಂಕಾ ಭಾಗ, ಆ ಕಡೆ ಕಳಿಸ್ಬೇಕು. ಇವ್ರು ಎಲ್ಲಿ ಕೂತ್ಕೊಂಡು ಈಗ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಿನ ಹಂಪಿ ಅಂತೀವಲ್ವಾ, ಕಿಷ್ಕಿಂದೆ, ಅದನ್ನ ಕಿಷ್ಕಿಂದೆ ಅಂತ ಕರಿತಾ ಇದ್ರು ಹಿಂದೆ. ಅಂಜನಾದ್ರಿ ಅಂತೀವಲ್ವಾ, ಅಂಜನಾದ್ರಿ ಬೆಟ್ಟ, ಮತ್ತೆ ಹಂಪಿಯನ್ನ ಕಿಷ್ಕಿಂದೆ ಅಂತ ಕರಿತಾ ಇದ್ರು ಹಿಂದೆ. ಆ ಕಿಷ್ಕಿಂದೆಯಲ್ಲಿ ಕೂತು ಈಗೆಲ್ಲ ಈ ಮಂತ್ರಾಲೋಚನೆ ಇದೆಲ್ಲ ನಡೀತಾ ಇದೆ. ಅದರಲ್ಲಿ ತಾನು ಹೇಳಿದ, ಅದಕ್ಕೆ ದಕ್ಷಿಣ ದಿಕ್ಕಿಗೆ ಹೋಗುವವರು ಸ್ವಲ್ಪ, ಯಾಕೆಂದ್ರೆ ಈಗ ಎಲ್ಲರಿಗೂ ಅನುಮಾನ ಇರೋದು ದಕ್ಷಿಣ ದಿಕ್ಕಿನಲ್ಲಿ. ಯಾಕೆಂದ್ರೆ ಆ ರಾವಣನ ಸಾಮ್ರಾಜ್ಯ ಇರುವುದು ದಕ್ಷಿಣದಲ್ಲಿ. ಜೊತೆಗೆ ನೋಡಿದ್ದಾರೆ ಇವರೆಲ್ಲ, ಯಾಕೆಂದ್ರೆ ಆ ರಾವಣ ತಾನು ಹೊತ್ಕೊಂಡು ಹೋಗ್ತಾ ಇರೋದನ್ನ, ವಿಮಾನದಲ್ಲಿ ಹೋಗೋದನ್ನ ಎಲ್ಲರೂ
ಯಾರೋ ಈ ಹನುಮಂತ ಸುಗ್ರೀವ ಇವರೆಲ್ಲ ನೋಡಿದ್ದಾರೆ. ಹಂಗಾಗಿ ಅವರಿಗೆ ನಿಖರವಾಗಿ ಗೊತ್ತಿದೆ ದಕ್ಷಿಣದಲ್ಲಿದ್ದಾರೆ ಅಂತ. ಹಾಗಾಗಿ ಮತ್ತೆ ಆದ್ರೂ ಮತ್ತೆ ಪೂರ್ವ ಪಶ್ಚಿಮ ಉತ್ತರಕ್ಕೆ ಯಾಕೆ ಕಳಿಸಿದ್ರು ಅಂದ್ರೆ ಗೊತ್ತಿಲ್ಲ. ಈಗ ರಾಕ್ಷಸರು ಎಲ್ಲಿ ಹೆಂಗೆ ಈಗ ನಮ್ಮನ್ನ ಒಂದ್ ವೇಳೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿರ್ಬೋದು ಆ ಕಡೆ ದಿಕ್ಕಿನಲ್ಲಿ. ಇವಾಗ ಬೇರೆ ಕಡೆನೇ ಇರ್ಬೋದು. ಯಾಕೆಂದ್ರೆ ರಾವಣ ಎಲ್ಲಾ ಕಡೆನೂ ಒಂದು ಈ ಆ ಜಾಗಗಳಿದ್ವು. ಹಾಗಾಗಿ ಎಲ್ಲಿಟ್ಟಿದ್ದಾನಂತ ಯಾರಿಗ್ ಗೊತ್ತು. ಹ ಅವತ್ತು ಹೊತ್ಕೊಂಡು ಹೋಗಿರೋದು ಆ ಕಡೆ ಹೋಗಿರ್ಬೋದು ಅಂತ ಹೇಳಿ ಎಲ್ಲರಿಗೂ ಕೊಡ್ಸಿದ್ರು. ಈಗ ದಕ್ಷಿಣ ದಿಕ್ಕಿಗೆ ಹಾಗಾಗಿ ಈ ದಕ್ಷಿಣ ದಿಕ್ಕಿಗೆ ಹೋಗುವವರು, ಯಾಕೆಂದ್ರೆ ಆ ದಕ್ಷಿಣ ದಿಕ್ಕಿನಲ್ಲಿ ಸ್ವಲ್ಪ ರಾಕ್ಷಸರು ಉಪಟಳ ಜಾಸ್ತಿ, ಜೊತೆಗೆ ಅಲ್ಲಿ ರಾವಣನ ಸಾಮ್ರಾಜ್ಯ ಇರ್ತದೆ. ಆಮೇಲೆ ಅಲ್ಲೇ ಸಾಮಾನ್ಯವಾಗಿ ಹೆಚ್ಚಿನ ಪಾಲು ಎಲ್ಲರಿಗೂ ಅನುಮಾನ ಇರೋದು ದಕ್ಷಿಣ ದಿಕ್ಕಿನಲ್ಲಿ ಸೀತೆ ಇದ್ದಾಳೆ. ಹಾಗಾಗಿ ಆ ದಿಕ್ಕಿನಲ್ಲಿ ಹೋಗುವವರು ಬಹಳ ಸ್ವಲ್ಪ ಬಲಿಷ್ಠರಾಗಿರ್ಬೇಕು. ಅದಕ್ಕೆ ಕೆಲವು ಬಹಳ ಪ್ರಮುಖರನ್ನ ಕಳಿಸಿಕೊಟ್ಟ. ಅದರಲ್ಲೂ ಹನುಮಂತ ಅಂಗದನನ್ನ ಮುಖ್ಯಸ್ಥನನ್ನಾಗಿ ಮಾಡಿ ಹನುಮಂತ, ಜಾಂಬವಂತ, ತಾರ, ಮಹಿದ, ದ್ವಿವಿಧ, ನಳ, ಹೀಗೆ ಸುಷೇಣ, ಹೀಗೆ ಏನು ನಳ ಅಂತ ಹೇಳಿ ಅವನನ್ನ ಎಲ್ಲರನ್ನ ಭಾರಿ ಪರಾಕ್ರಮಿಗಳನ್ನ ತಾನು ಆ ಕಡೆ ಇದು ಮಾಡಿ ತಾನು ಹನುಮಂತನನ್ನ ಕರೆದ ಸುಗ್ರೀವ. ಹನುಮಂತನನ್ನು ಕರೆದು ನಾನು ಹೇಳ್ತಾ ಇದ್ದೇನೆ, ನೋಡು ಹನುಮಂತ, ಏಕೆಂದರೆ ನೀನು ಅಸಾಧ್ಯವಾದದನ್ನ ಸಾಧಿಸುವವನು. ನಿನಗೆ ಅಸಾಧ್ಯ ಅನ್ನೋದೇ ಇಲ್ಲ, ಅಸಾಧ್ಯ ಸಾಧಕ ಸ್ವಾಮಿನ್ ಅಂತ ಹೇಳಿ. ಹಾಗಾಗಿ ನಿನ್ನಿಂದ ಮಾತ್ರ ಈ ಸೀತಾನ್ವೇಷಣೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತೆಲ್ಲ ನನಗೆ ಏನಾದರೂ ನಾನು ರಾಮನ ಕಾರ್ಯವನ್ನ ಮಾಡಿಸಿ ಆ ರಾಮನ ಒಂದು ಸೇವೆಯನ್ನ ನಾನು ಏನು ಮಾತು ಕೊಟ್ಟಿದ್ದೇನೆ ಅದನ್ನು ಉಳಿಸ್ಕೊಳ್ತೇನೆ ಅನ್ನೋ ಭರವಸೆ ಅಂತಿದ್ರೆ ಅದು ನೀನಿದ್ದೀಯ ಅನ್ನೋ ಒಂದೇ ಒಂದು ಧೈರ್ಯದಿಂದ. ಹಾಗಾಗಿ ಸುಗ್ರೀವ ಹೇಳ್ತಾ ಇದ್ದಾನೆ, ನೋಡು ಹನುಮಂತ, ರಾಮ ನಮಗೆ ಬಹಳ ದೊಡ್ಡ ಉಪಕಾರ ಮಾಡಿದ್ದಾನೆ. ಖಂಡಿತ ನಮಗೆ ಅವನ ಋಣ ಇದೆ, ಅವನ ಸೇವೆ ಮಾಡಲೇಬೇಕು ನಾವು. ಹಾಗಾಗಿ ಖಂಡಿತ ನೀನು ಈ ಈ ಒಂದು ಕಾರ್ಯವನ್ನ ಖಂಡಿತ ಯಶಸ್ವಿಗೊಳಿಸ್ತೀಯ ಅಂತ ಹೇಳಿ ಆ ಹನುಮಂತನನ್ನ ತಾನು ಆ, ಏನು ಸುಗ್ರೀವ ತಾನು ಬೇಡ್ಕೊಂಡ. ಕೊನೆಗೆ ರಾಮಚಂದ್ರ ಕರೆದ, ಹನುಮಂತನನ್ನ ಕರೆದು ತಾನು ಹೇಳ್ತಾ ಇದ್ದಾನೆ, ನೋಡು ಆಂಜನೇಯ, ನೀನು ಸೀತೆಯನ್ನು ಕಾಣ್ತೀಯ, ಸೀತೆಯನ್ನು ಕಾಣ್ತೀಯ, ನಾನು ಹೇಳ್ತಾ ಇದ್ದೇನೆ. ಆದ್ರೆ ಸೀತೆಯನ್ನು ಕಂಡಾಗ ನೀನು ಆ ಸುಮ್ಮನೆ ಇರಬೇಡ, ಅದಕ್ಕಾಗಿ ನನ್ನ ನೆನಪಿಗಾಗಿ ಅಂತ ಹೇಳಿ ತಾನು ಅವನ ಕೈಯಲ್ಲಿದ್ದ ಒಂದು ಉಂಗುರವನ್ನ, ರಾಮ ಮುದ್ರಿಕೆಯನ್ನ ತಾನು ಕೊಟ್ಟ ಹನುಮಂತನಿಗೆ. ಹನುಮಂತನಿಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾನಿನ್ನೂ ಅನ್ವೇಷಣೆಯನ್ನೇ ಮಾಡಿಲ್ಲ, ಸೀತೆಯನ್ನು ಹುಡುಕೇ ಇಲ್ಲ, ಆಗ್ಲೇ ರಾಮ ನನ್ನ ಮೇಲೆ ಎಷ್ಟೊಂದು ಭರವಸೆ ಇಟ್ಟಿದ್ದಾನಲ್ಲ ಅಂತ ಹೇಳಿ ಬಹಳ ಅವನಿಗೆ ಆ ಭಕ್ತಿ ಬಂದ್ಬಿಡ್ತು ರಾಮನ ಮೇಲೆ. ಖಂಡಿತ ನಾನು ಸಾಧಿಸ್ತೇನೆ ಸ್ವಾಮಿ ಅಂತ ಹೇಳಿ ತಾನು ಹೇಳ್ಕೊಂಡು ಅಂದ್ರೆ ಮತ್ತೆ ಎಲ್ಲರಿಗೂ ಗೊತ್ತಿದೆ ಸೀತೆಯನ್ನ ಹುಡುಕೋದು ಹನುಮಂತನೇ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ಆದ್ರೆ ಬೇರೆಯವ್ರನ್ನೆಲ್ಲ ಯಾಕೆ ಕಳಿಸ್ಬೇಕಿತ್ತು, ಒಬ್ಬನೇ ಕಳಿಸ್ಬೋದಿತ್ತಲ್ಲ ಹನುಮಂತನ. ಅಂದ್ರೆ ಎಲ್ಲರಿಗೂ ಸೇವಾ ಭಾಗ್ಯ ಸಿಗಬೇಕಲ್ಲ, ರಾಮನ ಸೇವೆ ಎಲ್ಲರೂ ಆ ಪಾಪ ಅವ್ ಗೊತ್ತಿದೆ ಅವರು ಉತ್ತರ ಪೂರ್ವ ಪಶ್ಚಿಮ ಉತ್ತರಕ್ಕೆ ಹೋದರೆಲ್ಲ ಮತ್ತೆ ಖಾಲಿ ಕೈಯಲ್ಲಿ ಬರೋದೆ ಅಂತ ಹೇಳಿ. ಆದ್ರೆ ಮತ್ತೆ ಅವರಿಗೂ ಪಾಪ ಸುಮ್ಮನೆ ಕೂತ್ಕೊಳ್ಳೋದ, ಎಲ್ಲರೂ ಹೋಗಿ ರಾಮನ ಸೇವೆ ಮಾಡಿದ್ರು ಅಂತ ಹೇಳಿ. ಅದಕ್ಕಾಗಿಯೇ ಜನ್ಮ ತಗೊಂಡು ಬಂದಿದ್ದಾರೆ, ಎಲ್ಲ ರಾಮನ ಸೇವೆ ಮಾಡ್ಬೇಕು ಅಂತ ಹೇಳಿ ಲಕ್ಷ. ಕೊನೆಗೆ ಅವಾಗ ಅಷ್ಟೇ ಅಲ್ಲ, ತಾನು ಆದೇಶ ಮಾಡಿ ತಾನು ಹೇಳಿದ, ನೀವು ಹುಡ್ಕೊಳ್ಳಿಕ್ ಹೋದರ್ ಕೊನೆಗೆ ವರ್ಷಗಟ್ಲೆ ಅಲ್ಲೇ ಉಳಿದು ಬಿಟ್ರೆ ಅದಕ್ಕೆ ಸುಗ್ರೀವ ಸಮಯ ಇಲ್ಲ, ಬರೀ 30 ದಿನ ಮಾತ್ರ, 30 ದಿನದೊಳಗೆ ನೀವು ಸೀತೆಯನ್ನು ಹುಡುಕ್ಬೇಕು. ಅದು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಅಷ್ಟೇ, ಬರೀ ಭಾರತ ದೇಶ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಹೋಗ್ಬೇಕು ಅವ್ರು. ಎಲ್ಲಾ ಭೂಮಿಯಿಂದ ಭೂಮಿಯಿಂದ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ಕಡೆ ಹುಡುಕ್ಬೇಕು. ಹುಡುಕಿ ಎಲ್ಲಿ ಒಂದು ವೇಳೆ ಸೀತೆ ಕಂಡ್ರಂತೂ ಆಯ್ತು, ಕಾಣದೇ ಇದ್ರೂ ಕೂಡ 30 ದಿನ ಆದ್ಮೇಲೆ ನೀವು ವಾಪಸ್ ಬರ್ಬೇಕು. ನಿಮ್ಮ ಒಂದು ಪ್ರದೇಶ ಏನು ಹೇಳಿದ್ದೀವಿ ಅದನ್ನ ಪೂರ್ತಿ ಮುಗಿಸ್ಕೊಂಡು ಅಂತ ಹೇಳಿ ತಾನು ಆದೇಶ ಮಾಡಿದ. ಅದನ್ನೇ ಸುಗ್ರೀವಾಜ್ಞೆ ಅಂತ ಹೇಳೋದು. ಸುಗ್ರೀವಾಜ್ಞೆ ಅಂತಂದ್ರೆ ಆ ಅದೇ ಇವತ್ತಿಗೂ ಕೂಡ ನಾವು ಆ ನಮ್ಮ ಇದರಲ್ಲಿ ಸಂವಿಧಾನದಲ್ಲೂ ಕೂಡ ಸುಗ್ರೀವಾಜ್ಞೆ ಅಂತ ಹೇಳಿದೆ. ಸುಗ್ರೀವಾಜ್ಞೆ ಅಂತಂದ್ರೆ ಆರ್ಡಿನೆನ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸುಗ್ರೀವಾಜ್ಞೆ ಅಂದ್ರೆ ಈ ರಾಜ್ಯದಲ್ಲಿ ರಾಜ್ಯಪಾಲರು ಇದರಲ್ಲಿ ರಾಷ್ಟ್ರಪತಿಗಳು ಹೊರಡಿಸ್ತಾರೆ. ಅಂದ್ರೆ ಅದನ್ನ ಏನು ಅಂತಂದ್ರೆ ಕಾನೂನು, ಅದು ಒಂದು ಕಾನೂನು. ಯಾವಾಗ ಸೆಷನ್ ಇರಲ್ಲಲ್ಲ, ಅಂದ್ರೆ ಒಂದು ಕಾನೂನು ಬರ್ಬೇಕಂದ್ರೆ, ಒಂದು ಆಕ್ಟ್ ಬರ್ಬೇಕಂದ್ರೆ 2 ಸೆಷನ್ ಅಲ್ಲಿ, ಅಂದ್ರೆ ಒಂದು ವೇಳೆ ರಾಜ್ಯ ಆಗಿದ್ರೆ ರಾಜ್ಯದಲ್ಲಿ 2 ಸೆಷನ್ ಅಲ್ಲಿ ಅದು ಎಲ್ಲರೂ ಪಾಸ್ ಮಾಡ್ಬೇಕು, ಮೆಜಾರಿಟಿಯಲ್ಲಿ ಪಾಸ್ ಮಾಡಿ ಆಮೇಲೆ ರಾಜ್ಯಪಾಲರು ಸೈನ್ ಆಗ್ತಾರೆ, ಅವಾಗ ಅದೊಂದು ಕಾನೂನು ಆಗ್ತದೆ. ಆದ್ರೆ 2 ಸೆಷನ್ ಇದ್ದಾಗ ಮಾತ್ರ ಆಗ್ತದೆ. ಆದ್ರೆ ಸೆಷನ್ ಇರೋಲ್ಲ ಕೆಲವೊಮ್ಮೆ, ಎಲ್ಲಾಗೂ ಇರಲ್ಲ. ಅವಾಗ ಇಮ್ಮಿಡಿಯೇಟ್ ಆಗಿ ಒಂದು ಕಾನೂನು ಜಾರಿಗೆ ಬರಬೇಕಾಗಿರ್ತದೆ. ಅವಾಗ ರಾಜ್ಯಪಾಲರು ಏನ್ ಮಾಡ್ತಾರೆ, ಆ ಆಕ್ಟ್ ಅನ್ನ ತಾವು ಸುಗ್ರೀವಾಜ್ಞೆಯ ಮೂಲಕ ಹೊರಡಿಸ್ತಾರೆ. ಅಂದ್ರೆ ಅದು ಅಷ್ಟೇ ಕಾನೂನುಬದ್ಧವಾಗಿರ್ತದೆ. ಒಂದು ವೇಳೆ ಸೆಷನ್ ಅಲ್ಲಿ ಏನು ಪಾಸ್ ಮಾಡಿದ್ರೆ ಎಷ್ಟು ಕಾನೂನುಬದ್ಧವಾಗಿರ್ತದೋ ಅಷ್ಟೇ ಕಾನೂನುಬದ್ಧವಾಗಿರ್ತದೆ.
ಆ, ಹಾಗೆ ಅಲ್ಲಿ ಮೇಲೆ ರಾಷ್ಟ್ರಪತಿಗಳು ಕೂಡ ದೇಶದಲ್ಲಿ ಆದ್ರೆ ಅದೇ ರಾಷ್ಟ್ರಪತಿಗಳು ಅದನ್ನ ಸುಗ್ರೀವಾಜ್ಞೆ ಅಂತ ಕರೀತಾರೆ. ಅಂದ್ರೆ ಹಾಗೆ, ಅಂದ್ರೆ ಅಷ್ಟು ಕಡಾಖಂಡಿತವಾಗಿರುವಂಥದ್ದು. ಹಂಗೆ 30 ದಿನದಲ್ಲಿ ವಾಪಸ್ ಬರಬೇಕು ಅಂತ ಹೇಳಿ ಈ ಕಡೆ ಎಲ್ಲರೂ ಹೋದ್ರು. ಎಲ್ಲಾ ಕಡೆ ದಿಕ್ಕುಗಳಿಗೂ ಕೂಡ ವಾನರೆಲ್ಲ ತಾನು ದೊಡ್ಡ ಸೇನೆ ಕಟ್ಟಿಕೊಂಡು ಹೋದ್ರು. ಕೊನೆ ಈ ಕಡೆ ದಕ್ಷಿಣ ದಿಕ್ಕಿಗೆ ಹನುಮಂತ ತಾನು ಹೊರಟ. ಹನುಮಂತನ ಜೊತೆಗೆ ಎಲ್ಲಾ ಈ ವೀರಾದಿ ವೀರರು ತಾವು ಹೋಗ್ತಾ ಇದ್ದಾರೆ. ಸೀತಾನು ಹುಡುಕಿದ್ರು ಹುಡುಕಿದ್ರು, ಏನು ಕಾಡು ಬೆಟ್ಟ ತಿಟ್ಟ, ಆ ಊಟ ಇಲ್ಲ ನಿದ್ದೆ ಇಲ್ಲ. ಯಾಕಂದ್ರೆ ಹನುಮಂತ ಬಿಡ್ತಾ ಇಲ್ಲ, ಕೂರಾಕ್ ಬಿಡ್ತಾ ಇಲ್ಲ, ನಿಲ್ಲಾಕ್ ಬಿಡ್ತಿಲ್ಲ. ಯಾಕಂದ್ರೆ ಅವನು ಕೆಲಸ ಅಂದ್ರೆ ಕೆಲಸ, ಅವನು ಹನುಮಂತನ ಜೊತೆಗೆ ಹೋದ್ರೆ ಅವನು ಜೀವ ತಿಂದು ಬಿಡ್ತಾನೆ. ಹಂಗಾಗಿ ಅವನು ಪಾಪ ಊಟ ಸಿಗ್ಲಿಲ್ಲ, ಸರಿಯಾಗಿ ನೀರು ಸಿಗ್ಲಿಲ್ಲ, ಎಲ್ಲಾ ಬಾಯಾರಿಕೆಯಾಗಿ ಜೊತೆಗೆ 30 ದಿನ ಕಳೆದು ಹೋಯ್ತು. 30 ದಿನ ಕಳೆದೋಯ್ತು, ಆದ್ರೆ ಸೀತೆಯ ಕುರುಹೇ ಸಿಗ್ಲಿಲ್ಲ. ಎಲ್ಲಿ ನೋಡಿದ್ರು ಬರೀ ಕಾಡು ಬೆಟ್ಟ. ಸರಿಯಾಗಿ ಹೋದ ಕಡೆ ಆಹಾರ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ. ಎಲ್ಲಾ ಸುಸ್ತಾಗಿ ಸುಸ್ತಾಗಿ ಎಲ್ಲರೂ ನಡಿಬೇಕಾಗದೇ ಇರೋ ಸ್ಥಿತಿ ತಲುಪಿಬಿಟ್ರು. ಕೊನೆಗೆ ಇನ್ನೇನು ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿ ಒಂದ್ ಕಡೆ ಕೂತ್ಕೊಂಡಿದ್ದಾರೆ. ನೀರಿಲ್ಲ, ನೀರು ಕುಡಿಬೇಕಾಗಿತ್ತು, ಆದ್ರೆ ನೀರು ಸಿಗ್ತಾ ಇಲ್ಲ ಎಲ್ಲಿ. ದೂರದಲ್ಲಿ ಹನುಮಂತ ನೋಡಿದ, ಎಲ್ಲೋ ಒಂದು ಗುಹೆಯಿಂದ ಹಂಸ ಪಕ್ಷಿಗಳು ಹಾರಿ ಬರ್ತಾ ಇದ್ವು. ಆಗ ಹನುಮಂತ ಹೇಳ್ತಾನೆ, ನೋಡು, ಅಲ್ಲಿಂದ ಹಂಸ ಪಕ್ಷಿಗಳು ಹಾರಿ ಬರ್ತಾ ಇದ್ದಾವೆ ಗುಹೆ ಒಳಗಡೆಯಿಂದ. ಹಂಸ ಪಕ್ಷಿಗಳು ಹಾರಿ ಬರ್ತಾ ಇದ್ದಾವೆ ಅಂತಂದ್ರೆ ಒಳಗಡೆ ನೀರಿದೆ ಅಂತ ಅರ್ಥ. ಅಂದ್ರೆ ಎಲ್ಲಿ ನೀರಿರ್ತದೆ ಅಲ್ಲಿ ಹಂಸ ಪಕ್ಷಿಗಳು ಇರ್ತವೆ. ಅದಕ್ಕೆ ನಾವು ಆ ಗುಹೆಯನ್ನ ಒಳಗೆ ಹೋದ್ರೆ ಖಂಡಿತ ನಮಗೆ ನೀರು ಸಿಗ್ತದೆ, ಅಲ್ಲಿ ಏನಾದ್ರೂ ಆಹಾರ ಇರ್ಬೋದು ಅಂತ ಹೇಳಿ, ಏನಾದ್ರೂ ಕುರುಹು ಸಿಗ್ಬೋದು ಅಂತ ಹೇಳಿ ತಾನು ಅಲ್ಲಿ ಹೋಗ್ತಾರೆ. ಬರೀ ಕತ್ತಲೆ 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 ಬರೀ. ಹೆಂಗ್ ಹೋಗೋದು ಒಳಗೆ? ಅದಕ್ಕೆ ಹನುಮಂತ ಹೇಳಿದ, ನನಗೆ ಕತ್ತಲೆ ಎಲ್ಲೋ ಕಣ್ ಕಾಣ್ತದೆ. ಹಂಗಾಗಿ ನೀವು ಏನು ಮಾಡಿ, ಎಲ್ಲರೂ ನನ್ನ ಬಾಲ ಹಿಡ್ಕೊಳ್ರಿ, ನಾನು ಮುಂದೆ ಹೋಗ್ತೀನಿ, ನೀವು ನನ್ನ ಬಾಲ ಹಿಡ್ಕೊಂಡು ಸುಮ್ಮನೆ ಅಂದಾಜಿ ಕಾಲ್ ಹಾಕ್ತಾ ಬರ್ರಿ ಒಳಗೆ ಅಂತ ಹೇಳಿ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಒಳಗೆ ಹೋಗಿ ನೋಡ್ತಾರೆ, ಏನದು ಸ್ವರ್ಗ, ಸ್ವರ್ಗದ ಹಾಗೆ ಕಾಣ್ತಾ ಇದೆ ಒಳಗಡೆ. ಆ ಒಂದು ಇದರಲ್ಲಿ ಅಂದ್ರೆ ನಾವೇನಾದ್ರೂ ಬೇರೆ ಲೋಕಕ್ಕೆ ಬಂದಿದ್ದೀವಿ ಏನೋ ಅನ್ನುವಷ್ಟು ಅಲ್ಲಿ ಏನು ನೀರಿದೆ, ನೀರು ಝರಿ, ಎಲ್ಲಾ ಕಡೆ ಹಣ್ಣು, ವಿವಿಧ ರೀತಿಯ ಹಣ್ಣುಗಳೆಲ್ಲ. ಆ ಕಪಿಗಳು ಒಂದೇ ಸಾರಿ ನೋಡಿ ಎಲ್ಲ ಕುಣಿದಾಡಿ ಬಿಟ್ರಂತೆ. ಮತ್ತೆ ಮಂಗಿ ಅಂದ್ರೆ ಕೇಳ್ಬೇಕ. ಹ್ಮ್ ಹಂಗಾಗಿ ಎಲ್ಲಾ ಕುಣಿದಾಡಿ ಬಿಟ್ರಂತೆ. ನಾವು ಒಳ್ಳೆ ಆಹಾರ ಸಿಕ್ತು, ಇನ್ ಮುಂದೆ ನಾವು ಒಳ್ಳೆ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಕೂಡ್ಲೆ ಹನುಮಂತ ತಡೆದ. ನೋಡಿ, ಇಷ್ಟೆಲ್ಲಾ ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಇದೆ ಅಂತಂದ್ರೆ ಇದು ಯಾರಿಗೋ ಸೇರಿದ್ದೇ ಆಗಿರ್ಬೇಕು. ಹಾಗಾಗಿ ನಾವು ಅವರ ಅನುಮತಿ ಇಲ್ಲದೆ ಹಾಗೆಲ್ಲ ಮುಟ್ಟಬಾರದು, ತಪ್ಪಾಗ್ತದೆ. ಯಾರಾದ್ರೂ ಇದಾರ ಅಂತ ಹೇಳಿ ನೋಡೋಣ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ. ಅಲ್ಲಿ ಒಬ್ಬ ಹೆಣ್ಮಗಳು ತಾನು ತಪಸ್ಸು ಮಾಡ್ತಾ ಕೂತಿದ್ದಾಳೆ, ಧ್ಯಾನ ಮಾಡ್ತಾ ಕೂತಿದ್ದಾಳೆ. ತಾನು ಧ್ಯಾನ ಮಾಡ್ತಾ ಕೂತಿದ್ದಾಳೆ. ಆ ಅದೇ ಯಾರಪ್ಪ ಅವಳು ಅಂತಂದ್ರೆ ಅವರನ್ನ ಹೋಗಿ ಮಾತಾಡ್ಸಿದ ಹನುಮಂತ. ಯಾರಮ್ಮ ನೀನು, ಇಲ್ಲಿ ಯಾಕೆ ಕೂತಿದ್ಯಾ, ಅದು ಒಬ್ಳೆ ಕೂತಿದ್ಯಾ, ಇದೆಲ್ಲ ಯಾರಿಗೆ ಸೇರಿದ್ದು, ಹೀಗೆಲ್ಲ ತಾನು ಕೇಳಿದ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ನಾನು ಸ್ವಯಂಪ್ರಭಾ ಅಂತ ಹೇಳಿ. ನಾನು ಮೊದಲೇ ಆ ನೀವು ಇಲ್ಲಿ ಬರ್ತೀರಿ ಅನ್ನುವ ಕಥೆ ಅಂದ್ರೆ ನಾನು ಮೊದಲೇ ರಾಮಾಯಣವನ್ನ ಕೇಳಿದ್ದೇನೆ. ಸೀತಾನ್ವೇಷಣೆಯನ್ನು ಮಾಡ್ತಾ ವಾನರರು ಇಲ್ಲಿಗೆ ಬಂದೇ ಬರ್ತಾರೆ ಅನ್ನೋದು ನನಗೆ ಖಂಡಿತ ಗೊತ್ತಿತ್ತು. ಹಾಗಾಗಿ ನೀವು ಬಂದಿದ್ದೀರಿ, ಹಾಗಾಗಿ ಖಂಡಿತ ನೀವು ಇಲ್ಲಿ ಇರುವಂತಹ ಎಲ್ಲ ಹಣ್ಣು ನೀರು ಎಲ್ಲವನ್ನ ಬಳಸ್ಬೋದು, ಉಪಯೋಗಿಸ್ಬೋದು ಅಂತ ಹೇಳಿ. ಯಾಕೆಂದ್ರೆ ಇದು ಮೈನಿಂದ ನಿರ್ಮಿತವಾದಂತಹ ಒಂದು ಅಷ್ಟು ಸುಂದರವಾದಂತಹ ತೋಟ. ಜೊತೆಗೆ ನಾನು ಯಾರು ಅಂತಂದ್ರೆ ಮೇರು ಸಾವರ್ಣಿ ಅಂತ ಒಬ್ಬ ಮನ್ವಂತರಾಧಿಪತಿ, ಅವನ ಮಗಳು ನಾನು ಸ್ವಯಂಪ್ರಭಾ ಅಂತ ಹೇಳಿ. ಅಂದ್ರೆ ನಾನು ಅಪ್ಸರಾಸ್ತಿ. ಹಾಗೆ ತನ್ನೆಲ್ಲ ಕಥೆಯನ್ನ ಹೇಳಿ ನಾನು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇನೆ. ನೀವು ಖಂಡಿತ ನೀವೆಲ್ಲ ಆ ಏನು ಇಲ್ಲಿರುವ ಎಲ್ಲವನ್ನ ಬಳಸ್ಕೊಳ್ಬಹುದು ಯಾವುದೇ ಮುಕ್ತವಾಗಿ. ಇದು ನಾನು ನಿಮಗೆ ಮಾಡುವ ರಾಮನ ಸೇವೆ ಅಂತ ಹೇಳಿ ಅವಳು ತನ್ನ ಸೇವೆಯನ್ನು ಮಾಡಿದ್ಲು. ಎಲ್ಲರೂ ಬಹಳ ಖುಷಿ ಆಯ್ತು. ಎಲ್ಲರೂ ಊಟ ತಿಂಡಿ ಎಲ್ಲ ಮಾಡಿ ಫುಲ್ಲು ಕುಣಿದಾಡಿಬಿಟ್ರು. ಎಷ್ಟೋ ದಿನದಿಂದ ನೀರಿಲ್ಲ, ಆಹಾರ ಇಲ್ಲ, ಎಲ್ಲ ಅದು. ಆಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಹೋಗೋದಿಲ್ಲ. ನನಗೆ ಅವಳು ದಾರಿಯನ್ನ ತೋರಿಸಿ ಅವರನ್ನ ಆ ಗುಹೆಯಿಂದ ಹೊರಗೆ ಬಿಡ್ತಾಳೆ. ಮುಂದೆ ಹೋಗಿ ದಕ್ಷಿಣ ದಿಕ್ಕನ್ನ ತೋರಿಸಿ ತಾನು ಹೋಗ್ತಾನೆ. ಹಾಗೆ ಮತ್ತೆ ಪುನಃ ಹೋಗ್ತಾ 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 ಆದ್ರೂ ಏನೂ ಸಿಗೋಲ್ಲ. ಕೊನೆಗೊಂದು ಸಾರಿ ಎಲ್ಲ ಕೂತ್ಕೊಳ್ತಾರೆ. ಏನ್ ಮಾಡಿದ್ರು, ಯಾವ ಕಡೆ ಹೋದ್ರು ಸಿಗೋಲ್ಲ. ಕೂತಾಗ ಆ ಕೂತಾಗ ಅಲ್ಲಿ ಒಬ್ಬೊಬ್ರಿಗೆ ಈಗ ಹ್ಮ್ ಏನಂತೀವಿ, ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಗಳು ಶುರುವಾಗ್ತದೆ. ನಾವೇನಾದ್ರು ಹೇಳ್ತೀವಲ್ಲ, ನೆಗೆಟಿವ್ ಥಾಟ್ಸ್ ಹಾಕ್ಬೇಡ ಅಂತ. ಹಾಗೆ ನೆಗೆಟಿವ್ ಥಾಟ್ಸ್ ಶುರುವಾಯ್ತು. ಕೂತ್ಕೊಂಡ್ರೆ ಸುಮ್ಮನೆ ಸುಸ್ತಾಗಿ ಒಂದ್ ಕಡೆ. ಅದರಲ್ಲಿ ತಾರ ಶುರು ಮಾಡಿದ. ತಾರ ಅಂದ್ರೆ ಯಾರು ಅಂದ್ರೆ ತಾರೆಯ ಅಣ್ಣ ತಾರ, ಅಂದ್ರೆ ವಾಲಿಯ ಭಾವ. ಅವನು ತಾನು ಹೇಳಿದ, ಅಲ್ಲ, ನಾವು ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದೀವಿ. ಮೊದಲನೇದಾಗಿ ಸುಗ್ರೀವ ನಮಗೆ ಕೊಟ್ಟಂತಹ ಗಡುವು ಮುಗಿದು ಹೋಗಿದೆ. ಸುಗ್ರೀವ ಏನ್ ಹೇಳಿದ, 30 ದಿನದೊಳಗೆ ಸೀತೆ ಸಿಗಲಿ ಸಿಗದೇ ಇರಲಿ, ಕುರುಹು ಏನೇ ಇರಲಿ, ನೀವು ವಾಪಸ್ ಬರ್ಬೇಕು ಅಂತ ಹೇಳಿ 30 ದಿನ ಹೇಳಿದ್ದ. ಎರಡನೇದಾಗಿ
ಅಲ್ಲ ನಮಗೆಲ್ಲ ಯಾಕೆ ಬೇಕಾಗಿತ್ತು ಈ ಉಸಾಬರಿ? ಹ? ಹ? ರಾಮ ಏನೋ ಹೆಂಡತಿ ಕಳ್ಕೊಳ್ಳೋದಂತೆ, ನಾವೇನೋ ಈ ತರ ಕಾಡು ಮೇಡು ಏನು ಇಲ್ಲದೆ ಹುಡುಕೋದಂತೆ, ಇದೆಲ್ಲ ನಮಗೆ ಬೇಕಿತ್ತು. ಆರಾಮ್ಸೆ ಎಲ್ಲೋ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೇ ವ್ಯವಸ್ಥೆ ಇದೆ. ಯಾಕೆಂದ್ರೆ ಅಲ್ಲಿ ಹೋಗಿ, ಅದರಲ್ಲೂ ಈ ಸುಗ್ರೀವ ಇದ್ದಾನಲ್ಲ, ಬಹಳ ಕ್ರೂರಿ ಇದ್ದಾನ. ಆಲ್ರೆಡಿ ನಮ್ದು ಈಗಾಗಲೇ 30 ದಿನ ಕಳೆದು ಹೋಗಿದೆ. ಈಗ ಏನಾದ್ರೂ ನಾವು ಪುನಃ ವಾಪಸ್ಸಾಗಿ ಹೋದ್ರೆ ಖಂಡಿತ ನಮ್ಮನ್ನ ಅವ್ನು ಸುಮ್ಮನೆ ಬಿಡೋಲ್ಲ, ಸಾಯಿಸೇ ಬಿಡ್ತಾನ. ಯಾಕೆಂದ್ರೆ ತನ್ನ ಅಣ್ಣನನ್ನೇ ಬಿಟ್ಟಿಲ್ಲ ಅವನು, ನಮ್ಮನ್ ಬಿಡ್ತಾನ ಅಂತ ಹೇಳಿದ್ರೆ ಅಂಗದ ಏ ಹೌದು ಹೌದು ಹೌದು, ಎಲ್ಲರೂ ವಾನರ ಏ ಹೌದು ಹೌದು. ಎಲ್ಲರಿಗೂ ಸರಿ ಅನಿಸ್ತು, ಏ ಹೌದೌದು. ಅದಕ್ಕೆ ನಾವೇನ್ ಮಾಡೋಣ, ನಾವು ಹೋಗೋದೇ ಬೇಡ. ಹೋದ್ರೆ ತಾನೇ ನಮ್ಮನ್ನ ಸಾಯಿಸೋದು. ಹೋದ್ರೆ ತಾನೇ ನಮ್ಮನ್ನ ಇದ್ ಮಾಡೋದು ವಾಪಸ್ ಆಗಿ. ಅದಕ್ಕೆ ನಾವು ಇಲ್ಲೇ ಇದ್ಬಿಡು. ಹೆಂಗಿದ್ರು ನಾವು ವಾನರರು ಅಂದ್ರೇನೆ ತಾನೇ ಕಾಡಲ್ಲಿ ಇರೋದು. ಹಾ, ಹಂಗ ಇಲ್ಲೇ ಹೆಂಗಿದ್ರೆ ಒಳ್ಳೆ ಹಣ್ಣು ಗಿಣ್ಣು ಎಲ್ಲ ಚೆನ್ನಾಗಿದೆ. ಹಾ. ಇಲ್ಲೇ ನೀರು ಗೀರು ಎಲ್ಲ ನಮ್ಗೆ ಏನ್ ಬೇಕು ಎಲ್ಲ ಸಿಗ್ತದೆ. ಇಲ್ಲೇ ಇದ್ದು ಬಿಡೋಣ, ಮುಂದಕ್ಕೆ ಹೋಗೋದೇ ಬೇಡ, ಮುಂದಕ್ಕೂ ಹೋಗೋದು ಬೇಡ, ಹಿಂದಕ್ಕೂ ಹೋಗೋದು ಬೇಡ ಅಂತ ಹೇಳಿ ಅವನು ತಾರ ಹೇಳಿದ. ಅದಕ್ಕೆ ಅಂಗದನು ಏ ಹೌದು ಹೌದು ಹಾಗೆ ಮಾಡೋಣ, ಹೇಳಲಿಕ್ಕೆ ಆಗೋಲ್ಲ, ಇವ್ರು ಏನ್ ಬೇಕು ಅಂತ ಹೇಳಿ ಅವನು ಹೇಳಿದ. ಅದಾದ್ಮೇಲೆ ಎಲ್ಲಾ ವಾನರರಿಗೂ ಅದು ಸರಿ ಅನಿಸ್ತು, ಏ ಹೌದು ಹೌದು ಹಾಗೆ ಮಾಡ್ಬಿಡ ಅಂತ ಹೇಳಿ ಎಲ್ಲರೂ ಹಾಗೆ ಹೇಳಿದ್ರು. ಹಾಗೆ ಕೂಡಲೇ ಹನುಮಂತ ಸುಮ್ಮನೆ ಇದ್ದ, ಇಷ್ಟೊತ್ತವರೆಗೂ ಕೇಳಿಸ್ಕೊಳ್ತಾ ಇದ್ದ. ಈಗ ಹೇಳ್ದ, ಹನುಮಂತ ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಇಲ್ಲಿ ನಾವಿದ್ರೆ ರಾಮನಿಗೂ ಗೊತ್ತಾಗಲ್ಲ, ಲಕ್ಷ್ಮಣನಿಗೂ ಗೊತ್ತಾಗಲ್ಲ, ಸುಗ್ರೀವನಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಹೇಳ್ಕೊಂಡು. ಅದಕ್ಕೆ ಹನುಮಂತ ಹೇಳ್ತಾ ಇದ್ದಾನೆ, ಹಾ ನೋಡು, ಆ, ನನಗೆ ಗೊತ್ತಾಯ್ತು. ಯಾಕೆಂದ್ರೆ ತಾರಾ, ನಿನ್ನ ಉಪಾಯ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಎಲ್ಲ ಇದರಲ್ಲೇ ಕುತಂತ್ರ ಮಾಡ್ತಾ ಇದ್ವಿ. ಹೇಗಿದ್ರು ನಾವು ಒಂದು ವೇಳೆ ಸೀತೆಯನ್ನ ಹುಡುಕದೇ ಇದ್ರೆ ಸುಗ್ರೀವ ಸುಗ್ರೀವನ ಏನು ಮಾತು ಕೊಟ್ಟಿದ್ದಾನೆ ಆ ಮಾತು ತಪ್ಪಿದಂಗೆ ಆಗ್ತದೆ. ಯಾವಾಗ ತಾನು ವಚನಭ್ರಷ್ಟನಾದ ಸುಗ್ರೀವ, ಅವಾಗೇನಾಗ್ತದೆ, ಆ ವಚನಭ್ರಷ್ಟನಾದಾಗ ರಾಮ ಖಂಡಿತ ಅವನನ್ನ ಉಳಿಸೋಲ್ಲ, ಕೊಂದು ಬಿಡ್ತಾನೆ. ಅವಾಗ ರಾಜ ಇಲ್ಲಂಗ ಆಗ್ತದೆ. ಅವಾಗ ನೀನು ನಿಧಾನವಾಗಿ ಹೋಗಿ ಅಂಗದನ್ನು ರಾಜನನ್ನಾಗಿ ಮಾಡಿ ನೀವು ಎಲ್ಲ ಚೆನ್ನಾಗಿರ್ಬೋದು ಅಂತ. ಖಂಡಿತ ಅದು ಸಾಧ್ಯ ಇಲ್ಲ. ಈ ಹನುಮಂತ ಜೀವಂತ ಇರುವವರೆಗೂ ಈ ತರದ ಕುತಂತ್ರಗಳಿಗೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ನೋಡು, ನೀನ್ ಅನ್ಕೊಂಡಿದ್ದಿ ನಾವ್ ಇಲ್ಲಿದ್ರೆ ರಾಮನಿಗೆ ಏನು ಗೊತ್ತಾಗಲ್ಲ ಅಥವಾ ಲಕ್ಷ್ಮಣನಿಗೆ ಗೊತ್ತಾಗಲ್ಲ ಅಂತ ಹೇಳಿ, ನಿನಗೆ ಏನು ಗೊತ್ತಿದೆ ರಾಮನ ಸಾಮರ್ಥ್ಯ? ಆ ರಾಮ ಅಲ್ಲಿ ಕೂತಂದಲೇ ಬಾಣ ಬಿಟ್ಟ ಅಂದ್ರೆ ನಿನ್ನ ಹುಡ್ಕೊಂಡು ಬರ್ತದೆ ರಾಮನ ಬಾಣ. ರಾಮನ ಪರಾಕ್ರಮದ ಅರಿವೇ ಇಲ್ಲ ನಿನಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹನುಮಂತನ ಮುಂದೆ ರಾಮನಿಗೆ ವಿರುದ್ಧವಾದ ಮಾತನ್ನು ನಾನು ಯಾವತ್ತೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ರಾಮನ ವಿರುದ್ಧವಾದಂತಹ ಮಾತುಗಳಿರ್ಬೋದು, ಆ ಯಾವುದು ಅದು ನನ್ನ ಮುಂದೆ ಅವೆಲ್ಲ ನಡೆಯೋಲ್ಲ. ಈಗ ನೀವಾಗೆ ಬರ್ತೀರೋ ಇಲ್ಲ ಹೊಡೆದು ಬಡ್ದು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆ, ಹನುಮಂತ ತಾನೇ ಹೇಳಿದ. ಅವಾಗ ಇಲ್ಲಪ್ಪ, ಈ ಹನುಮಂತನೆಲ್ಲ ಎದುರಾಕೊಳಕ್ ಆಗಲ್ಲ ಅಂತ ಹೇಳಿ, ಅಂದ್ರೆ ನಾವು ಹನುಮಂತನನ್ನ ಆಶ್ರಯಿಸಿದ್ರೆ ಏನಾಗ್ತದೆ ಅಂತ ಹೇಳಿ, ಅಂದ್ರೆ ನಾವು ಒಂದ್ ವೇಳೆ ಅಸಡ್ಡೆ ಮಾಡಿದ್ರು ಕೂಡ ಆ ಜಾಡ್ಯತ್ವ ಅನ್ನೋದು, ಅದಕ್ಕೆ ನಾವು ಹೇಳ್ತೀವಿ, ಪ್ರಾರ್ಥನೆ ಮಾಡಿ ಆ ಏನೋ ಮನೋಜ ಮಾರದ ತುಲ್ಯ ವೇಗಂ ಅಂತ ಹೇಳಿ. ಅಂದ್ರೆ ಅದರಲ್ಲಿ ಅಜಾಡ್ಯಂ ಅಂದ್ರೆ ಧೈರ್ಯಂ, ಅದರಲ್ಲಿ ಧೈರ್ಯ. ಅಜಾಡ್ಯ ಅಂತಂದ್ರೆ ಏನು, ಸೋಂಬಾರಿತನ, ಜಾಡ್ಯ ಬರುದು. ಹಾಗೆ ಅದನ್ನೆಲ್ಲ ಹೋಗಲಾಡಿಸ್ತಾನೆ ಅಂತ ಹೇಳಿ. ಹಾಗೆ ಹನುಮಂತ ತಾನು ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ. ಇಲ್ಲಿ ಸಮುದ್ರ ತೀರವನ್ನು ಸೇರಿ, ದಕ್ಷಿಣದ ಸಮುದ್ರ ತೀರ ಬಂದು ನೋಡ್ತಾರೆ, ದೊಡ್ಡ ಸಮುದ್ರ. ಗೊತ್ತಾಯ್ತು, ಓಹೋ ಈ ಕಡೆ ಸಮುದ್ರ ಬಂತು. ಯಾವಾಗ ಸಮುದ್ರ ಕಾಣಿಸ್ತು ಎಲ್ಲರಿಗೂ ಎದೆ ಒಡೆದು ಹೋಯ್ತು, ಮುಗೀತು ನಮ್ ಕತೆ. ಯಾಕೆಂದ್ರೆ ಇಷ್ಟ ದಿವಸ ಏನೋ ಒಂದು ಕಾಡು ನೆಲ ಇದ್ರೆ ಎಲ್ಲಿ ಬೇಕಾದ್ರೂ ಹುಡ್ಕೊಂತ ಹೋಗ್ಬೋದು. ಈ ಕಡೆ ಸಮುದ್ರ ಬಂತು, ಸಮುದ್ರವನ್ನು ಹೆಂಗೆ ದಾಟೋದು, ಮುಂದಕ್ಕೆ ಹೋಗೋದು ಹೇಗೆ, ಅಥವಾ ಹಿಂದಕ್ಕೆ ಹೋದ್ರೆ ಇದಿಲ್ಲ. ಹಾಗಾಗಿ ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಏನಿದು ಹೀಗಾಯ್ತಲ್ಲ ಅಂತ ಹೇಳಿ ಎಲ್ಲರೂ ಮುಗೀತು ನಾವು ಇದು ಅಂತ ಹೇಳಿ ನಾವು ಸುಮ್ಮನೆ ಅಲ್ಲಿ ಹೋಗಿ ಸಾಯೋದಕ್ಕಿಂತ ಸುಗ್ರೀವ ಅಂತೂ ನಮ್ಮನ್ನು ಬಿಡೋಲ್ಲ. ನಾವು ವಾಪಸ್ ಹೋದ್ರೆ, ಯಾಕಂದ್ರೆ 30 ದಿನ ಆಗಿ ಹೋಗಿದೆ. ಈ ಕಡೆ ಸೀತೆನೂ ಸಿಗ್ಲಿಲ್ಲ, ಈ ಕಡೆ ಹನುಮಂತ ಬಿಡ್ತಾ ಇಲ್ಲ. ಆ, ಈ ಕಡೆ ಹನುಮಂತ ಬಿಡ್ತಾ ಇಲ್ಲ, ಆ ಕಡೆ ಸುಗ್ರೀವ ಬಿಡ್ತಾ ಇಲ್ಲ, ಇಬ್ಬರ ನಡುವೆ ಸಿಕ್ಕೊಂಡು ನಾವು ಸಾಯ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ವಾನರು ಆ ಸಮುದ್ರದ ಆ ಆ, ದಂಡೆಯಲ್ಲಿ ಕೂತ್ಕೊಂಡು ಪ್ರಾಯೋಪವೇಶ ಅಂತ ಹೇಳಿ, ಅಂದ್ರೆ ಸುಮ್ಮನೆ ಉಪವಾಸ ಕೂತ್ಬಿಡೋದು ಜೀವ ಹೋಗೋವರೆಗೂ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರು ಎಲ್ಲರೂ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಆ ಏನು ಯಾವಾಗ ಕೂತ್ಕೊಂಡು ತಾವು ಒಬ್ಬೊಬ್ಬರೇ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋದು, ಅದಕ್ಕೆ ಆ ಏನ್ ಮಾಡ್ತಾರೆ ಅಂತಂದ್ರೆ ರಾಮಾಯಣವನ್ನ ಹೇಳೋದು, ಅಂದ್ರೆ ರಾಮನ ಕಥೆ. ಹಿಂದೆ ಹೇಗೆಲ್ಲ ರಾಮ ಅವತಾರ ಮಾಡಿ ಬಂದ, ರಾಮ ತಾನು ಹೇಗೆಲ್ಲ ನಡೀತು, ಸೀತಾನ್ವೇಷಣೆ ಇಲ್ಲಿಯವರೆಗೆ ಏನೆಲ್ಲ ನಡೀತು, ಆ ಎಲ್ಲ ರಾಮಾಯಣವನ್ನು ಒಬ್ಬೊಬ್ಬರೇ ರಾಮನ ಕಥೆಯನ್ನೆಲ್ಲ ಹೇಳ್ತಾ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಲ್ಲ.
ಅಲ್ಲ, ರಾಮ ಇದ್ದ, ಹನುಮಂತ ಇದ್ದಾನೆ ಅಂದ್ರೆ ಅಲ್ಲಿ ರಾಮಾಯಣ ಜಾಗೃತ ಆಗ್ತದೆ. ಹಂಗಾಗಿ ಪಕ್ಕದಲ್ಲಿ ಹನುಮಂತ ಇದ್ನಲ್ಲ, ಹಂಗಾಗಿ ಎಲ್ಲರಿಗೂ ರಾಮಾಯಣ ಬಾಯಲ್ಲಿ ಬರ್ಲಿಕ್ಕೆ ಶುರುವಾಯ್ತು. ರಾಮಾಯಣ ಹೇಳಲಿಕ್ಕೆ ಹಿಡಿದ್ರು. ರಾಮಾಯಣ ಹೇಳ್ತಾ 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 ಜಟಾಯು ಕೂಡ ರಾವಣ ಜೊತೆ ಯುದ್ಧ ಮಾಡಿ ಸತ್ತೋದ ಅಂತ ಯಾವಾಗ ಹೇಳಿದ್ರು ಕೂಡ್ಲೆ ಅಲ್ಲೊಂದು ದೊಡ್ಡ ಪಕ್ಷಿ ಬಂತು. ಒಂದು ದೊಡ್ಡ ಪಕ್ಷಿ ಬಂದು ಕೇಳ್ತು, ಯಾರು ಏನು ಜಟಾಯು ಸತ್ತೋಲ್ಲ, ಯಾ ಕರೆಕ್ಟಾಗಿ ಹೇಳಿ ಏನಿದು ಅಂತ ಹೇಳಿ ಕೇಳಿದಾಗ ಪುನಃ ಅವನು ಆ ಹೇಳ್ತಾ ಇದೆ, ಹೇಳಿ ಹೀಗೆ ಜಟಾಯು ಅಂತ ಹೇಳಿ ಸೀತೆಯನ್ನ ರಾವಣ ಕತ್ತಿಕೊಂಡು ಹೋಗುವಾಗ ಪಾಪ ಅವನು ಹೋರಾಟ ಮಾಡಿ ಸತ್ತೋಗ್ಬಿಟ್ಟ ಅಂತ ಹೇಳಿದಾಗ ಆಗ ಅವನು ಆ ಪಕ್ಷಿ ಹೇಳ್ತದೆ, ನಾನು ಸಂಪಾತಿ ಅಂತ ಹೇಳಿ. ಸಂಪಾತಿ, ನಾನು ಅಣ್ಣ, ಆ ಜಟಾಯು ತಮ್ಮ, ನಾವಿಬ್ರು ಕೂಡ ವರುಣನ ಮಕ್ಕಳು. ಅಂದ್ರೆ ಸೂರ್ಯನ ಸಾರಥಿ ಏನಿದ್ದಾನೆ ಅರುಣ, ಅವನ ಮಕ್ಕಳು. ಆದರೆ ಒಮ್ಮೆ ನಾವು ಸೂರ್ಯಲೋಕಕ್ಕೆ ಸೂರ್ಯನನ್ನು ನೋಡಬೇಕು ಅಂತ ಹೋಗುವಾಗ ಆ ಸೂರ್ಯನ ಝಳವನ್ನು ತಾಳಲಾರದೆ ನನ್ನ ತಮ್ಮ ಜಟಾಯು ತಾನು ತಲೆ ತಿರುಗಿ ಬೀಳುವಾಗ, ಸುಡುತ್ತಾ ಇರುವಾಗ ನಾನು ಹೋಗಿ ಅವನಿಗೆ ಅಡ್ಡ ಹಿಡಿದೆ. ಆಗ ಆ ರೆಕ್ಕೆಗಳೆಲ್ಲ ನಂದು ಸುಟ್ಟು ಹೋಗಿ ಆ ನಾನು ಇಲ್ಲಿ ಬಂದು ಬಿದ್ದೆ, ಅವನನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗಿ. ಹಾಗಾಗಿ ಅವತ್ತಿನಿಂದ ನನ್ನ ಮಗ ಸುಪಾರ್ಶ್ವ ಅಂತ ಇದ್ದಾನೆ, ಅವನೇ ನನ್ನನ್ನ ಎಲ್ಲ ಆಹಾರ ವಿಹಾರ ಎಲ್ಲ ನೋಡ್ಕೊಳ್ಳೋದು. ಅಯ್ಯೋ ಎಂತಹ ಮಹಾತ್ಮ ನನ್ನ ತಮ್ಮ ಸತ್ತೋಗ್ಬಿಟ್ನಾ ಅಂತ ಹೇಳಿ ಪಾಪ ಬಹಳ ಅವನು ಮುರುಕಪಟ್ಟ. ಪುನಃ ಆ ರಾಮಾಯಣದ ಕಥೆಯನ್ನು ಹೇಳಿ ಅಂತ ಹೇಳಿ ಪುನಃ ತಾನು ರಾಮಾಯಣದ ಕಥೆಯನ್ನು ಕೇಳಿದ. ಮತ್ತೆ ಪುನಃ ಎಲ್ಲರೂ ಹೇಳಿದ್ರು. ಯಾವಾಗ ರಾಮಾಯಣದ ಪೂರ್ತಿ ಎಲ್ಲ ಕಥೆಯನ್ನು ಕೇಳ್ತಾ ಕೇಳ್ತಾ ಅವನು ಎಲ್ಲ ಸುಟ್ಟು ಹೋಗಿರೋ ರೆಕ್ಕೆ ಪುಕ್ಕಗಳೆಲ್ಲ ಬಂದ್ಬಿಟ್ಟು ಅಂತ ಬಂದು ಅವನಲ್ಲಿ ಒಂಥರ ಚಿರ ಯೌವನ ಶುರುವಾಗ್ಬಿಡ್ತು. ಆವಾಗ ಅವನು ಹೇಳ್ತಾನೆ, ಎಂತಹ ಮಹಾತ್ಮೆ ಇದು ರಾಮಾಯಣದ ಕತೆ. ಯಾಕಂದ್ರೆ ರಾಮನ ಕಥೆಯನ್ನು ಕೇಳ್ತಾ ಕೇಳ್ತಾ ನನ್ನಲ್ಲಿ ಇಂತಹ ಒಂದು ನಾನು ಕಳೆದುಕೊಂಡಂತಹ ರೆಕ್ಕೆಗಳೆಲ್ಲ ಬಂತು ನನಗೆ. ಆಮೇಲೆ ನನ್ನಲ್ಲಿ ಏನೋ ಒಂದು ಹೊಸ ಉತ್ಸಾಹ ಯೌವನ ಶುರುವಾಗ್ತಾ ಇದೆ ಅಂತ ಹೇಳಿ ಆಗ ಅವನು ಹೇಳ್ತಾನೆ, ಹೌದು ನನ್ನ ತಮ್ಮ, ನನ್ನ ಮಗ ಹೇಳ್ತಾ ಇದ್ದ ಸುಪಾಶ್ವ, ಇಲ್ಲಿ ಒಬ್ಬ ಕಪ್ಪನ ದೈತ್ಯ ವ್ಯಕ್ತಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದ ಸ್ವಲ್ಪ ದಿವಸದ ಹಿಂದೆ, ಒಂದ್ 2-3 ತಿಂಗಳ ಹಿಂದೆ. ಅದನ್ನ ನೋಡಿದಾನೆ. ಅಷ್ಟೇ ಅಲ್ಲ, ಅವನು ಬಹಳ ದೂರದವರೆಗೆ ಹಾರಾಡ್ತಾನೆ, ಯಾರು, ಸುಪಾಶ್ವ. ಹಾಗಾಗಿ ಅವನು ಹೇಳಿದ, ಮುಂದೆ ಸಮುದ್ರದಿಂದ ಆಚೆಗೆ ಲಂಕೆಯಲ್ಲಿ ಅಶೋಕವನ ಅಂತ ಇದೆ ರಾವಣನ ರಾಜ್ಯದಲ್ಲಿ, ಅಲ್ಲಿ ಸೀತೆ ಇದ್ದಾಳೆ ಅನ್ನೋದನ್ನ ಅವನು ನೋಡಿದ್ದಾನೆ ಅಂತ ಹೇಳಿ ಅವನು ಹೇಳಿದ. ಈಗ ಇಷ್ಟೊತ್ತವರೆಗೂ ಅವರಿಗೆ ಏನು ಎತ್ತ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಈಗ ಯಾವಾಗ ರಾಮಾಯಣವನ್ನ ಚಿಂತನೆ ಮಾಡಿದ್ರು, ರಾಮಾಯಣವನ್ನ ಹೇಳಿದ್ರು, ಆ ರಾಮನ ಕತೆ ಈಗ ಸಾಯುವ ಹಂತದಲ್ಲಿದ್ದವರಿಗೆ ಇನ್ನು ಮುಗೀತಲ್ಲ, ಮುಂದಕ್ಕೆ ನಾವು ಸತ್ತೋಗ್ಬಿಡೋದೆ ಅಂತ ಹೇಳಿ ಯಾವಾಗ ಸಾಯ್ಲಿಕ್ಕೆ ಅಂತ ಕೂತವರು, ಆದ್ರೆ ಮುಂದೆ ಅವರಿಗೆ ಮಾರ್ಗದರ್ಶನ ಸಿಕ್ತು. ನಾವ್ ಏನ್ ಮಾಡ್ಬೇಕಾಗಿದೆ, ಸೀತೆಯ ನಿಜವಾದ ಕುರುಹು ಸಿಕ್ತು ಈಗ. ಕೊನೆಗೆ ಕಳೆದುಕೊಂಡಂತಹ ಏನು ಇದನ್ನ ತಾನು ಪಡೆದುಕೊಂಡ ಅಂತಂದ್ರೆ, ಯಾರು ಜೀವನದಲ್ಲಿ ಬೇಯ್ತಾ ಇರ್ತಾರೆ ಅಥವಾ ಮುಂದೆ ಏನೋ ದಾರಿ ಕಾಣದೆ ಏನೋ ಅಪ್ಪ ಈಗೆಲ್ಲ ಆಗೋಯ್ತು ಅಂತ ಹೇಳಿ ದಿಕ್ಕೆಟ್ಟು ಹೋಗಿರ್ತಾರೆ, ಅಂಥವರಿಗೆ ರಾಮಾಯಣ ಆ ಒಂದು ಬದುಕುವ ಭರವಸೆಯನ್ನು ಮೂಡಿಸುವಂತಹ ಒಂದು ಕತೆ, ರಾಮನ ಕತೆ ಅಂತ ಹೇಳ್ತಾ ಇನ್ನು ಮುಂದೆ ಬರುವುದೇ ಸುಂದರಕಾಂಡ. ಸುಂದರಕಾಂಡ ಅಂತಂದ್ರೆ ಏನು, ಇದರಲ್ಲಿ ಬರ್ತಾ ಸುಂದರ ಮೂರ್ತಿ ಮುಖ್ಯ ಪುರಾಣ ಬಂದ ನಮ್ಮ ಮನೆಗೆ ಅಂತ ಹೇಳಿ ಹನುಮಂತನ ಕತೆ. ಸುಂದರ ಅಂದ್ರೆ ಯಾರು, ಹನುಮಂತ. ಹನುಮಂತ ಸುಂದರ ಅಂತ, ಅದಕ್ಕೆ ಸುಂದರಕಾಂಡ ಅಂತ ಹೆಸರು ಅವ್ರಿಗೆ. ಬೇರೆ ಏನೋ ಹೆಸರಿಟ್ಟಿಲ್ಲ. ಆ, ನೀವು ಹಂಗಾಗಿ ಅವನು ಮೂತಿ ಹಂಗಿರ್ತದೆ ಹಿಂಗಿರ್ತದೆ ಅಂತ ಹೇಳ್ಬೇಡಿ. ಹಂಗಾಗಿ ಸುಂದರ, ಆ, ಸುನ ಸುಂದರ ಮೂರ್ತಿ ಮುಖ್ಯ ಪುರಾಣ ಬಂದ ನಮ್ಮ ಮನೆಗೆ ಆ, ಅಂತ ಹೇಳಿ ಇದೇ ಒಂದು ಸನ್ನಿವೇಶ ಸುಂದರಕಾಂಡ ಬರ್ತದೆ. ಹಾಗೆ ಮುಂದೆ ಸುಂದರಕಾಂಡ. ಹ್ಮ್ ಒಟ್ಟು ರಾಮಾಯಣದಲ್ಲಿ 7 ಕಾಂಡ ಬರ್ತದೆ. ಆ ಮೊದಲು ಬಾಲಕಾಂಡ, ಆಮೇಲೆ ಅರಣ್ಯಕಾಂಡ, ಮೂರನೇದು ಕಿಷ್ಕಿಂದ ಆ, ಏನು ಕಿಷ್ಕಿಂದ ಕಾಂಡ್ಯ, 4ನೇದು ಆ ಏನು ಈ ಸೀತಾನ್ವೇಷಣೆ ಮಾಡುವಂಥದ್ದು, ಈ 5ನೇದೇ ಏನು ಸುಂದರಕಾಂಡ, ಆಮೇಲೆ ಯುದ್ಧಕಾಂಡ, ಆ ನಂತರ ಲಾಸ್ಟ್ನೇದು ಆ ಏನು ಆ ಉತ್ತರ ಉತ್ತರ ರಾಮಾಯಣ ಅಂತ ಹೇಳಿ ಬರ್ತದೆ. ಅಂದ್ರೆ ಎಲ್ಲ ಸೀತಾನ್ವೇಷಣೆ ಎಲ್ಲ ಆದಮೇಲೆ, ಆ ಯುದ್ಧ ಎಲ್ಲ ಆದಮೇಲೆ, ರಾಮ ಪಟ್ಟಾಭಿಷೇಕ ಆದಮೇಲೆ ಹೀಗೆ ನಡೀತು ರಾಮನ ಕೊನೆಯವರೆಗೂ ಅವತಾರ ಸಮಾಪ್ತಿ ಮಾಡುವವರೆಗೆ ಅಂತ ಹೇಳಿ ಅದು ಉತ್ತರಾಖಂಡ ಅಂತ ಹೇಳಿ. ಆ ಉತ್ತರಾಖಂಡ ಅದು ವಾಲ್ಮೀಕಿಗಳ ರಚನೆ ಅಲ್ಲ ಅಂತಾರೆ. ಹಾಗೆ ಹೀಗೆ ಇಲ್ಲಿಯವರೆಗೆ ಬಂತು. ನಾಳೆ ದಿವಸ ನಾವು ಸುಂದರಕಾಂಡ ಅನ್ನು ನೋಡೋಣ ಅಂತ. ಕಾಯಿನ ವಾಚ ಮನಸೇಂದ್ರಿಯ ಬುದ್ಧಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ನಿರ್ದೇಶಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯುಗುರುಗಳು ಏನು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೋ ಭಗವಂತನದ್ದು ಅಂತ ಹೇಳ್ತಾ, ಇಲ್ಲಿವರೆಗೆ ಜೂಮ್, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ನಿಮ್ದ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹಂಗೆ ಮಾಸ್ಟರ್ಸ್ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಓಕೆ. ಯಾರಿಗೂ ಏನೋ ಡೌಟ್ಸ್ ಇಲ್ಲ, ಎಲ್ಲರೂ ಪರ್ಫೆಕ್ಟ್ಲಿ ಆಲ್ ರೈಟ್. ಹಂಗಾಗಿ ನಾವು ಈಗ ಪುನಃ ನಾವು ಸಂಕಲ್ಪಕ್ಕೆ ಹೋಗೋಣ. ಹ? ಎಲ್ಲರೂ ಪಾಪ ರಾಮಾಯಣ ಏನು ಇಷ್ಟ ಆಗ್ತಾ ಇತ್ತು, ಬೋರ್ ಹೊಡಿತಾ ಇತ್ತು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಲೋಕ ಕಲ್ಯಾಣ ಯಾ ನಿಶಾ ಗುಡಕೇಶಿ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಸರ್ ನೀವು ಹೇಳ್ಬೇಕಾಗಿಂದ ಕೇಳ್ಬೇಕು ಅನ್ಸುತ್ತೆ ಸರ್. ಬೋರ್ ಒಂದು ಒಳ್ಳೆ ಚಾನ್ಸಸ್ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತೀರಿ ಹೇಳಿ ನೋಡೋಣ. ನೀವು ಯಾವ ರೀತಿ ಅಲ್ಲ, ನೀವು ಇನ್ನರ್ ಸೋಲಿಂದ ಎಷ್ಟು ಚೆನ್ನಾಗಿ ಹೇಳ್ತೀರಿ ಹೇಳಿ ನೋಡ. ಅದು ಕೇಳ್ಬೇಕು ಅನ್ಸುತ್ತೆ ಸರ್. ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಪುಣ್ಯ ಮಾಡಿದ್ವಿ. ನಿಮ್ ಬಾಯಿನ ಕೇಳಿ ನಾವು ಪುಣ್ಯ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಸರ್. ವಾಲ್ಮೀಕಿ ಅವ್ರದ್ದು, ರಾಮಾಯಣದ್ದು, ತುಂಬಾ ರಾಮರದ್ದು ತುಂಬಾ ಚೆನ್ನಾಗಿತ್ತು ಸರ್. ಅದ್ಭುತವಾಗಿ ಹೇಳ್ತೀರ. ನಮ್ಗೆ ಅದೇ ಒಂದು ಇದ್ರೊಳಗೆ ನೀವು ಒಳಗಡೆಯಿಂದ ಯಾವ ರೀತಿ ನೀವು ಒಳಗಡೆ ಹೇಳ್ತಾ ಇದಾರೆ ಅಂದ್ರೆ ನೀವ್ ಹೇಳ್ತಾರಲ್ಲ, ಆ ಭಗವಂತನೇ ಬಂದು ಶ್ರೀರಾಮಚಂದ್ರ ಬಂದ ಹೇಳ್ತಾ ಇದ್ದಾನೆ ಅನ್ಸುತ್ತೆ ಸರ್. ತುಂಬಾ ಅದ್ಭುತವಾಗಿತ್ತು ಸರ್. ಜೈ ಹೋ ಹೌದು. ಪತ್ರಿ. ಧನ್ಯವಾದಗಳು ಸರ್. ಹೇಳಿ ನಾನು ಸರ್. ರಾಮಾಯಣವನ್ನ ಇದ್ರಲ್ಲಿ ಹೇಳ್ತೀನಿ. ಒಂದು ಹನುಮಂತನ ದೇವಸ್ಥಾನ ಇದೆ ಬೆಂಗಳೂರಲ್ಲಿ. ಹ, ಹ. ಆ, ಎಲ್ಲಿ ಬೆಂಗಳೂರಲ್ಲಿ? ಅಡಕಮಾರನಹಳ್ಳಿ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಅಡಕಮಾರನಹಳ್ಳಿ ಬರ್ತದೆ. ಹಾ, ಹ್ಮ್. ಅದು ಈ ನೆಲಮಂಗಲ ರೋಡಲ್ಲಿ ಬರ್ತದೆ. ಅದು ಅಡಕಮಾರ್. ವ್ಯಾಸರಾಜರ ಪ್ರತಿಷ್ಠಿತವಾದಂತ ಒಂದು ಹನುಮಾನ್ ಟೆಂಪಲ್. ಬಹಳ ಬಹಳ ಪ್ರಸಿದ್ಧ ಇದೆ, ಬಹಳ ಪವರ್ಫುಲ್. ಮತ್ತೆ ಬಹಳ ಜನ ಬರ್ತಾರೆ ಅಲ್ಲಿ ಶನಿವಾರ ಅಂತಂದ್ರೆ. ಏನು ಹೆಚ್ಚು ಕಡಿಮೆ 1,000 ಜನ ಮೇಲೆ ಸೇರ್ತಾರೇನೋ. ಆ, ಹ್ಮ್. ಅಷ್ಟು ಜನ ಅಲ್ಲಿ. ಹೇಳಿದ್ದೆ ನಾನು ರಾಮಾಯಣ ಒಂದು ಸಾರಿ. ಆ ಹ್ಮ್. ಡೈಲಿ ಡೈಲಿ ಎರಡೂವರೆ ಎರಡೂವರೆ ತಾಸು ಹೇಳ್ತಿದ್ದೆ. ಆ ವಾ ವಾ ವಾ. ಸಂಜೆ ಟೈಮಲ್ಲಿ ಒಟ್ಟು 7-8 ದಿವಸನೇನು ಹೇಳಿದ್ವಿ ಕಂಟಿನ್ಯೂಸ್ ಆಗಿ. 9 ದಿವಸ ಅಂದ್ರೆ ರಾಮಾಯಣ ಅಂದ್ರೆ ನವಾಹ ಅಂತೇಳಿ 9 ದಿವಸ ಹೇಳ್ಬೇಕು. ಆ ಆಮೇಲೆ ಹೆಂಗೆ ಅಂತಂದ್ರೆ ಎರಡೂವರೆ ತಾಸು ಆದ್ರೂ ಏನ್ ಎದ್ದು ಹೋಗಕ್ಕೆ ರೆಡಿ ಇಲ್ಲ ಎಲ್ಲ. ಮುಗಿತಾ 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 ಅನ್ನೋರು. ಸಾಕ್ರಪ್ಪ, ಮತ್ ಪಾಪ ಅವ್ರಿಗೆ ಭಟ್ರಿಗೂ ಟೈಮ್ ಆಗ್ತದೆ, ಮಂಗಳಾರತಿ ಟೈಮ್ ಎಲ್ಲ ಬರ್ತದೆ ಅಂತ ಹೇಳಿ ಅವರಿಗೆ ಎಬ್ಬಿಸ್ತಿದ್ದೆ ನಾನು. ಹಂಗೆ ಬಹಳ ಏನು ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಡೋರು. ಆಮೇಲೆ ಆಮೇಲೆ ಇನ್ನೊಂದೇನು ಅಂದ್ರೆ ಅಲ್ಲಿ ಆ ಅವತ್ತು ನಾವು ಲಾಸ್ಟಿನ ದಿವಸ ಯಾವತ್ತೋ ಒಂದ್ ದಿವಸ ಹೇಳುವಾಗ ಅಲ್ಲಿ ಸ್ವಲ್ಪ ಸುತ್ತಲೂ ಎಲ್ಲ ಸ್ವಲ್ಪ ಮರ ಗಿಡ ಎಲ್ಲ ಇದೆ ಅಲ್ಲಿ. ಆ ಅಲ್ಲಿ, ಕೊನೆಗೆ ಏನಾಯ್ತು ಅಂದ್ರೆ ಒಂದು ಕೋತಿ ಸೀದಾ ಗರ್ಭಗುಡಿ ಒಳಗೆ ಬಂದಿದೆ. ಸೀದಾ ಗರ್ಭಗುಡಿ ಒಳಗಡೆ ಬಂದು ಅಲ್ಲಿ ದೇವರಿಗೆಲ್ಲ ಹಣ್ಣಿಟ್ಟಿರ್ತಾರಲ್ಲ ಅಲ್ಲಿ. ಹ್ಮ್. ಗರ್ಭಗುಡಿ ಹೊರಗಡೆ ಬಾಗಿಲು ಇರ್ತದಲ್ಲ, ಬಾಗಿಲು ಪಕ್ಕದಲ್ಲೇ ನಾನು ಕೂತ್ಕೊಂಡು ಹೇಳ್ತಾ ಇದ್ದೆ. ಯಾವಾಗ ದಿನನಿತ್ಯ ಕೂತ್ಕೊಂಡು ಮೈಕೆಲ್ಲ ವ್ಯವಸ್ಥೆ ಇರ್ತದೆ ಅಲ್ಲಿ. ಎಲ್ಲ ಕೂತ್ಕೊಂಡಿರ್ತಾರೆ. ಹೊರಗೆ ಎಲ್ಲ ಹೊರಗಿಂದ ಸಭಾಂಗಣದಲ್ಲಿ ಎಷ್ಟು ಅಂದ್ರೆ ಅಲ್ಲಿ ಹೂ ಮಾರೋ ಅಂಗಡಿಲಿ ಹೂ ಮಾರೋರು ಇರ್ತಾರಲ್ಲ, ಅವರು ಸಹ ಕೇಳಿದ್ದಾರೆ. ಅವರು ನಾನು ಹೊರಗಡೆ ಬರುವಾಗ ಅವರು ಸಹ ಎಂತ ಅದ್ಭುತ ರಾಮಾಯಣ ಕಣ್ಣು ಮುಂದೆನೆ ನಡೀತಾ ಇತ್ತು ಅಂತ ಹೇಳೋರು. ಹಂಗೆ ಅವ್ರ ಯಾರಾದ್ರೂ ಅಂಗಡಿಗೆ ಬಂದ್ರೆ ಇವ್ರು ಯಾಕಪ್ಪ ಬರ್ತಾರೆ ಈಗ ಅಂತಾರಂತೆ. ಹಂಗೆ. ಚೆನ್ನಾಗಿತ್ತು ಸರ್. ಹಾ, ಕೊನೆಗೆ ಕೇಳ್ಬೇಕು ಕೇಳ್ಬೇಕು. ಹೇಳಿ ಒಂದು ಸಾರಿ ಹೇಳಿ. ಆಮೇಲೆ ಅದೇ ಒಂದು ದಿವಸ ಏನಾಯ್ತು, ಅದು ಒಂದು ಕೋತಿ ನಿಜವಾಗ್ಲೂ ಬಂದು ಅಲ್ಲಿ ಒಳಗಡೆ ಬಂದು ಇದನ್ನೆಲ್ಲ ತಗೊಂಡು ಹಣ್ಣು ತಿಂದು ಸುಮಾರು ಹೊತ್ತು ಇತ್ತು ರಾಮಾಯಣ ನಡೆಯುವಾಗ್ಲೇ. ಅದು ಮಾತ್ರ ಬಹಳ ಅದ್ಭುತ. ಎಲ್ಲರೂ ನೋಡಿ ಅಂದ್ರೆ ಅಷ್ಟು ಜಾಗೃತ ಸ್ಥಳ ಒಂದು. ಬಹಳ ಚೆನ್ನಾಗಿತ್ತು ಅದೊಂದು ಅನುಭವ. ಸೂಪರ್ ಲೈವ್ ಸೂಪರ್ ಸರ್. ಅಲ್ಲಿ ಹೇಳಿದ್ದೀನಿ ರಾಮಾಯಣ. ಅಲ್ಲ, ರಾಮಚಂದ್ರ ಬಂದ್ರಲ್ಲ ಹೇಳಿ, ಪ್ರಭುಗಳು ಬಂದ್ರಲ್ಲ ಅದೇ ಹೇಳಿ, ಆಂಜನೇಯ ಸ್ವಾಮಿ ಬಂದ್ರಲ್ಲ. ಎತ್ರ ಅದೊಂದು ಎತ್ರ ಅದು. ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಅಂತ. ಎಲ್ಲೆಲ್ಲಿ ರಘುನಾಥನ ಕಥೆ ನಡೀತದೆ ಅಲ್ಲಿ ಯಾರು ಬರ್ತಾರೋ ಬಿಡ್ತಾರೋ, ಯಾರು ಕೇಳ್ತಾರೋ ಬಿಡ್ತಾರೋ, ಹನುಮಂತ ಬಂದು ಕೈ ಜೋಡಿಸಿ ಕೂತಿರ್ತಾನಂತೆ. ಕಣ್ಣಲ್ಲಿ ನೀರು ಹಾಕ್ತಾನಂತೆ ಆ ಕಥೆಯನ್ನು ಕೇಳಿ. ಅಂದ್ರೆ ಇವತ್ತಿಗೂ ಕೂಡ ಹನುಮಂತ ನಿತ್ಯವೂ ಕೂಡ ರಾಮಾಯಣವನ್ನು ಪಠನೆ ಮಾಡ್ತಾ ಏನು ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ಇದ್ದಾನೆ ಅಂತ ಹೇಳ್ತಾರೆ, ಚಿರಂಜೀವಿಯಾಗಿ. ಸವಿತಾ ಮಾಸ್ಟರ್ ಹೇಳಿ. ನಮಸ್ತೆ ಸರ್. ಸವಿತಾ ಮಾಸ್ಟರ್ ಇವತ್ತು ಹಾಡು ಹೇಳಲೇಬೇಕು. ಸವಿತಾ ಮಾಸ್ಟರ್ ಹಾಡು ಹೇಳಲೇಬೇಕು ಇವತ್ತು. ನಿನ್ನೆ ಇರ್ಲಿಲ್ಲ. ನಮಸ್ತೆ ಸರ್. ಕೇಳಿಸ್ತದ ಹೇಳಿ ಸರ್?
ಇದು ಹಾಡು ಇದು ನಾಳೆ ಹಾಡ್ತೇನೆ ಸರ್. ನನ್ ಸ್ವಲ್ಪ ನಿನ್ನೆ ಮತ್ತೆ ಇವತ್ತು ಸಂಗೀತ ಕ್ಲಾಸ್ ಎಲ್ಲ ಇದ್ದು ನನಗೆ ಸ್ವಲ್ಪ ಅದು ನನಗೆ ಹಾಡ್ಲಿಕ್ಕೆ ಬೇಕಾದಾಗೆ ಮಾಡ್ಲಿಕ್ಕೆ ಟೈಮ್ ಆಗದೆ ಹಾಗಾಯ್ತು ಸರ್. ನಾಳೆ ಹಾಡ್ತೇನೆ. ಓಕೆ. ಅಡ್ಡಿಲ್ಲ ಹ. ಅಡ್ಡಿಲ್ಲ. ಸ್ವಲ್ಪ ಸರಿ ಮಾಡಿ ನನಗೆ ಅದು ಹಾಡ್ಲಿಕ್ಕೆ ಬೇಕಾದಾಗೆ ಮಾಡ್ಲಿಕ್ಕೆ ಟೈಮ್ ಆಗ್ತಾ ಉಂಟು, ಟೈಮ್ ಸಿಗದೆ. ನೀವು ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಕೊಡಿ. ಹೇಗೆ ಕೊಡ್ಬೇಕು ಸರ್? ಏನು ಯಾವ ನಾವೆಲ್ಲ ರೀತಿ ನಾವೆಲ್ಲ program? ಬರ್ತೀವಿ, ನಾವೆಲ್ಲ ಬರ್ತೀವಿ, ನಿಮ್ ನಾವೆಲ್ಲ ಬರ್ತೀವಿ. ಅಲ್ಲ ಇದ್ರಲ್ಲಿ ವೈರಲ್ ಆಗ್ತಾ ಇತ್ತಿಲ್ಲ, ಪ್ಯಾ ಪ್ಯಾ ಅದೇನೋ ಬರ್ತದೆ ನೋಡಿ ಒಂದು ಹಂಗೆ. ಅಲ್ಲ ಅಲ್ಲ ನೀವು ಹಾಡು ಹೇಳ್ತೀರಲ್ವಾ, ಹಾಡು ಹೇಳ್ತೀರಿ, ಇನ್ಸ್ಟ್ರೂಮೆಂಟ್ ಏನೋ ಇದ್ ಮಾಡ್ತೀರಿ ನೋಡಿ, ಏನದು ಹಾರ್ಮೋನಿಯಂ ಅಲ್ಲಿ. ಪಿಯಾನೋ. ಹ್ಮ್. ಇಲ್ಲ ಸರ್, ನನ್ನಲ್ಲಿ ಶ್ರುತಿ ಮಾತ್ರ ಸರ್. ಮತ್ತೇನು ನನ್ ಇನ್ಸ್ಟ್ರೂಮೆಂಟ್ ಗೊತ್ತಿಲ್ಲ ಸರ್ ನನ್ಗೆ. ಹೌದಾ, ಹ. ನೋಡೋಣ. ಇನ್ಸ್ಟ್ರೂಮೆಂಟ್ನವರು ಇದಾರೆ. ಹ. ನೋಡೋಣ, ಕನೆಕ್ಟ್ ಮಾಡಕ್ಕಾದ್ರೆ ಕನೆಕ್ಟ್ ಮಾಡೋಣ, ಆಯ್ತಾ? ನೋಡುವ ಸರ್, ನೋಡುವ. ಹ್ಮ್. ಮೊದ್ಲೇ ಗೊತ್ತಾದ್ರೆ ತಯಾರಿ ಮಾಡ್ಬೋದೇನೋ. ಹೌದು. ಓ, ಅದಕ್ಕೆ ಮೊದ್ಲೇ ಬೇಕಾಗ್ತದಾ? ಅಂದ್ರೆ ಅಲ್ಲ, ನನಗೆ ನಾನು ತಯಾರಿ ಮಾಡ್ಬೇಕಲ್ಲ ಸರ್, ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ ಬೇಕಲ್ಲ. ಆಯ್ತಾಯ್ತು, ಹೇಳ್ತೀನಿ ನೋಡೋಣ. ಶೈಲಜಾ ಮಾಸ್ಟರ್ ಹ್ಮ್. ಅವರು ಸಿಸ್ಟರ್ ಒಬ್ರು ಇದ್ದಾರೆ. ಹ. ಇನ್ಸ್ಟ್ರೂಮೆಂಟ್ ಇದು ಮಾಡ್ತಾ ಇದ್ದಾರೆ, ಪ್ರೋಗ್ರಾಮ್ ಇದೆ, ಲೈವ್ ಮ್ಯೂಸಿಕ್ ಹ. ಕಾರ್ಯಕ್ರಮ. ನೋಡೋಣ, ಆಯ್ತು ಸರ್. ಹಾಡೋದಿದ್ರೆ ಹೇಳಂತ್ರಿ ಅವ್ರಿಗೆ, ಕನೆಕ್ಟ್ ಮಾಡಿ. ಹಾ ಓಕೆ ಸರ್. ಹಾ. ಸುನೀತಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹ್ಮ್. ರಾಮಾಯಣ ಒಳ್ಳೇದಾಗಿದೆ ಗುರುಗಳೇ. ವೆರಿ ಗುಡ್, ಸೂಪರ್. ಇನ್ನೂ 1 ಗಂಟೆ ಇದ್ರು ಕೇಳು ಅಂತ ತೋರ್ತದೆ ಓಕೆ. ಹಾಗೆ. ಹೇಗೆ ನಡೀತಾ ಇದೆ ಎಲ್ಲ ಧ್ಯಾನ? ಧ್ಯಾನ ಸರಿಯಾಗಿ ಮಾಡ್ತಾ ಇದ್ದೇನೆ. ರಾತ್ರಿ ಇಡೀ ಕೂತ್ಕೊಳ್ತೇನೆ, ನಿದ್ದೆ ಬರ್ತದೆ ಮಾತ್ರ ಇಡೆಯಲ್ಲಿ ಸ್ವಲ್ಪ ಹೊತ್ತು. ಹಾ ಹಾ. ಹ್ಮ್. ಕಾಲಲ್ಲಿ ಸ್ವಲ್ಪ ನೀರು ಬರ್ತಾ ಉಂಟು, ಮತ್ತೇನು ತೊಂದ್ರೆ ಇಲ್ಲ. ಓಕೆ. ಮತ್ತೆ ಕಾಸರಗೋಡಲ್ಲಿ ಮತ್ತೆ ಯಾರು ಬರ್ಲಿಲ್ವಾ ಧ್ಯಾನಕ್ಕೆ? ನಾನು ಹೇಳಿದೆ, ಆದ್ರೆ ನಾವು ಹೇಳಿದ್ರಷ್ಟು ಅವ್ರು ಇಲ್ಲಿ ಏನಾದ್ರು ಬೇರೆ ಹೇಳ್ತಾರೆ, ಆ ಧ್ಯಾನ ಉಂಟು ಈ ಧ್ಯಾನ ಉಂಟು ಹೇಳ್ತಾರೆ. ಹ್ಮ್ ಇಲ್ಲಿ ಹತ್ರ ಕಾಸರಗೋಡಲ್ಲಿ ಕೆಲವೆಲ್ಲ ಉಂಟು, ಹ್ಮ್ ಋಷಿ ಅಂತ ಹೇಳಿ ಹಾಗೆಲ್ಲ, ಈಶ್ವರ ಹಾಗೆಲ್ಲ ಉಂಟು ಸುಮಾರು. ಹಾಗೆ ಅವರೆಲ್ಲ ಆಚೆ ಈಚೆ ತಿರುಗ್ತಾರೆ, ಹೇಳಿದ್ದೆಲ್ಲ ಕೇಳುದಿಲ್ಲ. ಆದ್ರೂ ಹ್ಮ್. ನಾನು ಕರಿತಾ ಇದ್ದೇನೆ. ಓಕೆ ಓಕೆ. ಹಾಗೆ ನೋಡಿ. ಹ. ಮೇಡಮ್, ಕಾಸರಗೋಡಲ್ಲಿ ಇಬ್ಬರು ಮಾಸ್ಟರ್ ಕೊಡ್ತೀನಿ ಮೇಡಮ್ ನಾನು ಹೇಳಿ ಬಂದಿದ್ದಾರೆ. ರೇಖಾ ಮೇಡಮ್ ಅಂತ ಬಂದಿದ್ದಾರೆ, ಅವ್ರು ನಾನು ಕಳಿಸ್ತೀನಿ ಮೇಡಮ್. ಅವ್ರು ಜಾಯಿನ್ ಮಾಡಿಸ್ತೀನಿ, ಅವ್ರ ಫೋನ್ ನಂಬರ್ ಕೊಡ್ತೀನಿ ನಿಮಗೆ. ಅವ್ರ ತಾಯಿ ಮಗಳು ಅಲ್ಲೇ ಇದ್ದಾರೆ, ಧ್ಯಾನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರ ಫೋನ್ ನಂಬರ್ ನಿಮ್ಗೆ ಕೊಡ್ತೀನಿ ಮೇಡಮ್ ಹಾ. ಕಾಸರಗೋಡಲ್ಲಿ ನಾನು ಕೊಡ್ತೀನಿ ಮೇಡಮ್, ಅಡ್ಡಿಲ್ಲ ಅಲ್ಲ? ಅಡ್ಡಿಲ್ಲ. ನಾ ಉಮೇಶ್ ಅಂತ ಗೊತ್ತಲ್ಲ ನಿಮ್ಗೆ? ಗೊತ್ತುಂಟು ಗೊತ್ತುಂಟು. ಅದಕ್ಕೆ ಆಯ್ತು. ಮೇಡಮ್ ಕಳಿಸ್ತೀನಿ ಮೇಡಮ್, ಆಯ್ತಾ? ಅಡ್ಡಿಲ್ಲ ಹ್ಮ್. ಅಡ್ಡಿಲ್ಲ ಹ್ಮ್. ಕಡೆಗೆ ಅಂತ. ಹ್ಮ್. ಇಬ್ಬರು ಮಾಸ್ಟರ್ ಆಯ್ತು. ಉಂಟು ಕಡೆಗೆ, ನಿಮ್ಗೆ ಕೊಡ್ತೀನಿ. ಕಡೆಗೆ ಅವ್ರ ಅಂತ ಬೇಕಾ ಧ್ಯಾನ ಬೇಕಾ ಮಾಡಿ, ಆಯ್ತಾ? ಆದೀತು. ಆದೀತು. ಓಕೆ ಮೇಡಮ್, ಓಕೆ ಮೇಡಮ್, ಆಯ್ತು. ಧನ್ಯವಾದ, ನಮಸ್ಕಾರ. ಹಾ. ಧನ್ಯವಾದಗಳು. ನಮಸ್ಕಾರ. ಅರ್ಚನಾ ಮಾಸ್ಟರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ನಾವು ಬಾಗಲಕೋಟಿಂದ ಮಾತಾಡೋದು. ಹಾ, ಹೇಳಿ ಮೇಡಮ್, ಹೇಳಿ. ಆಮ್, ಅಂದ್ರೆ ಗುರುಜಿ, ನಾವು ಬರ್ತೀವಿ ಧ್ಯಾನಕ್ಕೆ. ಅಂದ್ರೆ ಅಲ್ಲಿ 3 ದಿನ ಕಣ್ಣು ಕಟ್ಟಿ ಬಿಡ್ತೀರಾ ಅಂತ ಕೇಳಿಕೆ, ಅಂದ್ರೆ ನಮ್ಮಲ್ಲಿ ಎಲ್ಲಾ ಬರ್ತಾ ಇದ್ದಾರೆ. ಹಾಗೆ ಎಲ್ಲಾರು ಕೇಳ್ತಾ ಇದ್ದಾರೆ, ಕೇಳ್ರಿ ನಿಮ್ ಗುರುಜಿನ ಕೇಳ್ರಿ ಕೇಳ್ರಿ ಅಂತ ಇದ್ದಾರೆ. ಅದಕ್ಕೆ ರೀ ಕೇಳ್ತಾ ಇದ್ದೀನಿ ನಾನು. Okay. ಹೌದಾ, ಕಣ್ಣಿಗೆ ಕಟ್ತೀವಿ. ಹ್ಮ್. ಮಾಡ್ತಾರೆ ಎಲ್ಲರೂ. ಇವಾಗ ಯಾರು ಗುಡಾಕೇಶ ಮಾಡಿರ್ತಾರೆ, ಮಾಡ್ತಾ ಇದ್ದಾರೆ, ಎಲ್ಲರೂ 100% ಮಾಡ್ತಾರೆ. 72 ಗಂಟೆ ಹ್ಮ್. ಕುತ್ಕೊಂಡು ಮಾಡ್ತಾರೆ, ಅವರಲ್ಲಿ ಆ ಕೆಪಾಸಿಟಿ ಇದೆ. ಎಲ್ಲರೂ ಮಾಡ್ತಾರೆ. ಅಂದ್ರೆ ಹೆಂಗ 3 ದಿವ್ಸ ಫುಲ್ ಗುರುಜಿ? ಅಂದ್ರೆ ನಾವ್ ಆಮೇಲೆ ಸ್ವಲ್ಪ ತೆಗಿತೀರಿ ಹೆಂಗ ಇದಕ್ಕೆಲ್ಲ ಹೋಗ್ಬೇಕಾದ್ರೆ? ಎಲ್ಲಿ ಹೋಗ್ತೀರಿ? ಸ್ನಾನ ಎಲ್ಲ ಏನೂ ಇಲ್ಲ. ಅದು ಏನಾಗ್ತದೆ ಅಂದ್ರೆ, ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ವಾಲಂಟಿಯರ್ಸ್ ಎಲ್ಲ ಇರ್ತಾರೆ, ಸೇವಕರು ಇರ್ತಾರೆ. ಹ್ಮ್. ನಿಮ್ಗೆ ಏನಾದ್ರು ಆಹಾರ ಬೇಕು ಅಂದ್ರೆ, ನೀವು ವಾಶ್ರೂಮ್ ಹೋಗ್ಬೇಕು ಹ್ಮ್. ಅಂತಂದ್ರೆ ಅವಾಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಆಯ್ತಾ? ಹ್ಮ್. ಅದ್ರಲ್ಲೆಲ್ಲ ಏನು ಹ್ಮ್. ತೊಂದರೆ ಇಲ್ಲ. ಕರ್ಕೊಂಡು ಹೋಗಿ ನಿಮಗೆ ಬಿಡ್ತಾರೆ. ನೀವು ಹಾಗೆ ಎಷ್ಟು ಯಾವ್ದು ಎಷ್ಟು ಅನಿವಾರ್ಯ ಇರ್ತದೆ ಅಷ್ಟು ನೀವು ಹಂಗೆ ಅಂದಾಜಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು, ಆಯ್ತಾ? ಹೌದು. ಹ್ಮ್. ಹಾ. ಆಮೇಲೆ ಅಂದ್ರೆ ಬ್ರಷ್ ಕಣ್ಣಿಗೆ ಹೊಟ್ಟೆ ಕಟ್ಟಿದ್ದು ಇರ್ಬೇಕಾ ಗುರುಜಿ? ಹೊಟ್ಟೆ ತೆಗೆದೇ ಇಲ್ಲ. ತೆಗಿಯಂಗಿಲ್ಲ. ಹ್ಮ್. ತೆಗಿಯಂಗಿಲ್ಲ ಹ್ಮ್. ಅಂತಂದ್ರೆ ನೀವು ಕಣ್ಣು ಓಪನ್ ಮಾಡಂಗಿಲ್ಲ, ಅದಕ್ಕೋಸ್ಕರ ಕಟ್ಟಿರ್ತೀವಿ. ಹಾ. ಹ್ಮ್. 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 ಕಣ್ಣು ಓಪನ್ ಮಾಡಂಗಿಲ್ಲ. ನಿಮಗೆ ತುಂಬಾ ಕಷ್ಟ ಆಗ್ತದೆ ಅಂತಂದ್ರೆ ನಿಮ್ ಇಷ್ಟ, ಅದು ನಾವು ಏನು ಹೇಳ್ಲಿಕ್ಕೆ ಆಗಲ್ಲ, ಅಲ್ವಾ? ಹ್ಮ್. 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 ತೆಗೆದ್ಬೇಕಾದ್ರೆ ನೀವು ಇದು ಮಾಡ್ಕೊಳ್ಬಹುದು, ಬಟ್ ಸಾಧನೆ ಮಾಡುವವರು ಎಲ್ಲರೂ ಸಾಧನೆ ಮಾಡ್ತಾರೆ. ಹ್ಮ್. ಹ್ಮ್.
ಹಾ ಅಂದ್ರೆ ಗುರುಜಿ ನಾವ್ ಬರ್ತಾ ಇದ್ದೀವ್ರಿ ಬಾಗಲಕೋಟೆಯಿಂದ, ಬರ್ರಿ ಅದಕ್ಕ ಅವ್ರು ಕೇಳ್ರಿ ಕೇಳ್ರಿ ಅನ್ನಕತ್ತಾರ. ನಾ ಗುರುಜಿನ ಕೇಳ್ತೀನಿ ಇವತ್ತ ಅಂತ ಅಂದೆ. ಬರ್ಲಿ. ಒಂದ್ ವೇಳೆ ಅವರಿಗೆ ಅಷ್ಟು ಲಾಂಗ್ ಟೈಮ್ ಕೊಡಕ್ ಆಗ್ಲಿಲ್ಲ, ಅನುಭವ ಇಲ್ಲ ಅಂದ್ರೆ ಎಷ್ಟಾಗುತ್ತೆ ಅಷ್ಟಾತ ಮಾಡಿ ಉಳಿದ ಟೈಮಲ್ಲಿ ಸೇವೆ ಗೀವೆ ಮಾಡ್ಕೊಂಡು ಇರ್ಬೇಕು. ಹ್ಮ್ ಹ್ಮ್ ಅಂದ್ರೆ ನಾವೆಲ್ಲ ನಾವ್ ಇರುದು ಗುರುಜಿ 55 60 57 ಏಜ್ ಇದ್ದೀವಿ. ಸ್ವಲ್ಪ ಅಂದ್ರೆ ಬ್ಯಾಲೆನ್ಸ್ ನಮ್ಗೆಲ್ಲ ಅಂದ್ರೆ ಆಗುತ್ತಾ ಅಂತ ನಾ ಅನ್ನಕತ್ತೀನಿ. ಎಲ್ಲಾರು ವಯಸ್ಸಾದವ್ರೆ. ಇಲ್ಲಿ ಯಾರು ಯುವಕರು ಯಾರಿದಾರೆ ಹೇಳ್ರಿ? ಹ್ಮ್ ನಾವೀಗ ಧ್ಯಾನ 74 ವರ್ಷ. ಮಾಡ್ತೀವ್ರಿ ಗುರುಜಿ. ಹ್ಮ್. ಉಮೇಶ್ ಯಾರು 74 ವರ್ಷ. ಯಾರು 16 ಹೌದ್ರಿ. ವರ್ಷದ ಯುವಕರು ಯಾರಿದಾರೆ? ಎಲ್ಲರೂ ವಯಸ್ಸಾದವ್ರೆ. ಹ್ಮ್ ಹಾ ಅದಕ್ಕೆ ಹೌದು, ಎಲ್ಲರೂ ಮಾಡ್ತಾರೆ. ಹ ಬನ್ನಿ ಆಯ್ತಾ. ಹ್ಮ್. ನೀವು ಸುಮ್ನೆ ಬಂದು ಹೊರಟು ಬನ್ನಿ ಮುಂದೆ ಇದು ಮನೇಲೆ ಏನು ಕೂತ್ಕೊಂಡು ಆಗ್ತದ ಹಂಗಾಗ್ತದ ಆಗ್ತದ ಅಂದ್ರೆ ಇಲ್ಲ ನಾವ್ ಬಂದ್ ಡಿಸೈಡ್ ಮಾಡಿ ಆಗಿದ್ದೀರಿ ಗುರುಜಿ ಬರೋದು ನಾವು. ಬಂದು ಅಲ್ಲಿ ಒಂದು ಪ್ರಯತ್ನ ಮಾಡ್ಬೇಕಲ್ವಾ? ಹೌದೌದೌದು ಕರೆಕ್ಟ್. ಆಮೇಲೆ ಗೊತ್ತಾಗ್ತದೆ. ಹ್ಮ್ ಹಾ ಬನ್ನಿ ಗುರುಜಿ ನಮ್ಗೆ ಕೆಳಗ್ ಕೂಡಾಕ್ ಬರುದಿಲ್ಲ ಗುರುಜಿ, ಚೇರ್ ಇದ್ದಾವೆ ಅಲ್ಲ. ಚೇರ್ ಇರ್ತದೆ. ಹಾ ಚೇರಲ್ಲಿ ಕುತ್ಕೊಳ್ಳಿ. ಕೆಳಗಡೆ ನಿಮ್ಗೆ ಬಹಳ ಚೇರಲ್ಲಿ ಕೂರಕ್ ಆಗ್ಲಿಲ್ಲ ಅಂದ್ರೆ ಕೆಳಗಡೆ ಕುತ್ಕೊಳ್ಳಿ. ಮತ್ತೆ ಮೇಲೆ ಕುತ್ಕೊಳ್ಳಿ. ಎಲ್ಲದಕ್ಕೂ ವ್ಯವಸ್ಥೆ ಇರ್ತದೆ. ಹ್ಮ್ ಹ್ಮ್ ನಮಸ್ತೆ ಗುರುಜಿ. ಹಾ ನಮಸ್ತೆ. ಗುರೂಜಿ ಎಲ್ಲ ಮಾಸ್ಟರ್. ಮಾಸ್ಟರ್ ಹಾ ಓಕೆ. ಸಾರಿ. ಹಾ ಸಾರಿ ಅಲ್ಲ ಅಲ್ಲ. ಗು- ಅಲ್ಲ ಗುರು ಬೇರೆ ಮಾಸ್ಟರ್ ಬೇರೆ, ಅದಕ್ಕೋಸ್ಕರ ನಾವೆಲ್ಲ ಮಾಸ್ಟರ್ ಅಂತ ಬೇಡ, ಮಾಸ್ಟರ್ ಹಾ ನಾವು. ಮಾಸ್ಟರ್ ಮಾಸ್ಟರ್ ಪತ್ರಿಸಿದಾರ ಏನಿದ್ದಾರೆ, ಹಾ ಏರ್ ಮಾಸ್ಟರ್. ಮಾಸ್ಟರ್ ಆತರ, ಹ್ಮ್ ಗಾಡ್ ಮಾಸ್ಟರ್ ಅಂತಲ್ಲ. ಅದಕ್ಕೆ ಫ್ರೆಂಡ್ಸ್, ಗಾಡ್ ಮಾಸ್ಟರ್. ಮಾಸ್ಟರ್, ಗಾಡ್ ಹ್ಮ್ 3. ಹ್ಮ್ ಓಕೆ ಮಾಸ್ಟರ್. ಹಾ ಕೋಟಿ ಮಾತಾಡಿ. ಹಾ ನಮಸ್ತೆ ಮಾಸ್ಟರ್. ನಮಸ್ತೆ. ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ರಾಮಾಯಣ. ಅದು ಓಕೆ ಹೇಳುವಂತ ಶೈಲಿ ಇದೆಯಲ್ಲ, ಅದು ಮತ್ತೆ ನಗುತ್ತಾ ಒಂದ್ ರೀತಿಲಿ ಕಾಮಿಡಿ ಮಾಡ್ತಾರೆ. ಒಳ್ಳೆ ಚೆನ್ನಾಗಿದೆ. ವೆರಿ ನೈಸ್. ಓಕೆ ಥ್ಯಾಂಕ್ 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 ಯು ಸರ್. ಥ್ಯಾಂಕ್ ಯು. ಹಾ ಥ್ಯಾಂಕ್ ಬರ್ತಾ ಇದ್ದೀರಲ್ಲ ಸರ್ ಉಡುಪಿ? ಹಾ ಸರ್, ಹಾ ಬರ್ತೀನಿ. ಬನ್ನಿ ಸರ್ ಬನ್ನಿ. ಹ್ಮ್ ಓಕೆ ಅರುಣಾ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಹಲೋ, ನಮಸ್ಕಾರ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ಸರ್ ಎಲ್ಲರೂ ಹೇಳಿದ್ದೆ, ನಾವು ಹೇಳುದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಸರ್. ಅದೇ ಅವ್ರು ಹೇಳ್ತಾ ಇದ್ರು 2.5 ಗಂಟೆ ಕೇಳ್ಬಿಟ್ಟು ಇನ್ನು ಎಷ್ಟು ಬೇಗ ಮುಗ್ದೋಯ್ತಾ ಅಂತ. ಹಂಗೆ ನಮಗೂ ಅನ್ಸುತ್ತೆ, ನೀವು ಇದ್ದಕ್ಕಿದ್ದಂಗೆ ಕಾಯನ ವಾಚ ಮನಸಿದ್ರೆ ಇವಾಗ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಮುಗ್ದೇ ಹೋಯ್ತಾ ಅಂತ ಅನ್ಸುತ್ತೆ ಸರ್. ಅರ್ಧ ಗಂಟೆ, 1 ಮುಕ್ಕಾಲ್ ಗಂಟೆ, ಅರ್ಧದಿಂದ 1/4 ಗಂಟೆ ಹೇಳ್ತೀರಾ. ಅಯ್ಯೋ ಎಷ್ಟು ಬೇಗ ಮುಗ್ದೋಯ್ತು ಒಂದಿಷ್ಟೇ ಹೇಳ್ದಂಗ ಅನ್ಸುತ್ತೆ, ಇನ್ನೊಂದಿಷ್ಟು ಇರ್ಬಾರ್ದ ಅಂತ. ಅದೇ ಹಂಗೆ ನಮಗೂ ಅನ್ಸುತ್ತೆ. ಇದ್ಯಾವ್ದೋ ಮಂಗ ಬಂದಿತ್ತು ಅಂದ್ರಲ್ಲ, ಅದು ನಿಮ್ ರಾಮಾಯಣ ಕೇಳಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಹ್ಮ್ ಹಂಗೆ ಇದು ಮತ್ತೆ ಇದೇನ್ ಇನ್ನೊಂದೇನು ಅನ್ಕೊಂಡೆ ನಾನು. ರಾಮನ್ ಕಥೆ ಹೇಳ್ತಾ ಇದ್ದು ಇದಕ್ಕಿದ್ದಂಗೆ ಕೃಷ್ಣ ಅರ್ಪಣ ಮಸ್ತು ಮತ್ತೆ ಇದು ಕವನ ಸಿಕ್ತ ಸರ್ ನಿಮ್ಗೆ ಯಾರಾದ್ರೂ ಕಳ್ಸ್ಕೊಟ್ರಾ? ಅದೇ ಹಾಡಕ್ಕೆ ಅದು ಸವಿತಾ ಮಾಸ್ಟರ್ ಹೇಳ್ತಾರಲ್ಲ, ನಂಗೊಂದ್ ಕವನ ಬೇಕು ಕಳಿಸಿದ್ದಾರೆ. ಕಳ್ಸಿದಾರ? ಮಾಸ್ಟರು ಹಾ ಹಾಡು ಬರೆಯೋ ಮಾಸ್ಟರ್ ಒಬ್ರು ಸಿಕ್ಕಿದ್ದಾರೆ, ವಿಜಯ ಮಾಸ್ಟರು. ಹೌದಾ? ನನ್ಗೊಂದ್ ಸಿಕ್ಕಿದೆ. ಅಂದ್ರೆ ನಾನು ನನ್ನ ಫ್ರೆಂಡ್ಗೆ ಹೇಳಿದ್ದೆ, ಹಿಂಗ್ ಜಿಸ್ಟ್ ಕೊಟ್ಟಿದ್ದೆ, ಇದ್ರ ಮೇಲೆ ಒಂದು ಅವರು ಬರ್ಕೊಡಿ ಅಂತ. ಸುಮಾರು ಹಾಡುಗಳನ್ನ ತಯಾರು ಮಾಡಿದ್ದಾರೆ. ಅವರು ದಿನ ಒಂದೊಂದು ಕಳಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಒಂದ್ 2-3 ಏನೋ ಕಳಿಸಿದೀವಿ. ಸವಿತಾ ಹೌದಾ? ಮಾಸ್ಟರ್ ಅದನ್ನೇ ಈಗ ಅವ್ರು ಹೇಳಿದ್ದು. ಈಗ ಶ್ರುತಿ ಹಾಕ್ತಾ ಇದಾರೆ ಅವರು. ಶ್ರುತಿನ ಏನದು ಹಾ ಹ್ಮ್ ದಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನೇ ಅವ್ರು ಹೌದಾ? ಮಾಡಿ ಕೊಡ್ತೀನಿ ಅಂದಿದ್ದು. ಸರಿ ಸರ್. ನಾನು ಅದೇ ನನ್ನ ಫ್ರೆಂಡ್ಗೆಲ್ಲ ಜಿಸ್ಟ್ ಕೊಟ್ಟಿದ್ದೆ, ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೇಕು ಅಂತ. ಅದು ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಕೇಳ್ದೆ, ಆಯ್ತು, ಸಿಕ್ತಾ ನಿಮ್ಗೆ? ಕಳಿಸಿ ಇದ್ರೆ ಕಳಿಸಿ. ಸವಿತಾ ಕಳ್ಸ್ಕೊಡ್ಲಾ? ಕೆಲಸ ಕೊಡೋಣ ಅವ್ರಿಗೆ. ಯಾವ್ದ್ಯಾವ್ದು ಅಂತ ಹಾಕ್ತಾರ ಅವ್ರು ಎಷ್ಟೊಂದು. ಹಂಗೆ ಏನಾದ್ರು ಮಾಡ್ಬೋದು. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್. ನಮ್ ಧ್ಯಾನಮ್ಮ ಅವ್ರು ಇದಾರಲ್ಲ, ಅವ್ರ ದರ್ಶನ ಆಗುತ್ತಲ್ಲ, ನಮ್ಗೆ ಅದೇ ಖುಷಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ಎಸ್ ಸರ್, ಸೂಪರ್ ಆಗಿ ಅವಾಗ್ಲೇ ನೀವು ರಾಮಾಯಣ ಹೇಳ್ಬೇಕಾದ್ರೆ ಆ ದೈವ ಶಕ್ತಿ ಹನುಮಂತ ಎಲ್ಲಿದ್ರು ಬರ್ತಾನೆ ಅಂದ್ರ, ಅವಾಗ ನಾನು ನಿಮ್ ಜೊತೆ ಮಾತಾಡೋಣ, ಕನೆಕ್ಟ್ ಆಗೋಣ ಅಂತ ಬಂದೆ. ಅದ ರಾಮಾಯಣ ನೋಡ್ರಿ ಎಷ್ಟು. ಇವಾಗ ನಾನು ಅಕ್ಕಮಹಾದೇವಿ ಜೀವನ ಚರಿತ್ರೆನ ಸ್ವಾಧ್ಯಾಯ ಮಾಡ್ತಾ ಇರ್ತೀನಿ.
ಹ್ಮ್. ಬಹಳ ಅದ್ಭುತ ಅನಿಸ್ತದ. ನಾನು ಅಲ್ಲೇ ಇದ್ದೀನಿ ಅನ್ನೋ ಲೀನ ಆದಂಗೆ ಇರ್ತೈತಿ. ಕೌಶಿಕ ಮಹಾರಾಜಂದು ಅವಳ ವೈರಾಗ್ಯತನ ಇದ್ದಾಗ ಅವಳು ದುಃಖ ಆಯ್ತು ಅಂದ್ರೆ ನನ್ಗೆ ಅಳು ಬಂದಿನಿ. ಎಷ್ಟೋ ಸರಿ ನಾನು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದಂಗೆನೆ ಹತ್ ಬಿಟ್ಟಿದ್ದೀನಿ ನಾನು. ಅದೇ ನಾನೇ ಆಗಿದ್ದೀನಿ ಅನ್ನೋದು ಅಂತ ನನಗೆ ಅಷ್ಟು ದುಃಖ ಆಗಿತ್ತು. ಇವಾಗ ನೀವು ರಾಮಾಯಣ ಆದಾಗ ರಾಮಾಯಣ ಹೇಳ್ಬೇಕಾದ್ರೆ ಆ ಹನುಮಂತ ಬಹಳ ಕಡೆ ನಾನು ಕೇಳಿದ್ದೆ ಸರ್ ಇದನ್ ಮಾತು. ರಾಮಾಯಣ ಹೇಳ್ಬೇಕಾದ್ರೇನೆ ಹನುಮಂತ ಬಂದೇ ಬಂದಿರ್ತಾನ, ಒಂದು ವಾನರ ಬಂದು ಅದನ್ನ ಸ್ವಲ್ಪನಾರ ಈ ಕಡೆ ಬರ್ತಾರಂತ ಕೇಳ್ಪಟ್ಟಿದ್ದೆ. ನಿಮ್ ಕಡೆಯಿಂದ ಕೇಳಿದ್ದು ಇನ್ನೂ ಖುಷಿ ಆಯ್ತು. ಸತ್ಯ ಅನಿಸ್ಬಿಡ್ತು ನನಗೆ. ಹ್ಮ್. Yes, sir. ಅದು ಬಹಳ ಬಹಳ ಆಶ್ಚರ್ಯ ಆಗಿದೆ. ಯಾಕೆಂದ್ರೆ ಜನ ಅಲ್ಲಿ ಎಷ್ಟು ಅಂದ್ರೆ ಮಧ್ಯೆ ಹಿಂಗ್ ನಡ್ಕೊಂಡು ಬರ್ಲಿಕ್ಕೂ ಜಾಗ ಇರಲ್ಲ, ಅಷ್ಟು ತನ ಕೂತಿರ್ತಾರೆ ಜನ ಎಲ್ಲ. ಅದರಲ್ಲಿ ಅದು ಎಷ್ಟು ನಿರ್ಭಯವಾಗಿ ಬಂತು ಅಂದ್ರೆ, ಸಾಮಾನ್ಯವಾಗಿ ಮನುಷ್ಯನ ನೋಡಿದ್ರೆ ಹೆದರ್ತಾವಲ್ಲ ಕಪಿಗಳು, ಹೆದರಿ ದೂರ ಒಂದ್ ಬಾಳೆಹಣ್ಣು ಕೊಡ್ಲಿಕ್ಕೆ ಹೋದ್ರು ಕೂಡ ಇಸ್ಕೊಳಕ್ಕೆ ಹೆದರ್ತಾವೆ. ಅದು ಏನಿಲ್ಲ, ಹೆಂಗೆ ಅಂತ ಒಂಥರ ರಾಜರ ಮನೇಲಿ ನುಗ್ತಾರಲ್ಲ ಹಂಗೆ ಆರಾಮ್ಸೆ ಅದು ಹಿಂಗೆ ಸೀದಾ ಗರ್ಭಗುಡಿವರೆಗೂ ಬಂತು. ಆ ಬಂದು ಅಲ್ಲಿ ಬಾಳೆಹಣ್ಣೆಲ್ಲ ಇಟ್ಟಿದ್ರು, ಅದನ್ನೆಲ್ಲ ಕಿತ್ತು ಅದ್ ತಿನ್ಲೂ ಇಲ್ಲ ಒಟ್ಟಿನಲ್ಲಿ. ಅಲ್ಲಿ ಹಾಗೆ ಕುತ್ಕೊಂಡು ಆ ಕಡೆ ಈ ಕಡೆ ಮಾಡ್ದಂಗ್ ಮಾಡಿ ಇದು ಮಾಡಿ ಮತ್ತೆ ಹಾಗೆ ಅಲ್ಲಿ ಏನಾದ್ರು ಮತ್ತೆ ಬೇರೆ ಏನಾದ್ರು ಹಣ್ಣು ಕೊಟ್ಟರು ಕೂಡ ಇಸ್ಕೊಂಡ್ಲಿಲ್ಲ ಅದು. ಸುಮಾರು ಹೊತ್ತು ಒಂದು 10-15 ನಿಮಿಷ ಇತ್ತು, ಆಮೇಲೆ ಹಂಗೆ ಹೋಗ್ಬಿಡು. ಅದು ಮಾತ್ರ ಬಹಳ ಅಂದ್ರೆ ಎಲ್ಲರಿಗೂ ಒಂದು ಭಗವಂತ ಇದ್ದಾನೆ, ಅಥವಾ ಅದ್ಯಾವುದು ಸುಳ್ಳಲ್ಲ ಅನ್ನೋದಕ್ಕೆ ಅದೊಂದು. ಆಮೇಲೆ ನಾವು ಪ್ರತಿ ಸರಿನ ಹೇಳ್ತಿರ್ತೀವಲ್ಲ, ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಅಂತ. ಎಲ್ಲೆಲ್ಲಿ ರಘುನಾಥನ ಕೀರ್ತನೆ ಇರ್ತದೆ ಅಲ್ಲಿ ಖಂಡಿತ ಹನುಮಂತ ಮೊದಲು ಬಂದು ಕೋರುವವನೇ ಹನುಮಂತ ಅಂತ. ಹ್ಮ್. Yes, sir. ಬಹಳ ಅದ್ಭುತ ಸರ್. ರಾಮ ಅಂದ್ರೇನೆ ಅದೊಂದು ಚೈತನ್ಯ ಶಕ್ತಿ. ಇವಾಗ ನೋಡ್ರಿ ವಿಡಿಯೋಗಳಲ್ಲೆಲ್ಲ ಸಮುದ್ರದಲ್ಲಿ ತರೆಗಳು ಎಷ್ಟೊಂದು ದೂರ ಬಂದಿರ್ತಾವ, ಇಷ್ಟು ಕಾಲ್ ಮಟ ನೀರ್ ಬಂದಿರ್ತಾವ, ದೊಡ್ಡ ತೆರೆ ಬಂದಿರ್ತೈತಿ. ಅದು ಒಳಗಡೆ ಹೋದ್ಮೇಲೆ ನಮ್ಮಂತವ್ರು ಬೀಚಲ್ಲಿ ಹೋದವರು ರಾಮ ಅಂತ ಬರ್ದು ಟೆಸ್ಟ್ ಮಾಡ್ತಾರೆ. ಆ ರಾಮ ಅನ್ನೋ ಹೆಸರಿನ ತನಕ ಬಂದು ಆ ಕಡೆನೆ ಹೋಗುದು ಸರ್ ನೀರು ಅಲೆ. ತುಂಬಾ ವಿಡಿಯೋಸ್ ಮಾಡಿದಾರಲ್ಲ, ಅದನ್ನ ನೋಡಿದೀವಿ. ಪ್ರಾಕ್ಟಿಕಲ್ ರಾಮ ಅಂದ್ರೆ ಅಳ್ಸೋದೇ ಇಲ್ಲ, ಅದು ನಾವೇ ಅಳಿಸ್ಬೇಕು. ಅದನ್ನ ಆಮೇಲೆ ಬರ್ದವ್ರೇನೆ. ಆ ನೀರ್ ಮೊಳಕಾಲ್ ಮಟ್ಟ ಬಂದಿರೋ ನೀರು ಡೈಲಿ ಬರ್ತಾ ಇರ್ತದ. ಅದು ಬರ್ದಿದ್ರು ಅಷ್ಟೇ ಬರ್ತಿರ್ತದ, ಬರ್ದ್ರ ಮಾತ್ರ ಬರುದಿಲ್ಲ, ಅದು ಟಚ್ ಮಾಡೋದಿಲ್ಲ, ಆ ಕಡೆನೆ ಹೋಗ್ಬಿಡ್ತೈತೆ ಅದು ನೀರ್ ತಾಲೆ. ಎಷ್ಟ್ ಅದ್ಭುತ ರಾಮನಲ್ಲಿ. ಜಯ ಶ್ರೀರಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಖುಷಿ ಆಗುತ್ತೆ ಆ ದೈವ ಭಕ್ತಿ. ಈ ನಮ್ಗ ಆನಪಾನಸತಿ ಧ್ಯಾನ ಮತ್ತು ಗುಡಕೇಶದಲ್ಲಿ ನಿಮ್ಮೆಲ್ಲರ ಆತ್ಮ ಸಂಬಂಧ. ಅರುಣ್ ಸರ್ ಚೈತನ್ಯ ಶಕ್ತಿ, ಅವ್ರ ಮುಖ ನೋಡಿದ್ರೇನೆ ಆ ಚೈತನ್ಯ ಶಕ್ತಿ ನಮಗೂ ಪ್ರವೇಶ ಆಗ್ತದ. ಬಿಳಿ ಹಾಲು ಹೇಗಿದೆ, ಬಿಳಿ ಪರಿಶುದ್ಧ ಹಾಲಿನ ತರ ಅವ್ರ ಮುಖ. ನಾನು ನಮ್ಮ ಸುತ್ತಮುತ್ತಲಿರೋರಿಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಅವ್ರು ನೋಡಿದ್ರೆ ಇಷ್ಟು ಚಿಕ್ಕವ್ರಿದಾರೆ, ಇಷ್ಟೊಂದು ಮಾಡ್ತಾ ಇದಾರೆ, ಅವ್ರಿಗೆ ಏನ್ ಲಾಭ? ಬಹಳ ಕೇಳ್ತಾರೆ. ಬೆಳತನ ರಾತ್ರಿ ಎಲ್ಲ ನಿದ್ದೆಗೆಡದೇನೆ ಈ ಜನರಿಗೆ ಇಷ್ಟೊಂದು ಸೇವೆ ಮಾಡ್ತಿದಲ್ಲ, ಅವ್ರಿಗೇನ್ ಲಾಭ ಐತಿ ಅಂತ ನಾವೆಲ್ಲ ಮಾತಾಡ್ಕೊಂತ ಇರ್ತೀವಿ. ಅವ್ರು ಅದಕ್ಕಾಗಿನೇ ಈ ಜನ್ಮ ತಾಳ್ದವ್ರು ಅಂತ ಹೇಳ್ತೀನಿ ನಾನು. ಅದಕ್ಕಾಗಿನೇ ನಮ್ಮಂತವ್ರು ಶುದ್ಧ ಮಾಡಕ್ಕಂತಾನೆ ಜನ್ಮ ತಾಳ್ದವ್ರು ಅದಾರು. ನಾವು ಇವಾಗ ಆನಪಾನಸತಿ ಧ್ಯಾನ ಸಿಕ್ಕ ಮೇಲೆ ಇವಾಗ ನೋಡ್ರಿ ನಮ್ಮೂರಿಗೆ ಯಾರು ಪ್ರೇಮ್ನಾಥ್ ಸರ್ ಬರಾತಾರ, ಸರೋಜಾ ಮೇಡಮ್ ಬರಾತಾರ ಅಂದ್ರೆ ನಮಗ್ ಹಬ್ಬ. ಅವ್ರು ಬರ್ಲಕ್ಕಂದ್ರ 4 ಜನ ಸೇರಿಸ್ಬಿಟ್ಟು ಅವ್ರ ಸ್ವಾಧ್ಯಾಯ ಮಾಡ್ಸೋಣ ಅನ್ನೋ ಹಂಬಲ ನಮಗ. ಎಷ್ಟು ಖುಷಿ ಆಗ್ತದ. ನಮ್ಮ ನೋಡಿದ್ರ ನಮ್ಮ ಅರುಣ್ ಸರ್ ನೋಡಿದ್ಕೊಂಡು ಒಂದು ಕ್ಷೀರ ಪಾತ್ರೆ ಇದ್ದಂಗ ಅವ್ರು. ಅದ್ಭುತವಾದ ಕ್ಷೀರ ಪಾತ್ರೆ ನೋಡ್ದಂಗ ಅಷ್ಟು ಪರಿಶುದ್ಧರಾಗಿದಾರಂತ. ಅದ್ರಲ್ಲಿ ಆ ಕ್ಷೀರ ಪಾತ್ರೆಯಲ್ಲಿ ಹಾಲನ್ನೇ ಸವಿಯುವಂತ ನಾವು ಧ್ಯಾನ ಬಂಧುಗಳಾಗ್ಬೇಕು. ಹಾಲನ್ನು ಮಾತ್ರ ಸವಿಬೇಕು ಗುರುಗಳಿಂದ. ನೆಗೆಟಿವ್ ಏನು ಯೋಚನೆ ಮಾಡಬಾರ್ದು. ನೆಗೆಟಿವ್ ಬೇಕಾಗಿಲ್ಲ ನಮಗ. ನನಗೇನ್ ಬೇಕಾಗ್ಯದ? ಆರೋಗ್ಯ ಆನಂದ ಬೇಕಾಗ್ಯದ ಅಂದ್ಮೇಲೆ ಒಳ್ಳೇದನ್ನ ಹೀರ್ಕೊಳ್ಳೋಣ. ಯಾಕೆ ಬೇಡದಿರೋ ವಿಷಯ ನಮಗ್ ಬೇಡ ಆಗಿದೆ ಅಂದ್ರೆ ನಾವು ಮಾತಾಡಿ ಯಾಕೆ ನಾವು ಕೆಟ್ಟವ್ರು ಆಗೋದ್ರ ಯಾಕ? ಆ ನೆಗೆಟಿವ್ ತಗೊಳ್ಳೋದ್ರ ಯಾಕೆ? ನಮಗ ನನಗೇನ್ ಬೇಕಾಗ್ಯದ ಅದನ್ನೇ ತಗೊಳ್ಳೋಣ. ಜನರನ್ನ ಯಾರನ್ನು ಹಿಡಿಯಕ್ಕಾಗಲ್ಲ. ಅವ್ರ ಮೂಗಿ ನೇರ್ಕ ಅವ್ರವ್ರು ಮಾತಾಡ್ತಿರ್ತಾರ, ಅವ್ರ ನೋ ಪ್ರಾಬ್ಲಮ್. ನನಗೇನ್ ಬೇಕು ಅಷ್ಟ ನಾನು ತಗೊಳ್ಳೋದು. ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯ ಎಲ್ಲ ಕೊಟ್ಟಾಗ ದೇವ್ರ ಅದು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸೋ. ಕೃತಜ್ಞರಾಗಿರ್ಬೇಕು. ಮೇನ್ ಇಂಪಾರ್ಟೆಂಟ್ ಆಗಿ ಕೃತಜ್ಞರಾಗಿರೋದೊಂದು ಬಹಳ ಮುಖ್ಯ. ಎಸ್ ಸರ್, ಥ್ಯಾಂಕ್ ಯು. ಸೂಪರ್ ಸೂಪರ್ ಮೇಡಮ್ ನವ್ರೆ, ಅದ್ಭುತವಾದ ಸಂದೇಶ ಕೊಟ್ರಿ. ಧನ್ಯವಾದಗಳು ಮೇಡಮ್ ನವ್ರೆ, ಧನ್ಯವಾದಗಳು. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ ಮಾಸ್ಟರ್ಗಳಿಗೂ. ಸರ್ ನಂದೊಂದು ರಿಕ್ವೆಸ್ಟ್ ಇತ್ತು ಸರ್ ಅಷ್ಟೇ. ಇದು ಬೆಳಗ್ಗೆ ಮಾಡಿಸ್ತಿರಲ್ಲ ಸರ್ 5 ಗಂಟೆಗೆ ಕರ್ಮ 5 ಧ್ಯಾನ,
ಅವಾಗ ಎಲ್ಲಾರು ನಾವು ಎದ್ದು ಬಿಟ್ಟಿರ್ತೀವಲ್ಲ ಸರ್, ನೀವ್ ಮಾಡಿದ್ದು ಮಾಡಕ್ಕೆ ಆಗಲ್ಲ ಸರ್. ಅದಕ್ಕೆ ಏನಾದ್ರು ಸ್ವಲ್ಪ ಟೈಮಿಂಗ್ ವ್ಯತ್ಯಾಸ ಮಾಡ್ಬೋದಾ? ಅಂದ್ರೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ರಿ ಅಂತನಾ? ಹಾ ಸರ್. ಇಲ್ಲ, ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು. ಆ, ಇಲ್ಲ ಸಮಯ ಸ್ವಲ್ಪ ಲೇಟ್ ಆಗಕತ್ತ ಸರ್ ಅದು. ಇದು ನೀವ್ ಯಾವುದೇ ಧ್ಯಾನ ಮಾಡಿದ್ರು ಇವಾಗ ಅದಕ್ಕೆ. ಸಮಯ ಲೇಟ್ ಮಾಡಬಾರ್ದು. ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡಿದ್ರೆ ಹಾ ಸರ್. ಬೇಗ ಬೇಗ ಮುಗಿಸ್ಲಿಕ್ಕೆ ಆಗ್ತದೆ. ಹಾ ಸರ್. ಹ್ಮ್. ಅದು ನೀವು ಯಾವುದೇ ಧ್ಯಾನ ಮಾಡಿಸಿದ್ರು, ಚಕ್ರಧಾನ ಅದೆಲ್ಲ ಮಾಡಿಸಿದ್ರು ಹೀಲಿಂಗ್ ಆಗ ಅನುಭವಗಳು ಆಗ್ತಿರ್ತಾವಲ್ಲ ಸರ್. ಈಗ ಅದು ನಾವು ಮಿಸ್ ಮಾಡ್ಕೊಂತೀವಿ ಅಂತ ಅನ್ಸುತ್ತೆ ಸರ್. ಈಗ ನಾವು ಬೇಗ ಎದ್ದೇಳ್ತೀವಲ್ಲ, ನಾವು 5:30ಗೆಲ್ಲ ಎದ್ದು ಬಿಟ್ಟಿರ್ತೀವಿ ಸರ್. ಅವಾಗ ಮಾಡಕ್ ಆಗಲ್ಲ ಸರ್. ಅದಕ್ಕೆ ಏನಾರು ಸ್ವಲ್ಪ ಟೈಮಿಂಗ್ ಮಾಡ್ಕೊಂತಾರೆ. ಆಯ್ತಾ, 4 ಗಂಟೆಗೆ ಶುರು ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಸರ್, ನೆನೆ ನೀವು ನೀರಿಂದು ಸಂಕಲ್ಪ ಮಾಡಿಸ್ತಾ ಇದ್ರಲ್ಲ, ಆಗ ಮಂಗಣ್ಣ ಕಾಣಿಸ್ಕೊಳ್ತು. ನೀವು ಮಂಗ್ಯ ಮಂಗ್ಯ ಅಂತಿದ್ರಲ್ಲ, ಅದಕ್ಕೆ ಹಂಗಾಗಿ ಹೇಳೋಣ ಅಂತೇಳಿ. ಅದು ಹೇಗೆ ಹೇಗೆ ಅಂತ ಹೇಳಿದ್ರೆ, ಅದು ಇನ್ನು ಅದ್ರ ಕಣ್ಣುಗಳು ಈಗೂ ನನ್ ಮುಂದೆ ಹಾಗೆ ಕಾಣಿಸ್ತಾ ಇದೆ. ಮತ್ತೆ ನೀವು ಹೇಳೋ ರೀತಿ ಸಾಮಾನ್ಯ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ರಾಮಾಯಣ. ಮತ್ತೆ ಅದರಲ್ಲಿ ಒಂದು ಪ್ರಶ್ನೆ ಸರ್, ವಾಲಿ ಅವರು ನೆಕ್ಸ್ಟ್ ಬೇಡರ ಆಗಿ ಜನ್ಮ ತಾಳಿರ್ತಾರ? ಇಲ್ಲ, ಎಲ್ಲೂ ಉಲ್ಲೇಖ ಇಲ್ಲ ಮೇಡಮ್, ಸುಮ್ಮನೆ ಅದಕ್ಕೆ ಲಿಂಕ್ ಮಾಡ್ತಾರೆ ಅಷ್ಟೇ. ಸೀರಿಯಲ್ ಅಲ್ಲೆಲ್ಲ ಹಂಗ್ ತೋರ್ಸಿರ್ತಾರಲ್ಲ, ಬೇಡರ ಆಗಿರ್ತಾನೆ, ಆ ಬಾಣ ಕೃಷ್ಣನ್ಗೆ ಕಾಲಿಗೆ ತಾಗುತ್ತೆ. ಕೃಷ್ಣನಿಗೆ ಬಂದು ತಾಕೋದು ನಿಜ. ಬೇಡರ ಒಂದು ಬಾಣ ಬಿಡ್ತಾನೆ, ಅದು ಆದ್ರೆ ಅವನು ವಾಲಿ ಅಲ್ಲ. ಹ್ಮ್ ಹ್ಮ್ ಬಟ್ ವಾಲಿನೇ ಈಗ ಅರ್ಜುನನಾಗಿ ಬಂದಿದ್ದಾನೆ. ಹ್ಮ್ ಹ್ಮ್ ವಾಲಿಯೇ ಅರ್ಜುನ. ಓಕೆ ಸರ್. ಹ್ಮ್ ಮತ್ತೆ ಸರ್, ಎಲ್ಲ ಮಾಸ್ಟರ್ಸ್ಗೆ ಹೇಳೋದೇನಂದ್ರೆ, ನಾನು ಪಿರಮಿಡ್ ನ ಯೂಸ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ದಿನದಿಂದ. ಆ ಪಿರಮಿಡ್ ವಾಟರ್ ಇಂದ ನನ್ನ ಮಗಳಿಗೆ ಮಂತ್ಲಿ ಇದರಲ್ಲಿ ಟೈಮಲ್ಲಿ ತುಂಬಾ ಪೇನ್ ಬರ್ತಾ ಇತ್ತು, ಹೊಟ್ಟೆ ನೋವು ಬರ್ತಾ ಇತ್ತು. ಸೊ ಈ ಮಂತ್ ಅಬ್ಸರ್ವ್ ಮಾಡಿದೆ, ಆ ಹೊಟ್ಟೆ ನೋವು ಇದ್ದಿರ್ಲಿಲ್ಲ. ಸೊ ಎಲ್ರು ಪಿರಮಿಡ್ ನ ಯೂಸ್ ಮಾಡಿ ಯೂಸಸ್ ನ ತಗೊಳ್ಳಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪಿರಮಿಡ್ ವಾಟರು ಯೂಸ್ ಮಾಡಿ ಎಲ್ಲರೂ. ಇತ್ತೀಚೆಗೆ ನಾವು ಕಡಿಮೆ ಮಾಡಿಬಿಟ್ಟಿವಿ ಹೇಳೋದನ್ನ. ಸ್ವಲ್ಪ ಆದಷ್ಟು ಎಲ್ಲರೂ ಪಿರಮಿಡ್ ವಾಟರ್ ಉಪಯೋಗಿಸಿ. ಅಂದ್ರೆ ಅವಾಗ ಹೇಳಿದೀವಲ್ಲ, ಎಲ್ಲರೂ ಸಾಮಾನ್ಯವಾಗಿ ಗೊತ್ತಿದೆ. ಯಾರಾದ್ರೂ ಹೊಸಬ್ರಿದ್ರೆ ಪಿರಮಿಡ್ ವಾಟರ್, ಕಾಪರ್ ಪಿರಮಿಡ್ ತಗೊಂಡು ಪಿರಮಿಡ್ ವಾಟರ್ ಯೂಸ್ ಮಾಡಿ. ಆರೋಗ್ಯ ಸಮಸ್ಯೆಗೆ ಬಹಳ ಬೇಗ ಖಂಡಿತ ಅದು ರಿಸಲ್ಟ್ ಕೊಡ್ಬೇಕು. ನೋಡಿ, ವಿಶಾಲ ಮಾಸ್ಟರ್ ಹೇಳ್ತಾ ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಕಾಪರ್ ಪಿರಮಿಡ್ ಬೇಕಾದ್ರೆ ಉಮೇಶ್ ಅವ್ರಿಗೆ ಫೋನ್ ಮಾಡಿ. ಕಾಪರ್ ಪಿರಮಿಡ್ ಏನ್ ಬೇಕು ಉಮೇಶ್ಗೆ ಫೋನ್ ಮಾಡಿ. ಪಿರಮಿಡ್ ಬೇಕಾದ್ರೆ. ಓಕೆ ಸರ್, ಥ್ಯಾಂಕ್ ಯು. ಮುನಿರಾಜು ಮಾಸ್ಟರ್ ಮಾತಾಡಿ. ಅರುಣ್ ಮಾಸ್ಟರ್ ಮತ್ತೆ ಎಲ್ರಿಗೂ ಧನ್ಯವಾದಗಳು. ರಾಮಾಯಣ ಅಂತೂ ತುಂಬಾ ಚೆನ್ನಾಗಿ ಬಂತು. ನಾವ್ ಅದ್ರಲ್ಲೇ ತಲ್ಲೀನ ಆಗ್ಬಿಟ್ಟಿದ್ರಿ. ತುಂಬಾ ನೀವು ಹೇಳದ್ ನೋಡಿದ್ರೆ ನಮ್ ಮುಂದೆ ಕಣ್ಮುಂದೆ ನಡೆದಂಗೆ ಇತ್ತು ರಾಮಾಯಣ. ಆಂಜನೇಯ ಸ್ವಾಮಿ ಭಕ್ತಿ ಮತ್ತೆ ಇದೆಲ್ಲಾನು ತುಂಬಾ ಚೆನ್ನಾಗಿತ್ತು. ವಾರನೂ ಚೆನ್ನಾಗಿರ್ತದೆ, ಕೇಳ್ತಾ ಇದೀನಿ. ಮಾಸ್ಟರ್, ಇನ್ನೊಂದು ಉಡುಪಿಗೆ ಬರ್ಬೇಕಾದ್ರೆ ಮೊದ್ಲೇ ಬುಕ್ ಮಾಡ್ಬೇಕಾ ಇಲ್ಲ ಹಂಗೆ ಡೈರೆಕ್ಟ್ ಬರ್ಬೋದಾ? ಬನ್ನಿ ಸ್ವಾಮಿ, ಡೈರೆಕ್ಟ್ ಬರ್ಬೋದು. ಡೈರೆಕ್ಟ್ ಹಂಗೆ ಬರ್ಬೋದು, ಬುಕ್ ಮಾಡದೆ ಬರ್ಬೋದು ಹಂಗೇನೆ? ಹೌದಾ? ಅದಕ್ಕೆ ಬುಕ್ ಮಾಡಿಲ್ಲ, ಬಸ್ ಬುಕ್ ಮಾಡಿಲ್ಲ. ಅದಕ್ಕೆ ಡೈರೆಕ್ಟ್ ಹಂಗೆ ಬರ್ಬೇಕಾದ್ರೆ ಬರೋಣ ಅಂತ. ಬಸ್ ಬುಕಿಂಗ್ ಮಾಡ್ಕೊಳ್ಳೋದು ನಿಮ್ ನೋಡಿ, ಬುಕಿಂಗ್ ಮಾಡೋದಷ್ಟೇ ನಿಮ್ ಕೆಲ್ಸ. ಇಲ್ಲಿ ಬುಕಿಂಗ್ ಮಾಡಿದ್ರೆ ನಡೀತದೆ. ಬುಕಿಂಗ್ ಮಾಡಿದ್ರೆ ನಡೀತದಲ್ಲ? ಹೌದು. ಅದಕ್ಕೆ ಒಂದ್ ಡೌಟ್ ಇತ್ತು, ಅದಕ್ಕೆ ಬುಕ್ ಮಾಡಿದ್ರೆ ಇಲ್ಲ ಹಂಗೆ ಬರ್ಬೋದು ಅಂತ ಕೇಳಿದೆ. ಹಾಗೇನಿಲ್ಲ, ಬನ್ನಿ ಸ್ವಾಮಿ. ಸರ್ವರಿಗೂ ಸ್ವಾಗತ, ಗುಡುಗೇಶಿಗೆ ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಈ ರಾಮಾಯಣ ಸ್ವಲ್ಪ ಹೊತ್ತು ಸ್ವಲ್ಪ ಜಾಸ್ತಿ ಹೇಳಕ್ ಟ್ರೈ ಮಾಡ್ರಿ, ತುಂಬಾ ಚೆನ್ನಾಗಿದೆ. ಬೇಗ ಮುಗಿಸ್ಬಿಡ್ತೀರಾ. ಅದೇ ಸಮಯದ ಅಭಾವ, ಬೇರೆ ಕಾರ್ಯಕ್ರಮಗಳು ಇರ್ತದಲ್ಲ. ಈ ಸೀರಿಯಲ್ ಅಲ್ಲಿ ಅರ್ಧ ಗಂಟೆಗೆ ಮುಗಿದಲ್ಲ ಟಿವಿಲಿ, ಆ ತರ ಮುಗ್ದೋಗ್ಬಿಡ್ತದೆ. ಏನೋ ಸ್ವಲ್ಪ ಹೆಚ್ಚಿಗೆ ಇದ್ ಮಾಡ್ರಿ, ಸ್ವಲ್ಪ ಚೆನ್ನಾಗಿದೆ. ಇನ್ ಸ್ವಲ್ಪ ಹೊತ್ತು ಕೇಳ್ಬೇಕಾಯ್ತು ಅನ್ಸ್ತದೆ.
ಅದ್ರಲ್ಲಿ ಮತ್ತೆ ಮೂರ್ನಾಲ್ಕು ಸರಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಅದರಲ್ಲಿ ಇದರಲ್ಲಿ. ಅದ್ರಲ್ಲಿ ಮೊದ್ಲೆಲ್ಲ ಒಂದು 1 hour ಹೇಳ್ತಾ ಇದ್ರಿ. ಅದೇ ಈಗ ಈಗ ಮತ್ತೆ ನಾವು ಈಗ ನೋಡಿ ಈಗ ಇದು ಸಜ್ಜನ ಸಂಗತಿ ಇರ್ತದೆ, ಆಮೇಲೆ ಮತ್ತೆ ನಾವು ಓಪನ್ ಮೆಡಿಟೇಷನ್ ಸಂಕಲ್ಪ ಅದೆಲ್ಲ ಅನ್ನೋದ್ರೊಳಗೆ 12 ಗಂಟೆ ಆಗ್ಬಿಡುತ್ತೆ, ಮತ್ತೆ ಧ್ಯಾನನೂ ಹ್ಮ್ ಅಲ್ವಾ. ಹ್ಮ್ ಹಂಗಾಗಿ ತುಂಬಾ ಚೆನ್ನಾಗಿದೆ ರಾಮಾಯಣ. ಆದ್ರೂ ನೀವ್ ಹೇಳೋ ಶೈಲಿ ಇದೆಯಲ್ಲ ಹ್ಮ್ ಅದ್ಭುತ. ಹೌದು. ಎಂತವ್ರನ್ನೂ ಅದ್ರಲ್ಲಿ ಮುಳುಗಿಸ್ಬಿಡ್ತದೆ ಸರ್ ಅದನ್ನೇ. ಹ್ಮ್ ನಿಜವಾಗ್ಲು ತುಂಬಾ ಅದ್ಭುತ ಸರ್, ನಿಜವಾಗ್ಲು ಹೇಳೋ ಶೈಲಿ ಇದೆಯಲ್ಲ ಎಲ್ರಿಂದ ಆಗಲ್ಲ ಅದು. ಹ್ಮ್ ಇನ್ನು ಮತ್ತೆ ಮತ್ತೆ ಕೇಳ್ಬೇಕು ಅನ್ಸ್ತಾ ಇದೆ. ನಾಳೆ ನಾಳೆ ಏನಾದ್ರು ಇವತ್ತೇ ಹೇಳ್ಬಿಟ್ರೆ ಚೆನ್ನಾಗಿರ್ತದೆ ಅನ್ನೋ ಅನ್ಸ್ತದೆ. ಆತರ ಇದೆ ನಿಜವಾಗ್ಲು ಸರ್. ಇವತ್ತು ನಾಳೆ ಕ್ಯೂರಿಯಾಸಿಟಿ ಇರೋದಿಲ್ಲ. ಕ್ಯೂರಿಯಾಸಿಟಿ ಅಷ್ಟೊಂದು ಕ್ಯೂರಿಯಾಸಿಟಿ ಸರ್ ನಿಜವಾಗ್ ಸರ್ ಅದು. ಸೀರಿಯಲ್ ಎಲ್ಲ ಹಾಗೆ ನಾಳೆ ಹೇಳಿದ್ರು ನಾಳೆ ಹೇಳಿದ್ರು ಇವತ್ತೇ ಹೇಳ್ಬಿಟ್ರೆ ತುಂಬಾ ಚೆನ್ನಾಗಿರ್ತದಲ್ಲ ಅದಕ್ಕೆ ಅನ್ನೋ. ಈ ಸೀರಿಯಲ್ ಅಲ್ಲಿ ನೋಡಿ ಏನೋ ಆಗ್ತದ ಅನ್ನೋವಾಗ ಸ್ಟಾಪ್ ಮಾಡ್ಬಿಡ್ತಾರೆ. ತಪ್ಪಾಗ್ಬಿಡ್ತಾರೆ. ನಾಳೆವರೆಗೆ ಆಗ್ತದೆ ಅನ್ನೋದು ತಲೆಯಲ್ಲಿ ಓಡ್ತಾ ಇರ್ಬೇಕದು. ಆ ಟೈಮ್ ಹೋಗಿ ಕೂತ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಅವರು ಸ್ಟಾಪ್ ಮಾಡ್ಬಿಡ್ತಾರೆ. ನೋಡ್ರಿ ಹಂಗೆ ಇದೆ ನೋಡ್ರಿ ಇದು. ಓಕೆ, ಕಾಂತಮ್ಮ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂತಮ್ಮ ಮಾಸ್ಟರ್. ಓಕೆ ಸರ್. ನಮಸ್ತೆ ಅರುಣ್ ಮಾಸ್ಟರ್. ನಮಸ್ತೆ ಮಾಸ್ಟರ್. ಚೆನ್ನಾಗ್ ಮೂಡಿ ಬರ್ತಾ ಇದೆ ಸರ್ ರಾಮಾಯಣ. ಭಾಗವತಗಿಂತ ಇದು ತುಂಬಾ ಇಂಟ್ರೆಸ್ಟ್ ಆಗಿದೆ ಕೇಳಲಿಕ್ಕೆ, ಚೆನ್ನಾಗಿದೆ. ಯಾಕಂದ್ರೆ ನಾವು ನೇರವಾಗಿ ನೋಡಿರೋದು ರಾಮಾಯಣ ವರ್ಷಕ್ಕೊಂದ್ಸಲಿ ಆಡ್ತಿದ್ರು ಸರ್ ಬೇಸಿಗೆಲಿ. ಇತ್ತೀಚೆಗೆ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ ರಾಮಾಯಣ. ಸರ್ ಇದು ಬಾಲಕಾಂಡದ್ದು ನಾಮ ರಾಮಾಯಣ ಹೇಳ್ತೀನಿ. ಟೈಮ್ ಇದೆಯಾ ಸರ್? ಹೇಳಿ ಮೇಡಮ್, ಹೇಳಿ. ರಘುಪತಿ ರಾಘವ ರಾಜ ರಾಮ, ಪತಿತ ಪಾವನ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಶುದ್ಧ ಬ್ರಹ್ಮ ಪರಾತ್ಮರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಮರ ರಾಮ, ಕಲಾತ್ಮಕ ಪರಮೇಶ್ವರ ರಾಮ, ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ಕೌಸಲ್ಯ ಸುಖ ವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯದನ ರಾಮ, ಘೋರ ತಾಟಕ ಘಾತಕ ರಾಮ, ಮಾರೀಚಾದಿ ನಿಪಾತಕ ರಾಮ, ಕೌಶಿಕ ಮಕ ಸಂರಕ್ಷಕ ರಾಮ, ಶ್ರೀಮದಹಲ್ಯೋದ್ಧಾರಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಸುರಮುನಿವರ ಗುಣ ಸಂಸ್ತುತ ರಾಮ, ನಾವಿಕ ಧಾವಿತ ಮೃದುಪದ ರಾಮ, ಮಿಥುಲಾಪುರ ಜನ ಮೋಹಕ ರಾಮ, ವಿದೇಶ ಮಾನಸ ರಂಜಕ ರಾಮ, ತ್ಯಂಬಕ ಕಾರ್ಮುಕ ಭಂಜಕ ರಾಮ, ಸೀತಾರ್ಪಿತವರ ಮಾಲಿಕ ರಾಮ, ಕೃತವೈವಾಹಿಕ ಕೌತುಕ ರಾಮ, ಭಾರ್ಗವ ದರ್ಪ ವಿನಾಶಕ ರಾಮ, ಶ್ರೀಮದ್ ಅಯೋಧ್ಯ ಪಾಲಕ ರಾಮ. ವೆರಿ ಗುಡ್, ಸೂಪರ್ 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 ಸೂಪರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್. ಸರಿ, ಕಾಲ್ ಮಾಡ್ತಾ ಇದ್ದಾರೆ. ಅರುಣ್ ಸರ್ ನಂಬರ್ ಕೊಟ್ಟಿದ್ದಾರೆ ಕಾಂತಮ್ಮ ಅವ್ರದ್ದು ಅಂತೇಳಿ. ಸರ್ ಒಬ್ರು ಕಾರ್ ವ್ಯವಸ್ಥೆ ಕೇಳ್ತಾರೆ, ಒಬ್ರು ಬಸ್ ವ್ಯವಸ್ಥೆ ಕೇಳ್ತಾರೆ. ಹಿಂಗೆ ಸರ್ ಮಾಡೋದು ಅದನ್ನ? ಕಾರ್ ವ್ಯವಸ್ಥೆ ಅಂದ್ರೆ ಕಾರ್ ಮಾಡ್ಕೊಂಡು ಹೋಗ್ಬಿಡೋಣ ಯಾರ ಆತರ ಇದ್ರೆ ನೋಡಿ ಮೇಡಮ್ ಅಂತೇಳಿ ಲಕ್ಷ್ಮಿ ಅವ್ರ ಮಾಸ್ಟರ್ ಕೇಳಿದ್ರು. ಮತ್ತೆ ಇವತ್ತು ದೇವನಹಳ್ಳಿಯಿಂದ ಇವರು ಕಾಲ್ ಮಾಡಿದ್ರು, ಅವರು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರು. ಒಬ್ಬೊಬ್ರು ಒಂದೊಂದು ವ್ಯವಸ್ಥೆ ಕೇಳ್ತಾ ಇದಾರೆ ಸರ್. ಕಾರು ಅಂದ್ರೆ ನಾವು ಅವಾಗ್ಲೇ ಹೋಗಿ ಅವಾಗ್ಲೇ ಬರೋದಾದ್ರೆ ಕಾರ್ ಗೀರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಲ್ಲಿ ಹೋಗಿ ನೀವು ಮತ್ತೆ ಉಳಿತೀರಲ್ಲ.
ಸರ್ ಕಾರ್ ಇದ್ರೆ ತಗೊಂಡ್ ಹೋಗ್ಬಿಡೋಣ, ಒಂದ್ 3 ಜನ ಶೇರ್ ಮಾಡ್ಕೊಂಡು ಅಮೌಂಟ್ ಅಂತ ಹಂಗೊಬ್ರು ಕೇಳ್ತಾರೆ, ಹಿಂಗೊಬ್ರು ಕೇಳ್ತಾರೆ, ಅದು ಕಷ್ಟ ಆಗ್ತಿದೆ. ಸ್ವಂತ ಕಾರ್ ಇದ್ರೆ ಮೇಡಮ್ನವ್ರೆ, ಸ್ವಂತ ಕಾರ್ ಹಾ ಇದ್ರೆ ಹೋಗ್ಬೋದು. ಬಾಡಿಗೆ ಕಾರ್ ಆದ್ರೆ ನಿಜವಾಗ್ಲೂ ಬಸ್ಸಲ್ಲಿ ಬನ್ನಿ, ತುಂಬಾ ಒಳ್ಳೇದು. ಯಾಕಂದ್ರೆ ಅಲ್ಲ ಹೌದದು ಅವ್ರವ್ರ ಬಸ್ಸೇ ಬೆಟರ್ ಅಲ್ವಾ ಸರ್? ಮೇಡಮ್, ಸ್ತ್ರೀ ಶಕ್ತಿ ನೀವ್ ಯಾಕೆ ಬರ್ಬೋದು ನೋಡಿ. ಒಂದು ಬಸ್ ಪೈಸಾ ಖರ್ಚಿಲ್ದೆ ದರ್ಶನ ಮಾಡ್ಕೊಂಡು ಆಗ ಬರ್ಬೋದು, ನೀವು ಆರಾಮಾಗಿ ಬರ್ಬೋದು. ಖಂಡಿತ ಸರ್, ಖಂಡಿತ. ಕಾರು ಅಂದ್ರೆ ನಾವು ಒಂದ್ ಅವ್ನ್ 3-4 ಜನ ಅಷ್ಟೇ ಬರ್ಲಿಕ್ಕಾಗುತ್ತೆ ಜೊತೆಗೂಡಿ. ಬಸ್ಸಲ್ಲಿ ಬಂದ್ರೆ ಎಲ್ಲಾ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಅಲ್ವಾ ಸರ್? ಆರಾಮ ಅಲ್ಲೆಲ್ಲಾರ್ಗು ಧ್ಯಾನ ಹೇಳ್ಕೊಂಡ್ ಬರ್ಬೋದು. ಬಸ್ಸಲ್ಲೇ ಬನ್ನಿ ಮೇಡಮ್ನವ್ರೆ, ಅನುಕೂಲ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾತ್ರಿ ಹೊತ್ತು ಡ್ರೈವಿಂಗು ಅದೆಲ್ಲ ಇರುತ್ತೆ. ದಯವಿಟ್ಟು ನೀವು ಹೌದು. ಬಸ್ಸಲ್ಲೇ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಬಸ್ಸೇ ಬೆಟರ್. ಬಸ್ಸಲ್ಲಿ ಬಂದಷ್ಟು ಬಸ್ಸೇ ಬೆಟರ್ ಮೇಡಮ್ನವ್ರೆ, ಯಾವಾಗ್ಲೂ ಬನ್ನಿ ಒಳ್ಳೇದಾಗತ್ತೆ. ಲಾಂಗ್ ಹೋಗುವಾಗ ಆದಷ್ಟು ಈ ತರ ಬಸ್ಸು, ಟ್ರೈನು, ಫ್ಲೈಟ್ ಹೀಗೆ ಆಯ್ಕೆ ಹೌದು ಸರ್. ಏನೋ ಹತ್ರ ಅದಕ್ಕೆ ನನಗೆ ಅವರು ಲಕ್ಷ್ಮಿ ಮಾಸ್ಟರ್ ಅವ್ರು ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಸರ್ ಅವ್ರಿಗೆ. ಎಂದು ಏನೋ ಹೇಳಿದ್ರು, ಅನಾಥಾಶ್ರಮದಲ್ಲಿ ನೋಡ್ಕೊತಿದಾರಂತಲ್ಲ ಅವರು. ಅದ್ ಕೇಳಿದ್ರು, ಪಾಪ ಅವ್ರ ಕಾರು ಕೇಳಿದ್ರು. ಬಟ್ ಕಾರ್ ಇದೆ ಸರ್, ಬಟ್ ಓಡ್ಸೋರ್ ಬೇಕು, ಅದು ಇಲ್ಲ. ಒಂದು ಹೋದ್ಮೇಲೆ 3-4 ದಿನ ಅಲ್ಲೇ ಸ್ಟೇ ಆಗ್ಬೇಕು, ಅದು ಒಂದ್ ಕಷ್ಟ ಆಗುತ್ತೆ. ಅವ್ರಿಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ನೋಡೋಣ, ಯಾರಾದ್ರೂ ಕಾರಲ್ಲಿ ಬರೋರು ಇದ್ರೆ ಅವ್ರ ಜೊತೆಗೆ ಅದೇ ಬರ್ಬೇಕು. ಯಾರಾದ್ರೂ ಇದ್ರೆ ಇಲ್ಲಿ numbers ಲಕ್ಷ್ಮಿ ಇದೆ. ಮಾಸ್ಟರ್ ಅವ್ರನ್ನ ಇದ್ ಮಾಡಿ, ಬೆಂಗಳೂರವ್ರು. ಇಲ್ಲಿ ನಂಬರ್ಸ್ ಇದೆ, ಯಾರಾದ್ರೂ ಇದ್ರೆ ನನಗೆ ಹೇಳಿ, ಅವ್ರಿಗೆ ಇದು ಮಾಡಿ. ಅವರು ಸ್ವಲ್ಪ ಇಲ್ಲಿ ಶೋಲ್ಡರ್ ಇದಾಗಿ ಹಾ ಆಪರೇಷನ್, ಸರ್, ಹೌದು ಸರ್, ಹೌದು. ಅವ್ರು ಸ್ವಲ್ಪ ಬಸ್ಸಲ್ಲೆಲ್ಲ ಬರ್ಲಿಕ್ಕೆ ಮಾಡ್ತಾ ಇದ್ದಾರೆ. ಯಾರಾದ್ರೂ ಇದ್ರೆ ದಯವಿಟ್ಟು ಅವ್ರನ್ನ ಇದ್ ಮಾಡಿ ಕರ್ಕೊಂಡ್ ಬನ್ನಿ. ನನಗಾದ್ರೂ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಓಕೆ ಸರ್, ಓಕೆ. ಪ್ರೇಮಲತಾ ಥ್ಯಾಂಕ್ ಯು ಮಾಸ್ಟರ್. ಪ್ರೇಮಲತಾ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ಅದೇ ನನಗೂ ಯಾರೋ 2-3 ಜನ ಫೋನ್ ಮಾಡಿದ್ರು ಸರ್, ಬೆಂಗಳೂರಿಂದ ಹೆಂಗ್ ಬರೋದು ಅಂತ. ಟ್ರೈನ್ ಅಲ್ಲಿ ಬೆಸ್ಟ್, ಇಷ್ಟ್ ಜನ ಬರ್ತೀವಿ ಅಂತ ಒಂದು ಲಿಸ್ಟ್ ಕಳ್ಸಿದ್ರೆ ಫಸ್ಟ್ ಈಗ ಆಗ್ಲೇ ರೆಡಿ ಆಗ್ಲೇ ಕಷ್ಟ ಇದೆ. ಬಸ್ ಟಿಕೆಟ್, ಇದು ಟ್ರೈನ್ ಟಿಕೆಟ್ ಎಲ್ಲ ಕವರ್ ಆಗಿರತ್ತೆ, ಫುಲ್ ಆಗಿರತ್ತೆ. ಸ್ವಲ್ಪ ಆದಷ್ಟು ಟ್ರೈ ಮಾಡ್ಬೋದು. ಒಂದ್ 10-20 ಜನ ಹೋಗೋರಿದ್ರೆ ಉಡುಪಿಗೆ ಟ್ರೈನ್ ಟ್ರೈನ್ ಇದೆ. ಬೆಸ್ಟ್ ಬೆಂಗಳೂರಿಂದ. ಉಡುಪಿಗೆ ಹೌದು, ಟ್ರೈನ್ ನೈಟ್ 7 to ಬೆಳಗ್ಗೆ 7 ರೀಚ್ ಆಗತ್ತಂತೆ. 6:30 7. ಹೌದಾ? ನಿಮ್ದು ಯಾರೇ ಬರೋರಿದ್ರು ಒಂದ್ ಗ್ರೂಪ್ ಮಾಡಿ ಕಳ್ಸಿ, ಟ್ರೈ ಮಾಡೋಣ. ಓಕೆ. ಬೆಂಗಳೂರಿಂದ 7 o'clock ಹೊರಡತ್ತಂತೆ. ಈಗೆಲ್ಲ ಅದೇ ರಿಸರ್ವೇಶನ್ ಸರ್, ಬೇಗ ರಿಸರ್ವೇಶನ್ ಮಾಡಿಸ್ಬೇಕು. ಬರೋರು ಹಂಗಿದ್ರೆ ಬೇಗ. ರಿಸರ್ವೇಶನ್ ಏನು ಟೈಮ್ ಇದೆ, ಬೇಗ ಇವಾಗ್ಲೇ ಮಾಡ್ಕೊಳ್ಳಿ. ಹೌದು, ಟ್ರೈನ್ ಟೈಮ್ ಇಲ್ಲ, ಇನ್ನೊಂದ್ ತಿಂಗಳು ಇಲ್ಲ, ಹತ್ರ ಬಂತಲ್ಲ. ಯಾಕೆಂದ್ರೆ 1-2 ತಿಂಗಳು ಮುಂಚೆ, 1.5 ತಿಂಗಳು ಮುಂಚೆ ಎಲ್ಲ ಮಾಡ್ಬಿಡ್ತಾರೆ. ಓಕೆ, ಇವತ್ತು ನಾಳೆ ಮಾಡಿದ್ರೆ ಓಕೆ, ನಾಳೆ ನಾಡಿದ್ರಲ್ಲಿ. ಇನ್ನೊಂದ್ 2-3 ದಿವಸದಲ್ಲಿ ಮಾಡ್ಕೊಳ್ರಿ, ಮತ್ತೆ ಸೀಟ್ ಇದಾಗ್ಬಿಡ್ತದೆ, ಅವೈಲೇಬಲ್ ಇರಲ್ಲ. ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿ ಸರ್. ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿ ಅವ್ರಿಗೆ. ಅವ್ರು ಮೇಡಮ್ ಬೇಗ ಎಲ್ಲ ಮಾಡ್ಕೊಂತಾರೆ ಅಲ್ಲ ಮೇಡಮ್ನವ್ರೆ? ನಿಮ್ಗೆ ಫೋನ್ ಮಾಡಿದ್ರೆ ನೀವು ಮಾಡ್ಬೋದಲ್ವಾ? ಒಂದೇ ಸರಿ ಕನ್ಫರ್ಮ್ ಮಾಡ್ಬಿಟ್ರೆ ಒಟ್ಟಿಗೆ ಟ್ರೈ ಮಾಡಿ ಒಂದೇ ಸರಿ ಟಿಕೆಟ್ ಬುಕ್ ಮಾಡಬಹುದು. ಹೌದು, ಫೋನ್ ನಂಬರ್ ಕೊಟ್ಬಿಡಿ ಸರ್. ಮೇಡಮ್ನವ್ರ ಫೋನ್ ನಂಬರ್ ಕೊಟ್ಬಿಡಿ. ಎಲ್ಲಾರು ಒಂದ್ ಒಳ್ಳೆ ವ್ಯವಸ್ಥೆ ಇದ್ ಮಾಡ್ತಾ ಇದ್ದಾರೆ ಮೇಡಮ್ನವ್ರೆ, ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀವು ಒಳ್ಳೆ ಸೂಪರ್ ಆಗಿ. ನಾವು ಬೆಂಗಳೂರಿಂದ ಬರೋದು. ಹಲೋ ಸರ್, ಬನ್ನಿ ಬರೋರು. ಟ್ರೈನಲ್ಲಿ ಬಂದ್ರೆ ಒಳ್ಳೇದಾ, ಬಸ್ಸಲ್ಲಿ ಬಂದ್ರೆ ಒಳ್ಳೇದಾ ಅಂತ ಗೊತ್ತಿಲ್ಲ, ನಮ್ಗಿನ್ನೂ ಐಡಿಯಾ ಇಲ್ಲ. ನೇರವಾಗಿ ಟ್ರೈನ್ ಯಾರಿಗೆ ಅವೈಲೇಬಲ್ ಇದೆ ಅವ್ರಿಗೆ ಟ್ರೈನ್ ಅಲ್ಲೇ ಬನ್ನಿ. ಮೊದಲ ಆದ್ಯತೆ ಟ್ರೈನ್. ಯಾರಿಗೆ ಟ್ರೈನ್ ಇಲ್ಲ ಬಸ್ಸಲ್ಲಿ ಬನ್ನಿ. ಆಮೇಲೆ ಈಗ ಕೆಲವೊಂದು ನೋಡಿ, ಅದು ಉಡುಪಿಗೆ ಇದೆಯೋ ಇಲ್ಲ ಸರಿಯಾಗಿ ಚೆಕ್ ಮಾಡಿ. ಯಾಕೆಂದ್ರೆ ಉಡುಪಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲೇ ರೀಚ್ ಆಗ್ತದಂತೆ ಟ್ರೈನ್. ಅಲ್ಲಿಂದ ಮತ್ತೆ ಬಸ್ ಬರ್ಬೇಕು ಉಡುಪಿಗೆ ಬಸ್ಸಿಂದ. ಅಲ್ಲ, 20 ಕಿಲೋಮೀಟರ್ ಅಂದ್ರೆ ಮಂಗಳೂರಿವರೆಗೂ ಹೋಗ್ತದ? ಇಲ್ಲ, ಸುಬ್ರಹ್ಮಣ್ಯ ರೋಡ್. ಮಂಗಳೂರಿಗೆ ಹೋಗೋದು ಸರ್, ಅದ ಮಂಗಳೂರಿಗೆ ಹೋಗೋದು. ಹೌದಾ? ಬೆಂಗಳೂರು ಟು ಮಂಗಳೂರು, ಮಂಗಳೂರಿಂದ ಉಡುಪಿ ಸಮೀಪ. ಉಡುಪಿಗೆ ಹೋಗಲ್ಲ, ಉಡುಪಿ ಬೈಪಾಸ್ ಆಗುತ್ತೆ. ಅದೇ ನಾನು ಅದನ್ನೇ ಹೇಳಿದೆ. ಸ್ವಲ್ಪ ಟೈಮಿಂಗ್ಸ್ ಎಲ್ಲ ನೋಡ್ಕೊಳ್ರಿ. ಅದೆಷ್ಟೋ ಒಂದ್ ಮಂಗಳೂರ್ದೇನೋ ಟ್ರೈನ್ ಬರ್ತದೆ, ಈ ಬೆಳಗಾವಿ
ವಿಜಯಪುರದಿಂದ ಬರ್ತದೆ ಅದು. ಅಲ್ಲಿ ಮಂಗಳೂರು ಹೋಗಿ ಮುಟ್ಟೋದೇ 10:30 11 ಗಂಟೆ ಹಂಗೆಲ್ಲ ಆಗ್ತದೆ. ಆಮೇಲೆ ಮತ್ತೆ ಅಲ್ಲಿಂದ ನೀವು ಮತ್ತೆ ಉಡುಪಿ ಬರೋದ್ರೊಳಗೆ ಮಧ್ಯಾಹ್ನ 1 ಗಂಟೆ ಆಗ್ತದೆ. ಹೌದು. ಅದಕ್ಕೆ ನೀವು ಸರಿಯಾಗಿ ಒಂದು 10-12 ಅವರ್ ಬೇಕಾಗ್ತದೆ ಸರ್ ಬಸ್ಸಲ್ಲಿ ಬರ್ಬೇಕಾದ್ರೆ. ಹೌದೌದು. ಇಲ್ಲೇ ಸರ್ ಟ್ರೈನ್ ಇದೆ, ಇಷ್ಟೆಲ್ಲ 6 ಏನೋ ಇದೆ. ಹೌದಾ? ಮೇಡಮ್ ಅಲ್ಲಿ ಎಷ್ಟು ಗಂಟೆ ಮೇಡಮ್ ಅಲ್ಲಿ ಎಷ್ಟು ಗಂಟೆ ರೀಚ್ ಆಗ್ತಾರೆ ಅಂತ? ಅಲ್ಲಿ ನೀವು ಇಲ್ಲಿ ಬಿಟ್ರೆ 7 ಗಂಟೆ ಬಿಟ್ರೆ ನೀವು ಬೆಳಗ್ಗೆ ಅಲ್ಲಿ ಇರ್ಬೇಕಲ್ವಾ? ಅದಕ್ಕೆ ಸರ್ ಹೇಳ್ತಾರೆ ಬೆಳಗ್ಗೆ ಎಷ್ಟು ಗಂಟೆ ರೀಚ್ ಆಗ್ಬೋದು ಅಂತ. ಅದು ಇಂಪಾರ್ಟೆಂಟ್ ಅಲ್ವರಾ? 6:30 ಹೌದು. ಅಲ್ಲ ಅದೇ ಒಂದ್ ನೋಡಿ, ನಿಮಿಷ ಯಾಕಂದ್ರೆ 7 o'clock ಅಂತಾನೆ ಹೇಳ್ತಿದ್ರು. ಅದ್ ಕನ್ಫರ್ಮ್ ಮೇಡಮ್ ನಾಳೆ ಫೋನ್ ಮಾಡಿ ಮೇಡಮ್, ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಹೇಳಿ, ನಾವೆಲ್ಲ ನಿಮ್ ಫೋನ್ ನಂಬರ್ ಕೊಡ್ತೀವಿ, ಅಲ್ಲಿಗೆಲ್ಲ ಬರ್ತಾರೆ ಮೇಡಮ್. ಆಯ್ತಾ? ಎಷ್ಟು ಸೀಟ್ ಇದೆ ಎಲ್ಲ ಹೇಳ್ತಾರೆ. ಅಟ್ಲೀಸ್ಟ್ ಇದೆಯಾ ಇಲ್ವಾ, ರಿಸರ್ವೇಶನ್ ಎಷ್ಟು ಸೀಟ್ ಇದೆ ಅಂತ ಎಲ್ಲ ಹೇಳ್ತಾರೆ. ಕನ್ಫರ್ಮ್ ಮಾಡ್ಕೊಡ್ತೀವಿ. ಇಲ್ಲ ಓಕೆ ಮೇಡಮ್, ನೋಡ್ತೀನಿ ಎಷ್ಟೊತ್ತಿಗಿದೆ, ಎಷ್ಟು ಸೀಟ್ ಅವೈಲೇಬಲ್ ಇದೆ ನೋಡ್ತೀನಿ ನಾನು. ಅಟ್ಲೀಸ್ಟ್ ಇಲ್ಲಿ ಬೆಂಗಳೂರಿಂದ ಅಕ್ಕಪಕ್ಕ ಬರೋರ್ಗೆಲ್ಲ ಬೆಂಗಳೂರಿಗೆ ಬಂದ್ ಬರ್ಬೋದು. ಎಷ್ಟಿದೆ ಸರ್ ಟಿಕೆಟ್? ಅನುಕೂಲ ಆಗೋರ್ಗೆಲ್ಲ ಬಂದು ಬೆಂಗಳೂರಿಂದ. ನಾಳೆ ಹೇಳ್ತಾರೆ ಸರ್, ನಾಳೆ ಟ್ರೈನ್ ಟಿಕೆಟ್ ಕಡಿಮೆ ಇರುತ್ತೆ ಸರ್. ಬಸ್ಸಿಗಿಂತ ಕಡಿಮೆ ಇರುತ್ತೆ ಸರ್. 30% ಹೌದು ಸರ್, ನಾಳೆ ಹೇಳ್ತಾರೆ ಸರ್. ಅರುಣ್ ಸರ್ ನಾಳೆ ಹೇಳ್ತಾರೆ. ನಾಳೆ ಎಲ್ಲಾರು ವೇಟ್ ಮಾಡಿ ಸರ್. ಓಕೆ ಸರ್. ಓಕೆ ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು. ಓಕೆ ಮಾಸ್ಟರ್. ಓಕೆ ಸರ್, 11:30 ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಸ್ಟಾರ್ಟ್ ಮಾಡೋಣ. ಧ್ಯಾನ. सर्वभूतानां तस्यां जागृति संयमी यस्यां जागृति भूतानि सा निशा पश्यते मुने. ఏదైతే అందరికీ మామూలు మనుషులకంతా రాత్రో అది యోగికి ఒక సంయమి